ಎಕ್ಸ್ಪ್ಲೈನ್ ಮಾಡ್ಬಿಡ್ತೀಯಾ ಏನು ಅಂತ? ಮನೋಹರ್, ಇವಾಗ CSV ಫೈಲ್ನ ಒಂದು ಲಾರ್ಜ್ ಸೆಟ್ ಆಫ್ ಡೇಟಾನ ನಾವು ಒಂದ್ ನಿಮಿಷ ನಾನು ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ಯಾಕೆಂದ್ರೆ CSV ಫೈಲ್ ಏನು ಅಂದ್ರೆ ಮನೋಹರ್, CSV ಫೈಲ್ ಏನು ಅಂದ್ರೆ ಕಾಮಾ ಸಪರೇಟೆಡ್ ಇನ್ನೊಂದು ಸ್ವಲ್ಪ ಇದು ನನಗೆ ಅದು ಡೇಟಾ ತೋರಿಸ್ಬಿಡು ಹೆಂಗಿರುತ್ತೆ ಅಂತ. ಒಂದು ನಿಮಿಷ. CSV ಫೈಲ್ ಅಂದ್ರೆ ಕಾಮಾ ಸಪರೇಟೆಡ್ ವ್ಯಾಲ್ಯೂ ಅಂತ. ಇಲ್ಲಾಂದ್ರೆ ತಡೀರಿ, ನಾನು ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ ನಾನೇ ಬರೆದು, ಆಮೇಲೆ ಸ್ಟಾಪ್ ಮಾಡ್ಬಿಟ್ಟು ಸ್ಕ್ರೀನ್. ಓಕೆ, ನಾನು ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ಎಕ್ಸಾಕ್ಟ್ಲಿ ಏನ್ ಮಾಡ್ತಾ ಇದೀವಿ, ಇದೊಂದು ಪ್ರಾಜೆಕ್ಟ್, ಸಿಂಪಲ್ ಪ್ರಾಜೆಕ್ಟ್ ಇದು. ಕಾಣಿಸ್ತಾ ಇದೆ ಸ್ಕ್ರೀನು? ಕಾಣಿಸ್ತಿದೆ. ಓಕೆ ಓಕೆ. ಸಿ, ಮೇನ್ ಆಗಿ ನಾವು ಓಕೆ, ಮೇನ್ ಆಗಿ ಡೇಟಾ ಬಂದ್ಬಿಟ್ಟು ಬಹಳ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. ಏನಿದು ಫಾರ್ಮ್ಯಾಟ್ ಅಂದ್ರೆ, ಈಗ ನೀವು ಒಂದು ವರ್ಡ್ ಡಾಕ್ಯುಮೆಂಟ್ ಅನ್ನ ಓಪನ್ ಮಾಡಿದ್ರೆ ಅಲ್ಲಿ ನೀವೊಂದು ಫೈಲ್ ನೇಮ್ ನ ಸೇವ್ ಮಾಡಿರ್ತೀರ. ಫೈಲ್ ನೇಮ್ ನ ಸೇವ್ ಮಾಡಿರ್ತೀರ ಅಂದ್ರೆ ಏನಂದ್ರೆ ಡೇಟಾ ಡಾಟ್ ವರ್ಡ್ ಅಂತ ಸೇವ್ ಮಾಡಿರ್ತೀರ. ಎಕ್ಸೆಲ್ ಅಂದ್ರೆ ಎಕ್ಸೆಲ್ ಡೇಟಾ ಮಾಡಬೇಕು ಅಂದ್ರೆ ಡೇಟಾ ಡಾಟ್ ಅದ್ರದ್ದು ಎಕ್ಸ್ಟೆನ್ಷನ್ ಎಕ್ಸೆಲ್ ಎಕ್ಸೆಸ್ ಅಂತ ಇರುತ್ತೆ. ಅಬ್ಸರ್ವ್ ಮಾಡಿದೀರಾ? ಹೌದು. ಈಗ ನೋಟ್ ಪ್ಯಾಡ್ ಅಲ್ಲಿ ಅದರದ್ದು .txt ಅಂತ ಇರುತ್ತೆ, ಕರೆಕ್ಟಾ? ಎನಿಥಿಂಗ್ ಫೈಲ್ ನೇಮ್ .txt, ಹೌದಾ? ಸೊ ಅದೇ ತರ ಇಲ್ಲಿ ನಾವು ಡೇಟಾ ಕಡೆ ಮೂವ್ಮೆಂಟ್ ಮಾಡಿದ್ರೆ ಇಲ್ಲೂ ಕೂಡ ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾ ಸೇವ್ ಮಾಡ್ತೀವಿ. ಡೇಟಾ ಫಾರ್ಮ್ಯಾಟ್ ಇದೆ ಬಂದ್ಬಿಟ್ಟು CSV ಅಂತ ಒಂದಿದೆ, ಪಾರ್ಕೆಟ್ ಅಂತ ಒಂದಿದೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. JSON ಅಂತ ಒಂದಿದೆ, ನೆಸ್ಟೆಡ್ ಅಂತ ಒಂದಿದೆ, ಮತ್ತೆ ಬಹಳ ಫಾರ್ಮೆಟ್ ಬರ್ತವೆ. ಇವು ಮೂರು ನಿಮಗೆ ಬಹಳ ಇಂಪಾರ್ಟೆಂಟ್. CSV ಆಗಿರ್ಬೋದು, ಪಾರ್ಕೆಟ್ ಆಗಿರ್ಬೋದು, JSON ಆಗಿರ್ಬೋದು. ಇವು ಪಾರ್ಕೆಟ್ ಡೇಟಾ ಬಂದ್ಬಿಟ್ಟು ನಾನೊಂದು ಫೈಲ್ ಓಪನ್ ಮಾಡ್ತೀನಿ, ಯಾವುದು ಅಂದ್ರೆ file.txt ಫೈಲ್ ಓಪನ್ ಮಾಡ್ತೀನಿ ಅಂದ್ರೆ ಈ ಡೇಟಾ ಬಂದ್ಬಿಟ್ಟು ಎನ್ಕ್ರಿಪ್ಟೆಡ್ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. ಪಾರ್ಕೆಟ್ ಹ್ಯೂಮನ್ ರೀಡಬಲ್ ಆಗಿರೋದಿಲ್ಲ. CSV ಅಂದ್ರೆ ಹ್ಯೂಮನ್ ರೀಡಬಲ್ ಆಗಿರುತ್ತೆ. ಏನಿದು ಅಂದ್ರೆ ಕನ್ಸಿಡರ್ file1.csv ಅಂತ ಒಂದು ಫೈಲ್ ನೇಮ್ ಇದೆ, ಇಲ್ಲಿ file2.parquet ಅಂತ ಒಂದು ಫಾರ್ಮ್ಯಾಟ್ ಅಲ್ಲಿ ಇದೆ. ಇದನ್ನೇನಾದ್ರೂ ಓಪನ್ ಮಾಡಿದ್ರೆ ನಮಗೆ ಎಂಪ್ಲಾಯಿ ID, ಎಂಪ್ಲಾಯಿ ನೇಮು, ಎಂಪ್ಲಾಯಿ ಸ್ಯಾಲರಿ ಅಂತ ಬಂದು ಡೇಟಾ ನಮಗೆ ರೀಡಬಲ್, ಹ್ಯೂಮನ್ ರೀಡ್ ಮಾಡ್ಬೋದು. ಬಟ್ ಸೇಮ್ ಡೇಟಾನೇ ಈ ತರ ಇರುತ್ತೆ, ಸೇಮ್ ಡೇಟಾ ಎನ್ಕ್ರಿಪ್ಟ್ ಆಗಿರುತ್ತೆ. ದಿಸ್ ಇಸ್ ನಾಟ್ ಹ್ಯೂಮನ್ ರೀಡಬಲ್, ಬಟ್ ಮಷಿನ್ ಅರ್ಥ ಮಾಡ್ಕೊಳುತ್ತೆ. ದಿಸ್ ಇಸ್ ದ ವೆರಿ ಎಫೆಕ್ಟಿವ್ ಮೆಥಡ್ ಇನ್ ಡೇಟಾ ಇಂಜಿನಿಯರಿಂಗ್ ಟು ಸ್ಟೋರ್ ದ ಡೇಟಾ, ಟು ರಿಟ್ರೀವ್ ದ ಡೇಟಾ, ಪಾರ್ಕೆಟ್ ಫಾರ್ಮ್ಯಾಟ್. ಬಟ್ ಸ್ಟಾರ್ಟಿಂಗ್ ಪಾರ್ಕೆಟ್ ಫಾರ್ಮ್ಯಾಟ್ ಅಲ್ಲಿ ಹೋದ್ರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ CSV ಫಾರ್ಮ್ಯಾಟ್. ಹೆಂಗಿರುತ್ತೆ ಡೇಟಾ ಅಂದ್ರೆ, ನಾನೊಂದು ಎಂಪ್ಲಾಯಿ ID ಅಂತ ಒಂದು ತಗೊಂತೀನಿ, ಮತ್ತೆ ಎಂಪ್ಲಾಯಿ ನೇಮ್ ಅಂತ ಇನ್ನೊಂದು ತಗೊಂತೀನಿ, ಮತ್ತೆ ಸ್ಯಾಲರಿ. 1 ಎಂಪ್ಲಾಯಿ ನೇಮ್ ವಿನ್ ಸ್ಯಾಲರಿ 10 rupees. 2 ಮನೋಹರ್ ಸ್ಯಾಲರಿ 10. 3 ವಿನೋದ್ ಸ್ಯಾಲರಿ 10. ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇದನ್ನ CSV ಫೈಲ್ ಅಂತ ಏನು ಕರಿತೀವಿ ಅಂದ್ರೆ ಕಾಮಾ ಸಪರೇಟೆಡ್. ಇದಕ್ಕೆ ಒಂದಕ್ಕೊಂದು ಹೆಂಗೆ ಸಪರೇಟ್ ಮಾಡುತ್ತೆ ಅಂದ್ರೆ ವಿತ್ ಕಾಮಾ ಸಪರೇಟೆಡ್ ವ್ಯಾಲ್ಯೂ. ಅದಕ್ಕೋಸ್ಕರ ಇದನ್ನ CSV ಅಂತಾರೆ. ಈ CSV ಫೈಲ್ ನ ಇವಾಗ ಪ್ರಾಜೆಕ್ಟ್ ಏನ್ ಮಾಡ್ತಾ ಇದೀವಿ ಅಂದ್ರೆ, ಈ CSV ಫೈಲು GCS ಅಲ್ಲಿ ಇದೆ. ಅಂದ್ರೆ GCS ಅಂದ್ರೆ ಗೂಗಲ್ ಕ್ಲೌಡ್ ಸ್ಟೋರೇಜ್, ಅದನ್ನ ಶಾರ್ಟ್ ಫಾರ್ಮ್ ಆಗಿ GCS ಅಂತಾರೆ. ನಾನು ಅವತ್ತು ತೋರಿಸಿದ್ದೆ ಕೂಡ. ಅದನ್ನ ಬಿಗ್ಕ್ವೇರಿಗೆ ಮೂವ್ಮೆಂಟ್ ಮಾಡಬೇಕು ಅಂದ್ರೆ ಡೇಟಾನ ಇಲ್ಲಿಂದ ಡೇಟಾನ ಇಲ್ಲಿಗೆ ತರಬೇಕು. ಅಂದ್ರೆ ಇಲ್ಲಿ ಡೇಟಾ ಇರೋದಿಲ್ವಾ, ಇಟ್ ಈಸ್ ನಾಟ್ ಅ ಮೂವ್, ಇಟ್ ಈಸ್ ಜಸ್ಟ್ ಅ ಕಾಪಿ. ವಿ ಆರ್ ಟೇಕಿಂಗ್ ದ ಡೇಟಾ ಫ್ರಮ್ ಹಿಯರ್ ಟು ಹಿಯರ್. ಅದಲ್ಲೂ ಇರುತ್ತೆ ಡೇಟಾ, ಬೇರೆದಕ್ಕೂ ಯೂಸ್ ಮಾಡ್ಕೋಬಹುದು ನೀನು ಫ್ಯೂಚರ್ ಅಲ್ಲಿ. ಬಟ್ ನಾನು ಇದನ್ನ ರೆಫರೆನ್ಸ್ ಮಾಡ್ತೇನೆ, ಇಲ್ಲಿರೋ ಡೇಟಾನ ಇಲ್ಲಿ ತಗೊಂಡ್ಬಂದು ನಾನು ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ವಾಟ್ ಈಸ್ ದ ಡೆಫಿನೇಷನ್ ಆಫ್ ಬಿಗ್ಕ್ವೇರ್ ಅಂದ್ರೆ, ಇಟ್ ಈಸ್ ದ ಡೇಟಾ ವೇರ್ ಹೌಸ್ ಟು ಅನಲೈಸ್ ದ ಡೇಟಾ. ದಿಸ್ ಇಸ್ ದ ಬೇಸಿಕ್ ಡೆಫಿನೇಷನ್ ಆಫ್ ಬಿಗ್ಕ್ವೇರ್. ನೀವು ಯಾರಾದ್ರೂ ಕೇಳಿದ್ರೆ ಏನಕ್ಕೆ ಬಿಗ್ಕ್ವೇರಿ ಯೂಸ್ ಮಾಡ್ತೀರಾ ಅಂತ ಕೇಳಿದ್ರೆ, ಇಟ್ ಇಸ್ ದ ಡೇಟಾ ವೇರ್ ಹೌಸ್
to analyze the data in a structural way. We are using that. This is the gist of the project. ಇವಾಗ ವಿನೋದ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಅರ್ಥ ಆಯ್ತಾ? ಓಕೆ. ಅದು ಏನಾದ್ರು ಇನ್ನೊಂದ್ಸತಿ ಹೇಳೋದು, ಇದು BigQuery is a data warehouse where data will be analyzed and structured. BigQuery is a ಡೇಟಾ ವೇರ್ ಹೌಸ್. ಅವತ್ತು ನಾನು ಡಿಫ್ರೆನ್ಸ್ ಹೇಳಿದ್ದೆ. ಡೇಟಾ ಲೇಕ್ ಅಂದ್ರೇನು, ಡೇಟಾ ವೇರ್ ಹೌಸ್ ಅಂದ್ರೇನು, ಡೇಟಾ ಮಾರ್ಟ್ ಅಂದ್ರೇನು, ಡೇಟಾ ಮೆಶ್ ಅಂದ್ರೇನು, ಡೆಲ್ಟಾ ಲೇಕ್ ಅಂದ್ರೇನು, ಡೆಲ್ಟಾ ಇದೆಲ್ಲ ಹೇಳಿದ್ದೆ. ನೀವು ಬೇಕಾದ್ರೆ ವಿಡಿಯೋ ನೋಡ್ಕೊಳ್ಳಿ. BigQuery is a data warehouse to store and analyze the data in a structural way. Very important question for your interview purpose. ನೀವು BigQuery ಒಂದು ಸರ್ವಿಸ್ ಯೂಸ್ ಮಾಡ್ತೀರಿ ಅಂದರೆ ಡೆಫಿನೇಷನ್ ಗೊತ್ತಿರಬೇಕು. ಬಹಳ ಡೇಟಾ ವೇರ್ ಹೌಸ್ಗಳಿದ್ದಾವೆ. ನೀವೇನಾದ್ರು ಆನ್ ಪ್ರೆಮಿಸಸ್ ಹೋಗ್ತೀವಿ ಅಂದರೆ ಹೈವ್ ಡೇಟಾ ವೇರ್ ಹೌಸ್ ಇದೆ, BigQuery ಡೇಟಾ ವೇರ್ ಹೌಸ್ ಇದೆ. ಈ ಥರ ಬಹಳ ಡೇಟಾ ಬೇಸ್. ದಿಸ್ ಇಸ್ ದ ಪಾಪ್ಯುಲರ್. ಅರ್ಥ ಆಯ್ತಾ? ಓಕೆ ವಿನೋದ್, ಯು ಕ್ಯಾನ್ ಡೇಟಾ ಬಂದ್ಬಿಟ್ಟು ಇನ್ನೊಂದು. ಓಕೆ, ಇದರಲ್ಲಿ ನಾವೀಗ ವಿನೋದ್ ಮಾಡ್ತಾ ಇರೋದ್ರಲ್ಲಿ ಡೇಟಾ ಬಂದ್ಬಿಟ್ಟು ಮೇ ಬಿ 2.5 crore ಅಲ್ಲ ವಿನೋದ್? 2.5 crore ಐತೆ. 2.5 crore. ಏನಿದು ರೋಸ್? 2.5 ಕೋಟಿ ರೋಸ್ ಇದಾವೆ. ಈ ತರ ನಾನು ತೋರಿಸ್ನಲ್ಲ, ಈ ತರ ಎಂಪ್ಲಾಯ್ ನೇಮ್ ಬಂದು ಇದು 1 ರೋ, ಇದು 2 ರೋ, ಈ ತರ 2,50,00,000 ಇದಾವೆ. ಆ ಡೇಟಾನ ಮೂವ್ಮೆಂಟ್ ಮಾಡಿ ಅನಲೈಸ್ ಮಾಡಕ್ ತೋರಿಸ್ತಾನೆ ನಾವು. ನೋಡ್ಕೊಳ್ಳಿ, ಶೇರ್ ಮಾಡಪ್ಪ. ಅಲ್ಲ, ಇದು ಹೊಸದಾಗಿ 1-2 ಲಕ್ಷ ಡೇಟಾ ತಗೊಳ್ಳ ಅಥವಾ ಅದನ್ನೇ ಬೇಡ. ಈಗ ಫಸ್ಟ್ ಹತ್ರ ಆಲ್ರೆಡಿ ಒಂದು ಸಿಂಪಲ್ ಡೇಟಾ ಇದೆ, ಎರಡು ತರ ಡೇಟಾ ಇದೆ. ಒಂದು ಸ್ಮಾಲ್ ಡೇಟಾದಲ್ಲಿ ಫಸ್ಟ್ ತೋರಿಸು, ಆಮೇಲೆ ಒಂದು ಬಿಗ್ ಡೇಟಾದಲ್ಲಿ ತೋರಿಸು. ಸರಿ, ಹಂಗಂದ್ರೆ ಒಂದು ಕೆಲಸ ಮಾಡುವ, ಅದು ಡೇಟಾ ಸೆಟ್ ನ ಡಿಲೀಟ್ ಮಾಡ್ಬಿಡ್ತೀನಿ. ನಾನು ಇನ್ನೊಂದ್ಸತಿ ಕಳಿಸಿದ್ದೆ, ಡಿಲೀಟ್ ಮಾಡಕ್ಕೆ ಫಸ್ಟ್ ಡೇಟಾ ಎಷ್ಟಿದೆ ಅಂತ ಒಂದ್ಸರಿ ತೋರಿಸು. ಕಡಿಮೆ ಡೇಟಾ ಸೆಟ್ ಮತ್ತೆ ಜಾಸ್ತಿ ಡೇಟಾ ಸೆಟ್. ನಿನಗಿದು ಲಿನಕ್ಸ್ ಅಲ್ಲಿ ಕಮಾಂಡ್ ಗೊತ್ತಿದೆ ಹೆಂಗೆ ಡೇಟಾ ಸೆಟ್ ಲೈನ್ ನ ಎಷ್ಟಿದೆ ಅಂತ ನೋಡ್ಕೊಳ್ಳೋದು ಅಂತ? ಏನು ಇದು ವಿಮ್ಮಲ್ ಹೋಗಿ ವಿಮ್ಮಲ್ ಹೋಗೋದೇನ್ ಬೇಡ, ನಿನ್ ಇನ್ನು ಅದು ಟರ್ಮಿನಲ್ ಹೋಗು ಮಾಡ್ಬೋದು. ಬೇಡ ಬಿಡಿ ಸದ್ಯಕ್ಕೆ. ಡೇಟಾ ಒಂದು 10 ಲೈನ್ ಇದಾವೆ ಅಂತ ನಾನು ಡೇಟಾ ಸೆಟ್ ನ ಡಿಲೀಟ್ ಮಾಡ್ತೀನಿ ಫಸ್ಟ್. ಇದು ಡಿಲೀಟ್ ಮಾಡ್ಬಿಡ್ತೀನಿ. ಡೇಟಾ ಸೆಟ್ ಅಲ್ವಾ ಇದು? ಡೇಟಾ ಸೆಟ್ ನು ಡಿಲೀಟ್ ಮಾಡ್ಬಿಡು. ಶೋ ಇನ್ ಫ್ರೆಶ್ ಆಗಿ ತೋರಿಸ್ಬಿಡು ಸರ್. ಅದ ಒಂದು ನಿಮಿಷ ತೋರಿಸ್ಕೊಡ್ತೀನಿ. ನನಗೂ ಪ್ರಾಕ್ಟೀಸ್ ಆದಂಗೆ ಆಗುತ್ತೆ, ಅದು ತೋರಿಸ್ದಂಗೆ ಆಗುತ್ತೆ. ಅವ್ರಿಗೆ ಆದ ಕೂಡಲೇ ನಿಂದ ಏನ್ ಪ್ರಾಬ್ಲಮ್ ಇದೆ, ಅದು ಏನೋ ಲಾಗಿನ್ ಅದ ಅಂತ ತೋರಿಸ್, ನಾನು ಸಾಲ್ವ್ ಮಾಡಿ. ವೆರಿ ಇಂಪಾರ್ಟೆಂಟ್, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ದಿಸ್ ಇಸ್ ಅ ಪ್ರಾಜೆಕ್ಟ್ ಅಂತ ಕನ್ಸಿಡರ್ ಮಾಡ್ಬೇಕು ನೀವು ಇದನ್ನೆಲ್ಲ. ಸುಮ್ಮನೆ ಡೇಟಾ ಮೂವ್ಮೆಂಟ್ ಅಲ್ಲ, ಪ್ರಾಜೆಕ್ಟ್ ಅಂತ ಕನ್ಸಿಡರ್ ಮಾಡಬೇಕು. ಒಂದು ಫಸ್ಟ್ ಏನ್ ಮಾಡು ಅಂದ್ರೆ, ನೀನೇ ಡೇಟಾ ತಗೊಂಡು ಒಂದು ಡೇಟಾ ಸೆಟ್ ನ ಅಲ್ಲ ಫಸ್ಟ್ ಏನ್ ಮಾಡು ಅಂದ್ರೆ, ಒಂದು ಡೇಟಾ ಸೆಟ್ ಕ್ರಿಯೇಟ್ ಮಾಡು, ಒಂದು ಟೇಬಲ್ ಕ್ರಿಯೇಟ್ ಮಾಡು. ನೀನೇ ಕ್ರಿಯೇಟ್ ಟೇಬಲ್ ಕೊಡು. ಕ್ರಿಯೇಟ್ ಸೀಕ್ವಲ್ ಅಲ್ಲೇ ಕ್ರಿಯೇಟ್ ಟೇಬಲ್ ಕೊಟ್ಟು ಫಸ್ಟ್ ನೀನ್ ಇಲ್ಲೇ ಕ್ವೆರಿ ಮಾಡೋದು ತಿಳ್ಕೊ. ಆಮೇಲೆ ಡೇಟಾ ಮೂವ್ಮೆಂಟ್ GCS ಇಲ್ಲಿಂಗ್ ಮಾಡುತ್ತೆ. ಅದ್ ನೆಕ್ಸ್ಟ್ ಇದ್ ಡೇಟಾ ಸೆಟ್. ಫಸ್ಟ್ ಒಂದು ಸಿಂಪಲ್ ಆಗಿರುತ್ತೆ. ಪ್ರಾಜೆಕ್ಟ್ ಡಿಲೀಟ್ ಮಾಡ್ಬೇಕಂದ್ರೆ ಇದು ಪ್ರಾಜೆಕ್ಟ್ ಡಿಲೀಟ್ ಮಾಡಕ್ಕಾಗಲ್ಲ ನೀನು. ಅಲ್ಲ ಮಾಡಕ್ಕಾಗಲ್ಲ. ನೀನು ಟೇಬಲ್ ಕ್ರಿಯೇಟ್ ಮಾಡು ಅಷ್ಟೇ. ಸೀಕ್ವಲ್ ಅಲ್ಲೇ ChatGPT ಅಲ್ಲಿ ಹೋಗಿ ಸಿಂಪಲ್ ಟೇಬಲ್ ಕ್ರಿಯೇಟ್ ಮಾಡಬೇಕು. ಇದರಲ್ಲಿ ನೀವು ಸ್ವಲ್ಪ ಕ್ವೆರಿ ಕೊಡು ಅಂತ ಕೊಡು, ಮತ್ತೆ ಡೇಟಾ. Give me simple query to create table in BigQuery ಅಥವಾ on BigQuery. in BigQuery ಸಾಕು ಅನ್ಕೊಂತೀನಿ, ವಿತ್ ಡೇಟಾ. ಎಕ್ಸ್ಪ್ಲೇನ್ ಮಾಡ್ತಾರೆ ಹಂಗೆ. ಮನು, ಇದು ಕ್ರಿಯೇಟ್ ಟೇಬಲ್ ಮಾಡೋದಕ್ಕೆ ಆಯ್ತಾ? ನೋಡು, ಇವಾಗ ಟೇಬಲ್ ಕ್ರಿಯೇಟ್ ಆಗಿದೆ. ಟೇಬಲ್ ನೇಮ್ ಬಂದು ಮೈ ಡೇಟಾ ಸೆಟ್ ಡಾಟ್ ಎಂಪ್ಲಾಯ್ಸ್ ಅಂತ ಇದೆ. ಇದರಲ್ಲಿ ವ್ಯಾಲ್ಯೂಸ್ ಡೇಟಾಗಳು ಏನೇನಿದೆ, ID ತಗೊಂಡಿದ್ದಾರೆ ಕಾಲಮ್ ಅಲ್ಲಿ, ನೇಮ್ ಕಾಪಿ ಮಾಡ್ಕೊಂಡ್ಬಿಡು ಫಸ್ಟ್, ಅಲ್ಲಿ ತೋರಿಸ್ಬಿಡು. ಓಕೆ, ಕಾಪಿ.
ಅಪ್ಲೋಡ್ ಮಾಡ್ಬೇಕಲ್ಲ ಫಸ್ಟ್ GCH ಗೆ. ಜಸ್ಟ್ ಕ್ರಿಯೇಟ್ ಮಾಡಲ್ಲ ಹೇಳ್ತೀನಿ. ಅಲ್ಲಿ ಪೇಸ್ಟ್ ಹೊಡಿ, ಪೇಸ್ಟ್ ಹಾಕು. ಒಂದು ನಿಮಿಷ ಇದು ಅದಿರ್ಲಿ ನೋಡಿ, ಇಲ್ಲಿ ಹೈರಾರ್ಕಿ ಲೆವೆಲ್ ಬಂದ್ಬಿಟ್ಟು ಫಸ್ಟ್ ಪ್ರಾಜೆಕ್ಟ್, ದೆನ್ ಡೇಟಾ ಸೆಟ್, ದೆನ್ ಟೇಬಲ್. ಹಾ ಅಲ್ಲೇನಿದೆಯೋ ಅದನ್ನ ಇದು ಬಂದು ಪ್ರಾಜೆಕ್ಟ್ ಐಡಿ ನಂದು, ಆಯ್ತಾ? ತೋರಿಸ್ಬಿಡು ಪ್ರಾಜೆಕ್ಟ್ ಐಡಿ ಎಲ್ಲಿರುತ್ತೆ ಅಂತ. ಓಕೆ, ನೋಡಿ ಇಲ್ಲಿ ಇಲ್ಲಿ ಪ್ರಾಜೆಕ್ಟ್ ಅಂತ ಇದೆಯಲ್ಲ, ಇದು ಪ್ರಾಜೆಕ್ಟ್ ಐಡಿ. ಗೊತ್ತಿದೆ. ಆಯ್ತಾ? ಓಕೆ, ಇದ್ರಲ್ಲಿ ಏನಂತಾರೆ, ಇಲ್ಲಿ ಹೈರಾರ್ಕಿ ಬಂದ್ ಏನಿದೆ ಅಂತಂದ್ರೆ ಫಸ್ಟ್ ಪ್ರಾಜೆಕ್ಟ್ ಐಡಿ, ಅದಾದ್ಮೇಲೆ ನೆಕ್ಸ್ಟ್ ಬರೋದು ಡೇಟಾ ಸೆಟ್, ಅದಾದ್ಮೇಲೆ ನೆಕ್ಸ್ಟ್ ಬರೋದು ನಿನಗೆ ಇದು ಟೇಬಲ್ ನೇಮ್. ಆಯ್ತಾ? ಇದು ಹೈರಾರ್ಕಿ. ಆಯ್ತಾ? ಡಿಲೀಟ್ ಮಾಡಿ ಇದನ್ನ, ಏನ್ ಪ್ರಾಬ್ಲಮ್ ಇಲ್ವಾ? ಸೆಲೆಕ್ಟ್ ಮಾಡಿ ರನ್ ಮಾಡ್ಕೋ ಸಾಕು, ನಿನಗೆ ಯಾವ್ದು ಬೇಕಾಗಿಲ್ಲ. ಒಂದ್ ನಿಮಿಷ ಅದು ರನ್ ಆಗಲ್ಲ, ಏನಕ್ಕೆ ಕೇಳು? ಅಲ್ಲಿ ಫಸ್ಟ್ ನೀನ್ ಡೇಟಾ ಸೆಟ್ ಎಲ್ಲ ಕೊಡಪ್ಪ ಕರೆಕ್ಟ್ ಆಗಿ. ಪ್ರಾಜೆಕ್ಟ್ ಐಡಿ ಕೊಟ್ಟಿಲ್ಲ, ಡೇಟಾ ಸೆಟ್ ಕೊಟ್ಟಿಲ್ಲ. ನೀನ್ ಫಸ್ಟ್ ಡೇಟಾ ಸೆಟ್ ಕ್ರಿಯೇಟ್ ಮಾಡು. ಒಂದ್ ನಿಮಿಷ ಡೇಟಾ ಸೆಟ್ ಕ್ರಿಯೇಟ್ ಮಾಡೋಣ. ಅಲ್ಲಿ 3 ಡಾಟ್ ಇದಾವೆ ನೋಡಿ. ಅಲ್ಲ ಇದು ತೋರ್ಸ್ಬೇಕಲ್ಲ ಅವ್ರಿಗೆ, ಇದು ಎಲ್ಲಿ ಬಂತಂತ. ಫಸ್ಟ್ ಇಂದ ಬರ್ಬೇಕಾ? ಬೇಡ, ಇದು ಅವ್ರಿಗೆ ಗೊತ್ತು ಬಿಕ್ವೇರಿ. ನೀನ್ ಡೇಟಾ ಸೆಟ್ ಕ್ರಿಯೇಟ್ ಹೌದಾ? ಸರಿ. ಓಕೆ, ನೋಡು ಇಲ್ಲಿ 3 ಡಾಟ್ಸ್ ಇದೆಯಲ್ಲ, 3 ಡಾಟ್ಸ್ ಕ್ಲಿಕ್ ಮಾಡಿದ ತಕ್ಷಣ ಇದು ನಿಮ್ ಪ್ರಾಜೆಕ್ಟ್ ಐಡಿ. ಪ್ರಾಜೆಕ್ಟ್ ಐಡಿ 3 ಡಾಟ್ಸ್ ಕ್ಲಿಕ್ ಮಾಡಿದ್ರೆ ಕ್ರಿಯೇಟ್ ಡೇಟಾ ಸೆಟ್ ಬರುತ್ತೆ. ಕ್ಲಿಕ್ ಮಾಡು. ಡೇಟಾ ಸೆಟ್ ಒಂದು ಏನಾದ್ರು ಒಂದು ಇಟ್ಕೊಂಡು ನೇಮ್ ಕೊಡು. ಡೇಟಾ ಸೆಟ್ ಐಡಿ ಒಂದು ನೇಮ್ ಕೊಡ್ಬೇಕಷ್ಟೇ. ನಾನು ಸದ್ಯಕ್ಕೆ ಡಿಲೀಟ್ ಮಾಡಿದ್ದೀನಿ, ಅದಕ್ಕೆ ವಿನೋದ್ ಅಂತ ಕೊಟ್ಕೊಂಡಿರ್ತೀನಿ. ಆಯ್ತಾ? ಮಲ್ಟಿಪಲ್ ರೀಜನ್ ತಗೊಂಡಿರ್ತೀವಿ, ಯಾಕಂದ್ರೆ ಹೈಯರ್ ಕೋಟಾ ಲಿಮಿಟ್ಸ್ ಇರಲಿ. ನಾವು ಒಂದು ಪ್ರಾಜೆಕ್ಟ್ ಇದನ್ನ ಒಂದು ಟೇಬಲ್ ನ ಕ್ರಿಯೇಟ್ ಮಾಡಬೇಕು ಅಂದ್ರೆ ಒಂದು ಡೇಟಾ ಸೆಟ್ ಅಂಡರ್ ಮಾಡ್ಲೇಬೇಕು. ನಾವು ವಿತೌಟ್ ಡೇಟಾ ಸೆಟ್ ಅಂಡರ್ ನ ಟೇಬಲ್ ಕ್ರಿಯೇಟ್ ಮಾಡಕ್ ಅಂದ್ರೆ ಸುಮ್ಮನೆ ರ್ಯಾಂಡಮ್ ಕ್ರಿಯೇಟ್ ಮಾಡಕ್ಕಾಗಲ್ಲ. ಒಬ್ಬ ಡೇಟಾ ಸೆಟ್ ಇರಲೇಬೇಕು. ಅದಕ್ಕೋಸ್ಕರ ನಾವು ಟೇಬಲ್ ಕ್ರಿಯೇಟ್ ಮಾಡೋದಕ್ಕಿಂತ ಮುಂಚೆ ಡೇಟಾ ಸೆಟ್ ಕ್ರಿಯೇಟ್ ಮಾಡಬೇಕು. ಓಕೆನಾ? ಇಷ್ಟೇ. ಒಂದು ಡೇಟಾ ಐಡಿ ಕೊಡ್ತೀಯ, ಡೇಟಾ ಸೆಟ್ ಐಡಿ ಕೊಡ್ತೀಯ, ಇನ್ನೇನು ಅವಶ್ಯಕತೆ ಇಲ್ಲ. ಕ್ರಿಯೇಟ್ ಡೇಟಾ ಸೆಟ್ ಸದ್ಯಕ್ಕೆ. ಓಕೆ, ನೋಡಿ ಅಂಡರ್ ಐಡಿ ಅಂಡರ್ ಅಲ್ಲಿ ನನ್ನ ಡೇಟಾ ಸೆಟ್ ಬಂದಿದೆ. ಇವಾಗ ಈ ಡೇಟಾ ಸೆಟ್ ಒಳಗಡೆ ನಾವು ಒಂದು ಟೇಬಲ್ ನ ಕ್ರಿಯೇಟ್ ಮಾಡಬೇಕು. ಆಯ್ತಾ? ಅಲ್ಲ, ನೀನು ಇನ್ನೊಂದು ಈ ಕ್ರಿಯೇಟ್ ಮಾಡೋದು ಈಗ ಬ್ಯಾಡ್. ಯಾಕೆಂದ್ರೆ ನಮ್ಮ ಹತ್ರ ಆಲ್ರೆಡಿ ಸಿಂಟ್ಯಾಕ್ಸ್ ಇದೆ, ಅದೇ ಕ್ರಿಯೇಟ್ ಮಾಡ್ಕೊಡುತ್ತೆ ನಮ್ಗೆ. ನಮ್ಮ ಹತ್ರ ಸಿಂಟ್ಯಾಕ್ಸ್ ಇಲ್ಲ ಅಂದ್ರೆ ನೀನು ಒಂದು ಕ್ರಿಯೇಟ್ ಮಾಡು. ಒಂದು ಸುಮ್ಮನೆ ಡಮ್ಮಿ ಕ್ರಿಯೇಟ್ ಮಾಡು ಒಂದು ಟೇಬಲ್. ನಿಂದು ಯಾವ್ದೋ ಒಂದು ಇದನ್ನ ಕ್ರಿಯೇಟ್ ಟೇಬಲ್, ಎಂಟಿ ಟೇಬಲ್ ಕ್ರಿಯೇಟ್ ಮಾಡಿ. ಎಂಟಿ ಟೇಬಲ್ ಮಾಡಿ ಸ್ಟಾರ್ಟಿಂಗ್. ಸರಿ, ಎಂಟಿ ಟೇಬಲ್. ಈ ಟೇಬಲ್ ನೇಮ್ ಅನ್ನು ಕೊಡ್ತೀನಿ. ಟೇಬಲ್ ನೇಮ್ ಬಂದು ನಾನೊಂದು ಎಂಪ್ಲಾಯಿ ಅಂತ ಕೊಟ್ಟಿರ್ತೀನಿ. ಟೇಬಲ್ ನೇಮ್ ಯಾವ್ದು ಅಂಡರ್ ಇದೆ ಅಂತ ತೋರಿಸ್ಬಿಡು ಒಂದ್ಸರಿ. ಹೈರಾರ್ಕಿ ತೋರಿಸ್ಬಿಡು. ನೋಡಿ, ಪ್ರಾಜೆಕ್ಟ್, ಡೇಟಾ ಸೆಟ್, ಎಂಪ್ಲಾಯಿ, ಹಿಂಗೆ ಹೈರಾರ್ಕಿ. ಆಯ್ತಾ? ಇದು ನೇಟಿವ್ ಟೇಬಲ್ ತಗೊಂಡಿರ್ತೀವಿ ಸದ್ಯಕ್ಕೆ, ಅದೇ ರೀತಿ ಬೈ ಡಿಫಾಲ್ಟ್ ಅಲ್ಲಿ. ಆಮೇಲೆ ಇಲ್ಲಿ ಆಡ್ ಫೀಲ್ಡ್ ಇಲ್ಲೇ ಕೊಡ್ಲೇನು ಇವಾಗ? ಇದಕ್ಕೆ ಸ್ಕೀಮಾ ಮಾಡಬೇಕು. 2 ತರ ನಾವು ಸ್ಕೀಮಾ ಡಿಫೈನ್ ಮಾಡಬಹುದು. ಎಡಿಟ್ ಆಸ್ ಟೆಕ್ಸ್ಟ್ ಅಂತ ಮತ್ತೆ ಆಡ್ ಫೀಲ್ಡ್ ಅಂತ. ಎಡಿಟ್ ಆಸ್ ಟೆಕ್ಸ್ಟ್ ಅಂತ ಕ್ಲಿಕ್ ಮಾಡಲಿ. ಇದು ಈ ತರ ಒಂದು ಪ್ರಾಂಪ್ಟ್ ಓಪನ್ ಆಗುತ್ತೆ. ಇದು ಜೇಸಾನ್ ಕೊಟ್ರೆ ಕ್ರಿಯೇಟ್ ಆಗುತ್ತೆ. ನಮಗೆ ಈಗ ಜೇಸಾನ್ ಸದ್ಯಕ್ಕೆ ಬೇಡ, ಅದಕ್ಕೋಸ್ಕರ ಆಫ್ ಮಾಡಿ ಮ್ಯಾನ್ಯುಯಲಿ ನಾನು ಆಡ್ ಫೀಲ್ಡ್ ನ ಮಾಡ್ತೀನಿ. ಇವಾಗ ನಾನು ಕೊಟ್ಟದ್ದು ಎಂಪ್ಲಾಯಿ, ಕಾಲಮ್ ನೇಮ್. ಅದಕ್ಕೆ ಏನ್ ಮಾಡ್ತೀನಿ, ಫಸ್ಟ್ ಎಂಪ್ಲಾಯಿ ಐಡಿ ಕೊಡ್ತೀನಿ. ಆಯ್ತಾ? ಎಂಪ್ಲಾಯಿ ಅಂಡರ್ಸ್ಕೋರ್ ಐಡಿ. ಆಯ್ತಾ? ಐಡಿದು ಏನಿರುತ್ತೆ ಅದು ಡೇಟಾ ಟೈಪ್ ಯಾವಾಗ್ಲೂ ಇಂಟೀಜರ್ ಇರುತ್ತೆ. ನಾವು ಇದನ್ನ ಕೊಡಬಹುದು, ಸ್ಟ್ರಿಂಗ್ ಕೊಡಬಹುದು, ಬಟ್ ಐಡಿಗಳು ನಂಬರ್ ಅಲ್ಲಿ ಇರೋದ್ರಿಂದ ಇಫ್ ಇನ್ ಕೇಸ್ ಆಲ್ಫಾ ನ್ಯೂಮರಿಕ್ ಏನಾದ್ರು ಇತ್ತು ಅಂದ್ರೆ ಐಡಿ, ಅವಾಗ ಸ್ಟ್ರಿಂಗ್ ಕೊಡಬೇಕಾಗುತ್ತೆ ಅಲ್ಲ? ಹೌದೌದು. ಇದು ಮೋಡ್ ಇದರಲ್ಲಿ SQL ಅಲ್ಲಿ ನಾವು ಇದು ವಾರ್ಚರ್ ಯೂಸ್ ಮಾಡಿದಾಗ ಬೈಟ್ಸ್ ಬರೀತೀವಲ್ಲ, 255 45 ಆ ತರ ಇದ್ರಲ್ಲಿ ಬರೆಯೋದಕ್ಕೆ ಏನು ಅಂದ್ರೆ SQL ನಾನು ಅದೇ ಹೇಳಿದೆ. SQL ಬಂದ್ಬಿಟ್ಟು ಇಟ್ಸ್ ಅ ಡೇಟಾ ಬೇಸ್, ಇದು ಡೇಟಾ ವೇರ್ ಹೌಸ್. See, these are all the minute implementation will going to upgrade. ಇಲ್ಲಿ varchar ಅಥವಾ int 64 ಅಂತ ಬರೋದಿಲ್ಲ. ಇಲ್ಲಿ ಜಸ್ಟ್ ಇಂಟಿಜರ್ ಅಂತ ಬರುತ್ತೆ. ಮತ್ತೆ varchar ಬದಲು ಇಲ್ಲಿ ಸ್ಟ್ರಿಂಗ್ ಅಂತ ಬರುತ್ತೆ. ಓಕೆ, ಸೆಕೆಂಡ್ ಕಾಲಮ್ ಕೊಡ್ತಾ ಇದ್ದೀನಿ. ಸೆಕೆಂಡ್ ಕಾಲಮ್ ಬಂದು ಎಂಪ್ಲಾಯಿ ನೇಮ್. ಆಯ್ತಾ? ಮೋಡ್ ಯಾಕೆ ನಲ್ಲಬಲ್ ಅಂತ ಚೂಸ್ ಮಾಡಿದೆ, ಎಕ್ಸ್ಪ್ಲೈನ್ ಮಾಡಿ. ನಲ್ಲಬಲ್ಲೆನಾ ಅಥವಾ ಏನ್ ಬೇಕದು? ಕರೆಕ್ಟಾ ತಪ್ಪ? ಇಲ್ಲ, ಇಲ್ಲಿ ನಲ್ಲಬಲ್ಲೆ ಯೂಸ್ ಮಾಡೋದು ನಾವು. ಇಲ್ಲ, ಐಡಿ ಯಾವಾಗ್ಲೂ ಇರಲೇಬೇಕು. ಓಕೆ, ಒಂದ್ ನಿಮಿಷ. ಇದು ರಿಕ್ವೈರ್ಡ್ ಚೂಸ್ ಮಾಡಬೇಕು ಯಾವಾಗ? ರಿಕ್ವೈರ್ಡ್ ಅಂದ್ರೆ
ಈಗ ಒಬ್ಬ ಯಾರೋ ಡೇಟಾ ಇನ್ಸರ್ಟ್ ಮಾಡ್ತಿದ್ದಾನೆ ಅಂದ್ರೆ ಅದನ್ನ ಎಂಟಿ ಬಿಡಂಗಿಲ್ಲ, ಬಿಕಾಸ್ ಐಡಿ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಇನ್ ದ ಡೇಟಾ ಬೇಸ್. ಅದಕ್ಕೋಸ್ಕರ ರಿಕ್ವೈರ್ಡ್. ಮ್ಯಾಕ್ಸಿಮಮ್ ಒಂದು 50 ಕೊಟ್ಟಿರ್ತೀನಿ ನೇಮ್ದು. ಅದೇ ಅಲ್ಲಿ ಕೊಟ್ಟಿದ್ದಲ್ಲ, ಇವಾಗ ಎಸ್ಕಲ್ ಕೊಟ್ಟಿದ್ದಲ್ಲ, ಅದು ವ್ಯಾರ್ ಆಫ್ 255 ಅಂತ 50 ಅಂತ ಕೊಡ್ತಿದ್ದಲ್ಲ, ಕೊಟ್ಟಿದ್ದಲ್ಲ, ಮ್ಯಾಕ್ಸಿಮಮ್ ಅಂತ ಕೊಡ್ತೀಯ ಅಲ್ಲಿ. ಓಕೆನಾ, ಎಂಪ್ಲಾಯಿ ನೇಮ್ಗೆ. ಓಕೆ, ನೆಕ್ಸ್ಟ್ ಒಂದು ಅವನದೊಂದು ಸ್ಯಾಲ್ರಿ ಅಂತ ತಗೊಳೋಣ. ಓಕೆ, ಸ್ಯಾಲ್ರಿ ಫ್ಲೋಟ್ ಅಲ್ಲಿ ಇರುತ್ತೆ, ಯಾಕಂದ್ರೆ ಪಾಯಿಂಟ್ ಸಮಥಿಂಗ್ ಎಲ್ಲ ಬರುತ್ತಲ್ಲ, ಅದಕ್ಕೆ ಫ್ಲೋಟ್ ಅಲ್ಲಿ ಹಾಕೋಣ. ಇಲ್ಲಿ ರಿಕ್ವೈರ್ಡ್ ಅಲ್ಲ, ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಹೇಳಪ್ಪ. ಕೇಳಿಸ್ತಿದೆ. ಹಾ, ಸರಿ ಆಯ್ತಾ. ಆಮೇಲೆ ಇನ್ನೇನ ಸದ್ಯಕ್ಕೆ ಸಾಕ 3 ಫೀಲ್ಡ್ ಅಥವಾ ಇನ್ನೊಂದು ಫೀಲ್ಡ್ ಯಾವ್ದನ್ನ ಕೊಡಿ? ಬೇಡ ಸಾಕು, ಸದ್ಯಕ್ಕೆ ಸಾಕು. ಹಾ, ಸದ್ಯಕ್ಕೆ ಸಾಕು. ಓಕೆ, ಇದು ಒಂದು ಕಾನ್ಸೆಪ್ಟ್ ಇದೆ ಪಾರ್ಟಿಷನಿಂಗು, ಅದು ಮುಂದೆ ಹೇಳ್ಕೊಂಡ್ಬರ್ತಾರೆ ವಿನಾಯಕ. ಸದ್ಯಕ್ಕೆ ಇವಾಗ ಅದು ಬೇಡ ಅಂದ್ರೆ ಅದಕ್ಕೆ ನೋ ಪಾರ್ಟಿಷನಿಂಗ್ ಸಿಂಪಲ್ ಆಗಿ ಏನ್ ಪಾರ್ಟಿಷನಿಂಗ್ ಏನಂತ ನೆನ್ಪಿಟ್ಕೊಳ್ಳೋದು ಅಂದ್ರೆ ಒಂದು ಗ್ರೂಪ್ ಮಾಡೋದನ್ನ ಪಾರ್ಟಿಷನಿಂಗ್ ಅಂತ ಅಷ್ಟೇ ನೆನ್ಪಿಟ್ಕೊಂಡ್ರೆ ಸಾಕು. ಇವಾಗ ಡೋಂಟ್ ಟಚ್ ಅದನ್ನ. ಆಯ್ತಾ. ಇವಾಗ ನೆಕ್ಸ್ಟ್, ಇವಾಗ ಸದ್ಯಕ್ಕೆ ಏನು ಟ್ಯಾಗ್ ಏನು ಬೇಡ, ಅಡ್ವಾನ್ಸ್ ಆಪ್ಷನ್ ಏನು ಬೇಡ, ಕ್ರಿಯೇಟ್ ಟೇಬಲ್ ಕೊಟ್ಟರೆ ಸಾಕು ಸದ್ಯದ ಮಟ್ಟಿಗೆ. ತೋರಿಸ್ಬಿಡು ಕ್ರಿಯೇಟ್ ಆಗಿರೋದು. ಎಸ್, ಆಯ್ತಾ. ಇವಾಗ ನಾವು ಫಸ್ಟ್ ಯಾವಾಗಲೂ ಚೆಕ್ ಮಾಡ್ಬೇಕು, ಪ್ರಿವ್ಯೂ ಚೆಕ್ ಮಾಡ್ಕೊಬೇಕು. ಟೇಬಲ್ ಕ್ರಿಯೇಟ್ ಆಗಿದೆ, ಇಲ್ಲಿ ಪ್ರಿವ್ಯೂ ಹೊತ್ತಿದ್ರೆ ನಿಮಗೆ ಡೇಟಾ ಸದ್ಯಕ್ಕೆ ಇಲ್ಲ. ಇವಾಗ ಇನ್ಸರ್ಟ್ ಮಾಡಬೇಕು. ಡೀಟೇಲ್ಸಿಗೆ ಹೋಗು, ಫಸ್ಟ್ ಡೀಟೇಲ್ಸಿಗೆ ಹೋಗು. ಡೀಟೇಲ್ಸ್ ಹೋಗ್ತದೆ. ಟೇಬಲ್ ಐಡಿ ಕ್ರಿಯೇಟೆಡ್, ಯಾವಾಗ ಕ್ರಿಯೇಟ್ ಮಾಡಿದ್ದೀವಿ ಅನ್ನೋದು. ಟೇಬಲ್ ಐಡಿ ಕನ್ಸಿಸ್ಟ್ ಆಫ್ ಪ್ರಾಜೆಕ್ಟ್ ನೇಮ್, ಡೇಟಾ ಸೆಟ್, ಪ್ರಾಜೆಕ್ಟ್ ನೇಮು, ಡೇಟಾ ಸೆಟ್, ಮತ್ತೆ ಲಾಸ್ಟ್ ಒಂದು ಟೇಬಲ್ ನೇಮ್. ಎಸ್, ಟೇಬಲ್ ನೇಮ್. ಓಕೆ, ಹಾ, ಆಯ್ತಾ. ಇದೇ ಫಾರ್ಮ್ಯಾಟ್ ಅಂದ್ರೆ ಇದು ಹೈರಾರ್ಕಿ ಹಿಂಗೆ ಹೋಗ್ಬೇಕು, ಆಯ್ತಾ. ನೆಕ್ಸ್ಟ್ ಇದು ಕ್ರಿಯೇಟೆಡ್, ಯಾವಾಗ ಕ್ರಿಯೇಟ್ ಮಾಡಿದೀವಿ. ಲಾಸ್ಟ್ ಮಾಡಿಫೈಡ್ ಏನು ಅಂದ್ರೆ, ಈಗ ಕನ್ಸಿಡರ್ ಈಗ ಡೇಟಾ ಆಲ್ರೆಡಿ ಇರುತ್ತೆ, ನಾನು ಇನ್ನೇ ಒಂದೇ ಒಂದು ರೋನ ಆಡ್ ಮಾಡ್ತಾ ಇದ್ದೀನಿ. ಆಮೇಲೆ ಮುಂದೆ ತೋರಿಸ್ತೀನಿ. ಈಗ ಒಂದೇ ಒಂದು ರೋನ ಕೆಲಸ ಮಾಡಿ ಸ್ವಲ್ಪ ಡೇಟಾ ಇನ್ಸರ್ಟ್ ಮಾಡಿದ್ವಿ ನೋಡಿ. ಈಗ ಒಂದ್ ನಿಮಿಷ, ಅಲ್ಲಿ ಲಾಸ್ಟ್ ಮಾಡಿಫೈಡ್ ಮತ್ತೆ ಕ್ರಿಯೇಟೆಡ್ ಸೇಮ್ ಇದೆ. ಈಗ ವಿನೋದ್ ಈಗ ಏನ್ ಮಾಡ್ತಾನೆ ಅಂದ್ರೆ ಸ್ವಲ್ಪ ಡೇಟಾ ಇನ್ಸರ್ಟ್ ಮಾಡ್ತಾನೆ, ಲಾಸ್ಟ್ ಮಾಡಿಫೈಡ್ ಚೇಂಜ್ ಆಗುತ್ತಾ ಏನಾಗುತ್ತಾ ನೋಡಿ. ಕ್ವೇರಿ ಹೋಗ್ಬೇಕು. ಇನ್ಸರ್ಟ್ ಮಾಡೋ ಕ್ವೇರಿ ಅಂದ್ರೆ ಸರಿಯಾಗಿ ಬಂದ್ಬಿಡುತ್ತೆ ನಿನಗೆ. ಇನ್ಸರ್ಟ್ ಡೇಟಾ ಮಾಡ್ಬೋದಾ? ಹಾ, ಅಲ್ಲಿ ಹಂಗೆ ಮಾಡೋದು. ಬರೀ ಈಗ ಆಲ್ರೆಡಿ ಏನ್ ಮಾಡ, ಜಸ್ಟ್ ಬರೀ ಟೈಪ್ ಮಾಡಲ್ಲ. ಈಗ ಅದೇನೆ ಇಲ್ಲಿ ಟೈಪ್ ಇನ್ಸರ್ಟ್ ಇಂಟು ಅದೇ ನಿಮಿಷ ತೆಗೆದು ಬಿಡ್ತೀನಿ. ಲಿಮಿಟ್ ತೆಗಿತೀನಿ ಇಲ್ಲಿ. ಡೇಟಾ ಯಾವ್ದು ಇಲ್ಲಪ್ಪ, ಸೆಲೆಕ್ಟ್ ಆಗ್ತಕ್ಕಂಥದ್ಯಾ? ಅಲ್ಲ ಅದೇ ಇನ್ಸರ್ಟ್ ಮುಂದಕ್ಕೆ. ಓಕೆ, ಮುಂದಕ್ಕೆ ಯೂಸ್ ಆಗುತ್ತಾ? ಮುಂದಕ್ಕೆ ಯೂಸ್ ಆಗುತ್ತೆ, ಅಷ್ಟು ಮಾತ್ರ ರನ್ ಮಾಡ್ತೀನಿ ಅಷ್ಟೇ. ಓಕೆ ಓಕೆ. ಇನ್ಸರ್ಟ್ ಇಂಟು, ಆಯ್ತಾ. ಕ್ವೇರಿ ಗೊತ್ತಿದೆ ಅಂತ ಅನ್ಕೊಂತೀನಿ ನಿನಗೆ. ಇನ್ಸರ್ಟ್ ಇಂಟು ಇವಾಗ ನಾವು ಯಾವ್ದಕ್ಕೆ ಮಾಡ್ತೀವಿ, ಇದನ್ನ ಹಾಕ್ಬೇಕಲ್ಲ, ಇದನ್ನ ಹಾಕ್ಬೇಕಾ? ಎಸ್, ಅದೇ ಇಂಪಾರ್ಟೆಂಟ್ ಅಲ್ವಾ? ಇದೆ ಅಲ್ವಾ ಇಂಪಾರ್ಟೆಂಟ್. ಯಾಕಂದ್ರೆ ಇವಾಗ ನಾವು ತಗೊಂತಿರೋದು ಅದಕ್ಕೆ ಯೂಸ್ ಮಾಡ್ತೀವಿ. ನಾವಲ್ಲಿ ಡೇಟಾಬೇಸ್ ಅಲ್ಲಿ ಬರೀ ಟೇಬಲ್ ನೇಮ್ ಕೊಡ್ತಾ ಇದ್ವಿ, ಇನ್ಸರ್ಟ್ ಇಂಟು ಟೇಬಲ್ ನೇಮ್. ಇಲ್ಲಿ ಪ್ರಾಜೆಕ್ಟ್ ಐಡಿ ಡಾಟ್ ಡೇಟಾ ಸೆಟ್ ಐಡಿ ಡಾಟ್ ಟೇಬಲ್ ನೇಮ್, ಆಯ್ತಾ. ಇನ್ಸರ್ಟ್ ಇಂಟು, ಇವಾಗ ಇಲ್ಲಿ ನಾವು ಏನಕ್ಕೆ ಇನ್ಸರ್ಟ್ ಮಾಡ್ತಾ ಇದೀವಿ, ಅದ್ರ ವ್ಯಾಲ್ಯೂಸ್ ಯಾವುದು ಎಂಪ್ಲಾಯಿ ನೋಡು ಒಂದ್ಸರಿ ಸ್ಕೀಮಾನ ಪಕ್ಕದಲ್ಲಿ ಮೂರನೇ ಟ್ಯಾಬ್ ಅಲ್ಲಿ ಇದೆ ಸ್ಕೀಮಾ. ಮೂರನೇ ಟ್ಯಾಬ್ ಅಲ್ಲಲ್ಲ ಇದ್ರಲ್ಲೇ ಮೂರನೇ ಟ್ಯಾಬ್ ಅಲ್ಲಿ ಮೇಲೆಗಡೆ, ಅದ್ರ ಮೇಲೆಗಡೆ ಇದಲ್ವಾ? ಇಲ್ಲಿ ಸ್ಕೀಮ್ ಅದ್ರಲ್ಲೇ ಸ್ಕೀಮ್ ಆಯ್ತಪ್ಪ. ಅದ್ರಲ್ಲಿ ಫಸ್ಟ್ ಒನ್ ಎಂಪ್ಲಾಯಿ ಐಡಿ ಕಾಪಿ ಮಾಡ್ಕೊಂಡ್ಬಿಡು ಒಂದೊಂದನ್ನ. ಒಂದು ನಿಮಿಷ ಕಾಪಿ ಮಾಡ್ಕೊಂಡ್ರೆ ಬೆಸ್ಟ್. ಕಾಪಿ ಆಗುತ್ತೆ ಇದು. ಟೈಪ್ ಮಾಡಿಲ್ಲ ಅಂದ್ರೆ ಅಷ್ಟೇ. ಒಂದ್ ನಿಮಿಷ ಓಕೆ, ಒಂದ್ ನಿಮಿಷ ತಡಿಲ್ಲ, ಇನ್ನೊಂದು ನಾನು ತೋರಿಸ್ಬಿಡ್ತೀನಿ ಒಂದ್ಸರಿ. ಒಂದ್ ನಿಮಿಷ ಬೇಡ ನಾನೇ ಮಾಡ್ತೀನಿ. ಒಂದ್ ನಿಮಿಷ ಕ್ಯಾನ್ಸಲ್ ಮಾಡೋದು ಎಕ್ಸ್ಟ್ರಾ ಬಂದ ಟ್ಯಾಬ್ ಇದಾ? ಎಂಪ್ಲಾಯಿ ಐಡಿ, ಎಂಪ್ಲಾಯಿ ನೇಮ್, ಸ್ಯಾಲರಿ ಅಂತ ನಾಲ್ಕನೇ ಟ್ಯಾಬಿಗೆ ಹೋಗು. ನಾಲ್ಕನೇ ಟ್ಯಾಬಿಗೆ ಹೋಗಿ ಇಲ್ಲಿ ಎಂಪ್ಲಾಯಿ ಅಂಡರ್ಸ್ಕೋರ್ ಐಡಿ, ಆಯ್ತಾ. ವ್ಯಾಲ್ಯೂಸ್ ಏನು? ಅಲ್ಲ, ಇದು ಸಿಂಟ್ಯಾಕ್ಸ್ ರಾಂಗ್ ಇದೆ. ಫಸ್ಟ್ ಕಾಲಮ್ಗಳು ಕೊಡಬೇಕು, ಆಮೇಲೆ ವ್ಯಾಲ್ಯೂಸ್. ನಿಮಿಷ, ಇನ್ಸರ್ಟ್ ಟು ಸಿಂಟ್ಯಾಕ್ಸ್ ಕಳಿಸ್ತೀನಿ ಸರ್.
ಯಾವ ತರ ಬರುತ್ತೆ ಇದರಲ್ಲಿ ವಾಟ್ಸ್ಆಪ್ ಅಲ್ಲಿ ಕಳಿಸ್ಲಾ? ವಾಟ್ಸಪ್ ಅಲ್ಲಿ ಹಾಕಿ ಸಾಕು, ಅಲ್ಲೇ ರೆಕಾರ್ಡ್ ಮಾಡ್ತಾ ಇದೀನಿ ವಾಟ್ಸ್ಆಪ್ ಅಲ್ಲಿ ಬೇಡ, ಅದ್ ನಿನ್ ಹೌದಾ, ರೆಕಾರ್ಡ್ ಆಗುತ್ತೆ. ಸರಿ ಓಕೆ. ನೋಡಿ ಚಾಟ್ ಅಲ್ಲೇ ಕಳಿಸಿದೀನಿ. ಸಿಂಟ್ಯಾಕ್ಸ್ ನೋಡ್ಕೊ ಏನಿದೆ, ಫಸ್ಟ್ ಕಾಪಿ ಪೇಸ್ಟ್ ಮಾಡ್ಕೊ ಸಿಂಟ್ಯಾಕ್ಸ್. ಒಂದ್ ನಿಮಿಷ. ನೆಕ್ಸ್ಟ್ ಲೈನ್ ಇದು ಬಂದ್ಬಿಟ್ಟು ಸಿಂಟ್ಯಾಕ್ಸ್ ಇನ್ಸರ್ಟ್ ಇಂಟು ಏನೇನ್ ಕೊಟ್ಟಿದ್ದೀನಿ ನೋಡು, ಹಿಂಗ್ ಇನ್ಸರ್ಟ್ ಇಂಟು ಕಸ್ಟಮರ್ಸ್ ಇದಿದೆ. ಇಲ್ಲಿ ಸ್ಪೇಸ್ ಸ್ಪೇಸ್ ಬ್ರಾಕೆಟ್ ಓಪನ್ ಕ್ಲೋಸ್ ಮಾಡಿ, ಇಲ್ಲಿ ಎಂಪ್ಲಾಯಿ ಐಡಿ ಅಂಡರ್ಸ್ಕೋರ್ ಐಡಿ ಕಾಮಾ ಎಂಪ್ಲಾಯಿ ಸ್ಪೇಸ್ ಕೊಡಂಗಿಲ್ಲ, ಸ್ಪೇಸ್ ನೇಮ್ ಸ್ಪೇಸ್ ತೆಗಿಬೇಕಲ್ಲ ಇಲ್ಲಿ. ಆಯ್ತಾ, ಇದಾದ್ಮೇಲೆ ಸ್ಯಾಲ್ರಿ ಕೊಟ್ಟು ಇವಾಗ ವ್ಯಾಲ್ಯೂಸ್ ಇದನ್ನ ನೆಕ್ಸ್ಟ್ ಮಾಡಿ. ವ್ಯಾಲ್ಯೂಸ್ ಇದನ್ನು ಕೊಡ್ತೀವಿ. ಎಂಪ್ಲಾಯಿ ಐಡಿ ಬಂದು 1, ಎಂಪ್ಲಾಯಿ ನೇಮ್ ಬಂದು ಅರುಣ್ ಅಂತ ಏನೋ ಹಾಕಿರ್ತೀನಿ. ಅವನದು ಸ್ಯಾಲ್ರಿ ಬಂದು 100 ರೂಪಾಯಿ ಅಂತ ಹಾಕಿರ್ತೀನಿ. ಆಮೇಲೆ ನೆಕ್ಸ್ಟ್ ಅಷ್ಟೇ, ಸೆಲೆಕ್ಟ್ ರನ್ ಇಷ್ಟೇ ಸಾಕಾ? ಇದರಲ್ಲಿ ಸೆಮಿಕೋಲನ್ ಅಂತ ಏನ್ ಕಾನ್ಸೆಪ್ಟ್ ಬರೋದಿಲ್ಲ, ನೆನ್ಪಿಡ್ಕೊಂಡು. ಮನು ಇನ್ನೊಂದೇನ್ ಗೊತ್ತಾ ನೋಡು, ಇಲ್ಲಿ ನಿನ್ಗೇನೋ ಇದು ಬಂತು ಅಂದ್ರೆ ಅನ್ರೆಕಗ್ನೈಸ್ಡ್ ನೇಮ್ ಅರುಣ್ ಅಂತ. ಅದೇನಕ್ಕೆ ಹಂಗ್ ಬಂದಿದೆ ಸ್ವಲ್ಪ ವಿನೋದ್ ಕಂಡು ಹಿಡಿತೀಯಾ? ಏನಕ್ಕಂತಂದ್ರೆ ಇದು ಸಿಂಗಲ್ ಕೋಟಲ್ ಕೊಟ್ಟಿಲ್ಲ ಸ್ಟ್ರಿಂಗ್. ಸ್ಟ್ರಿಂಗ್ ಬಂದ್ಬಿಟ್ಟು ಸಿಂಗಲ್ ಕೋಟಲ್ ಕೊಡಬೇಕು, ಇದು ಇಂಟಿಜರ್ ಅಲ್ಲ. ಇನ್ನೊಂದು ಮೋರ್ ದನ್ ದಟ್, ನಾವು ಸ್ಯಾಲರಿ ಬಂದ್ಬಿಟ್ಟು ಫ್ಲೋಟ್ ಅಲ್ಲಿ ಕೊಟ್ಟಿದ್ದು, ಬಟ್ ಇಂಟೀಜರ್ ಅಲ್ಲಿ ಇಲ್ಲಿ ಕೊಡ್ತಾ ಇದೀವಿ. ಬಟ್ ಆನ್ಸರ್ ಏನ್ ಬರುತ್ತೆ? 100.00. ಎಸ್, ಅದನ್ನ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಇಲ್ಲಿ ನಾವು ಎಕ್ಸ್ಪ್ಲಿಸಿಟ್ಲಿ ಇಂಟೀಜರ್ ಅಲ್ಲಿ ಕೊಟ್ಟಿದ್ರು ಕೂಡ, ಬಟ್ ನಮ್ಮ ಡೇಟಾ ಟೈಪ್ ಬಂದ್ಬಿಟ್ಟು ಫ್ಲೋಟ್ ಇರೋದ್ರಿಂದ 100.00 ಬರುತ್ತೆ. ನೋಡೋಣ, ಇದನ್ನ ಇವಾಗ ರನ್ ಮಾಡ್ತಾ ಇದೀನಿ. ಆಯ್ತಾ, 35 ನೋಡಲ್ಲ, ರನ್ ಅಲ್ಲಿ ಟಿಕ್ ತೋರ್ಸಲ್ಲಿ, ಟಿಕ್ ತೋರ್ಸು. ಇಲ್ಲಿ ನೋಡು, ನೀನ್ ಸೆಲೆಕ್ಟ್ ಮಾಡಾದ್ಮೇಲೆ ನೀನ್ ಯಾವ್ದು ಸೆಲೆಕ್ಟ್ ಮಾಡ್ತೀವಿ ಕ್ವೈರಿನ, ಇಲ್ಲಿ ನೋಡಿದ್ರೆ ದಿಸ್ ಕ್ವೈರಿ ವಿಲ್ ಬಿ ಪ್ರೊಸೆಸ್. ನೋಡು, ಗ್ರೀನ್ ಟಿಕ್ ಬಂದಿದೆ ಅಂದ್ರೆ ಕ್ವೈರಿ ಕರೆಕ್ಟ್ ಆಗಿದೆ, ಸಿಂಟ್ಯಾಕ್ಸ್ ಎಲ್ಲ ಕರೆಕ್ಟ್ ಆಗಿದೆ ಅಂತ. ಆಯ್ತಾ, ಇಲ್ಲಿ ಇದೆ ನೋಡು. ಓಕೆ, ಅಂದ್ರೆ ಗ್ರೀನ್ ಟಿಕ್ ಬಂದಾಗ ಮಾತ್ರ ನಮ್ಗೆ ಇದು ನೆಕ್ಸ್ಟ್ ಪ್ರೊಸೀಡ್ ಮಾಡ್ಬೇಕಾ? ಇವಾಗ ಇವಾಗ ನಾನು ಇದನ್ನ ಹಿಂಗ್ ಮಾಡ್ಕೊಂಡೆ ಅಂತ ನೋಡಿ, ಇಲ್ಲಿ ಸಿಂಟ್ಯಾಕ್ಸ್ ಎರರ್. ಸಿಂಟ್ಯಾಕ್ಸ್ ಎರರ್, ಸ್ಟಾರ್ ಹಾಕಿಲ್ಲ ಅಥವಾ ಕಾಲಮ್ ನೇಮ್ ಕೊಟ್ಟಿಲ್ಲ. ಈಗ ಕೊಡು, ಫುಲ್ ಸೆಲೆಕ್ಟ್ ಮಾಡ್ತಾ ಇದೆ, ಸ್ಟಾರ್ ಕೊಡು. ಏನಾಯ್ತು ಇದು? ಬಾರಪ್ಪ ಟ್ಯಾಬಿಗೆ, ಸ್ಟಾರ್ ಕೊಡು. ಓಕೆನಾ, ಇವಾಗ ನೋಡು, ಫುಲ್ ಸೆಲೆಕ್ಟ್ ಮಾಡ್ತೀನಿ. ಈಗಲೂ ಸಿಂಟ್ಯಾಕ್ಸ್ ಎರರ್ ಏನಕ್ಕಿರ್ಬೋದು? ಒಂದ್ ನಿಮಿಷ. ಸೊ ನಾನು ಅವತ್ತೇ ಹೇಳಿದೆ ನಿಮಗೆ, ನಾನು ನಿಮಗೆ, ನೀವು ಸೆಲೆಕ್ಟ್ ಅಂಡ್ ರನ್ ಮೇಜರ್ ತಿಳ್ಕೊಳ್ಳಿ, ಸುಮ್ಮನೆ ರ್ಯಾಂಡಮ್ ರನ್ ಕೊಡ್ಬೇಡ್ರಿ. ಸೆಲೆಕ್ಟ್ ದ ಸಿಂಟ್ಯಾಕ್ಸ್ ಅಂಡ್ ರನ್ ಇಟ್. ಫಸ್ಟ್ ರನ್ ಮಾಡು. ರನ್ ಮಾಡ್ಲಾ? ಕೆಳಗಡೆ ತೋರಿಸು ಏನೇನಾಗುತ್ತೆ ಅಂತ. ಇವಾಗ ರಿಸಲ್ಟ್ ಇದೆ, ಗೋ ಟು ಟೇಬಲ್. ಅಲ್ಲ, ಫಸ್ಟ್ ಇದು ರನ್ ಮಾಡಿದ ತಕ್ಷಣ, ಒಂದ್ ನಿಮಿಷ, ರನ್ ಮಾಡಿದ ತಕ್ಷಣ ಜಾಬ್ ಇನ್ಫಾರ್ಮೇಶನ್ ಹೋಗು ಕೆಳಗಡೆ. ಅದ್ರ ರಿಸಲ್ಟ್ ಪಕ್ಕನೇ ಇದೆ ನೋಡಪ್ಪ, ಎಕ್ಸಿಕ್ಯೂಷನ್ ಡೀಟೇಲ್ಸ್, ಜಾಬ್ ಇನ್ಫಾರ್ಮೇಶನ್. ಓಕೆ, ಇದರಲ್ಲಿ ಯಾವ ಟೈಮಿಗೆ ರನ್ ಆಗಿದೆ, ಇವಾಗ ಟೈಮ್ ಎಷ್ಟು ಹಂಗೆ ತೋರಿಸು. ಸ್ಟಾರ್ಟ್ ಟೈಮ್ ಇದು ಅಲ್ಲ, ಇವಾಗ ಟೈಮ್ ಎಷ್ಟು? ಟೈಮ್ ಇವಾಗ ಎಷ್ಟು? 7 ಆ ಟೈಮೇ ಇರುತ್ತೆ ನೋಡ್ರಿ ಅದು. ಮತ್ತೆ ಮೇಲ್ ಐಡಿ ಯಾರು ರನ್ ಮಾಡಿದ್ದಾರೆ ಕ್ವೇರಿನ, ಡ್ಯೂರೇಷನ್ ಎಷ್ಟು ತಗೊಂಡಿದೆ, ಕೆಳಗಡೆ ಬಂಗೆ ಎಷ್ಟು ಬೈಟ್ ಪ್ರೊಸೆಸ್ ಆಗಿದೆ, ಜಾಬ್ ಪ್ರಿಯಾರಿಟಿ ಏನು, ಫೈನಲಿ ರಿಸಲ್ಟ್ ಏನ್ ಬಂದಿದೆ. ರಿಸಲ್ಟಿಗೆ ಹೋಗಿ, ಒಂದು ರೋ ಆಡ್ ಆಗಿದೆ. ಎಕ್ಸಿಕ್ಯೂಷನ್ ಡೀಟೇಲ್ಸ್ ಗೆ ಸದ್ಯಕ್ಕೆ ಬೇಡ ನಿಮಗೆ ಅವೆಲ್ಲ, ಎಕ್ಸಿಕ್ಯೂಷನ್ ಗ್ರಾಫು ಬೇಡ. ಈಗ ಡೇಟಾ ತೋರ್ಸಪ್ಪ. ಪ್ರಿವ್ಯೂಗೆ ಹೋಗು, ಅಲ್ಲ ಪ್ರಿವ್ಯೂಗೆ ಹೋಗು, ರಿಫ್ರೆಶ್ ಕೊಡು. ರೈಟ್ ಅಲ್ಲಿ ರೈಟ್ ರಿಫ್ರೆಶ್. ಎಸ್, ನೋಡೋ ಒಂದು ಡೇಟಾ ಆಡ್ ಆಗಿದ್ಯಾ. ಇನ್ನೊಂದು ಅದ್ರಲ್ಲಿ ತೋರಿಸ್ಬಿಡಪ್ಪ, ಏನು ನಾವು ಇಂಟೀಜರ್ ಕೊಟ್ಟಿದ್ವಿ, ಇಲ್ಲಿ ಫ್ಲೋಟ್ ಬಂದೈತೆ. ಇಲ್ಲಿ ಈಗ
ಅವಾಗಲೇ ನಾವು ನೋಡಿದ್ವಿ ಕ್ರಿಯೇಟೆಡ್ ಡೇಟು ಮತ್ತೆ ಮಾಡಿಫೈಡ್ ಡೇಟು ಎಲ್ಲ ಸೇಮ್ ಇತ್ತು. ಬಟ್ ಇವಾಗ ನಾವು ಒಂದು ಡೇಟಾ ಆಡ್ ಮಾಡಿರೋದ್ರಿಂದ ಮಾಡಿಫೈ ಆಗಿದೆ. ಇಫ್ ಯು ಗೋ ಟು ದ ಡೀಟೇಲ್ಸ್ ಆಫ್ ಇಟ್, ಅಬ್ಸರ್ವ್ ಮಾಡಿ. ಲಾಸ್ಟ್ ಮಾಡಿಫೈಡ್ 728 ಇವಾಗ ಅರ್ಥ ಆಯ್ತಾ? ಅಂದ್ರೆ 28ಕ್ಕೆ ತಾನೇ ನಾವು ಕ್ವೆರಿ ಮಾಡಿದ್ದು. ನೋಡಿ, ಇವೆಲ್ಲ ಬಹಳ ಇಂಪಾರ್ಟೆಂಟ್. ನಾವು ಅಂದ್ಕೊಂಡಿರ್ತೀವಿ ಇದೇನು ರ್ಯಾಂಡಮ್ ಡೀಟೇಲ್ಸ್ ಅಂತ. ಲಾಸ್ಟ್ ಮಾಡಿಫೈಡ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ಈ ಲಾಸ್ಟ್ ಯಾರು ರನ್ ಮಾಡಿದ್ದು ಕ್ವೆರಿ, ಎಷ್ಟು ಗಂಟೆಗೆ ರನ್ ಮಾಡಿದ್ದು ಅಂತ ಬೇಕಾಗುತ್ತೆ. ಗೊತ್ತಾಯ್ತಾ ಮನೋ? ಎನಿ ಡೌಟ್? ಮನ ಏನೋ ಡೌಟ್ ಇದೆ ಕೇಳೋ, ನನಗೂ ಗೊತ್ತಾಗುತ್ತೆ. ನಾನು ಅಂದ್ರೆ ನಾನು ಇದನ್ನ ಟ್ರೈ ಮಾಡಿದ್ದೆ ವಿನಿ. ಅಷ್ಟೇ ಟ್ರೈ ಮಾಡವ ಸ್ಕ್ರೀನ್ ಶಾಟ್ ಹಾಕಿದ್ನಲ್ಲ, ಟೇಬಲ್ ಎಲ್ಲ ಹಾಕಿ ಅಂದ್ರೆ ಈಗ ಮಾಡಿದ್ದೆ. ಇದು ಹೈರಾರ್ಕಿ ಬಂದ್ಬಿಟ್ಟು ಪ್ರಾಜೆಕ್ಟ್ ನೇಮು, ಡೇಟಾ ಪ್ರಾಜೆಕ್ಟ್ ನೇಮು, ಆಮೇಲೆ ಫಸ್ಟ್ ನಮ್ಮ ಹೆಸರು ಅಥವಾ ಏನೋ ಒಂದು ಕ್ರಿಯೇಟ್ ಮಾಡಿ, ನೆಕ್ಸ್ಟ್ ಟೇಬಲ್, ಎಂಪ್ಲಾಯಿ ಟೇಬಲ್ ಅಲ್ವಾ? ಯಾವಾಗ ಒಂದು ಟೇಬಲ್ ಕ್ರಿಯೇಟ್ ಮಾಡ್ತೀವಿ ಅಂದ್ರೆ ಇಟ್ ಶುಡ್ ಬಿ ಅಂಡರ್ ಡೇಟಾ ಸೆಟ್. ಡೇಟಾ ಸೆಟ್ ಅದನ್ನ ಡೇಟಾ ಸೆಟ್ ತೋರಿಸ್ಬಿಡು ಒಂದ್ಸರಿ ವಿನೋದ್. ಹೈರಾರ್ಕಿ ಪ್ರಾಜೆಕ್ಟ್ ಲೆವೆಲ್ ತೋರಿಸು. ಆಮೇಲೆ ಈಗ ತೋರಿಸ್ಲಾ ಹಿಂಗೆ? ಹಾ, ಇದು ಯುಟಿಲಿಟಿ ಗ್ಲೈಡರ್ ಅಂತ ಇದೆಯಲ್ಲ, ಅದು ಪ್ರಾಜೆಕ್ಟ್ ಲೇಯರ್. ಇದು ಪ್ರಾಜೆಕ್ಟ್ ಐಡಿ. ನನ್ಗೆ ಇನ್ನೊಂದು ಡೌಟ್ ಐತೆ. ಈ ನಂದ್ರಲ್ಲಿ ಏನ್ ಬರುತ್ತೆ ಗೊತ್ತಾ? ಅದು ಡಿಫಾಲ್ಟ್ ಅನ್ಬಿಟ್ಟು ಟಿಕ್ ಆಗಿರುತ್ತೆ ನೋಡು, ಡಿಫಾಲ್ಟ್ ಅಂತ ಟಿಕ್ ಆಗಿರುತ್ತೆ. ಏನು ಅಂದ್ರೆ ಇದ್ರಲ್ಲಿ ಎಷ್ಟೊಂದು ಬರುತ್ತೆ ಯುಟಿಲಿಟಿ ಗ್ಲೈಡರ್. ಒಂದ್ ನಿಮಿಷ, ನೀನು ಅದ ಕ್ಲಿಯರ್ ಮಾಡ್ತೀನಿ. ಯಾವಾಗ್ಲೂ ನಾವು ಒಂದು ಟೇಬಲ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ಫಸ್ಟ್ ದ ಹೈರಾರ್ಕಿ ಗೋಸ್ ಟಾಪ್ ಈಸ್ ಪ್ರಾಜೆಕ್ಟ್, ದೆನ್ ಈಸ್ ಡೇಟಾ ಸೆಟ್, ದೆನ್ ಈಸ್ ಟೇಬಲ್ ಆರ್ ವೀವ್. ಇದು ಹೈರಾರ್ಕಿ ಲೆವೆಲ್. You cannot create directly a table under a project. You should create a data set and then you go to the table. Okay, project name, data set, view. ಇಲ್ಲಿ ಸುಮ್ಮನೆ ನೋಡು, ಇದು ಪ್ರಾಜೆಕ್ಟ್ ಐಡಿ ನಂದು. ಆಯ್ತಾ? ಇದು ಡೇಟಾ ಸೆಟ್. ಡೇಟಾ ಸೆಟ್ ಇದಾದ್ಮೇಲೆ ಅದು ಅಂಡರ್ ಅಲ್ಲಿ ಟೇಬಲ್ ನೇಮ್. ಓಕೆ, ಈಗ ಇದು ವಿನೋದ್ ಸ್ಕ್ರೀನ್ ಶೇರ್ ಆಫ್ ಮಾಡಿ. ಎಸ್, ಕರೆಕ್ಟ್. ಸುನಿಲ್, ಏನ್ ನಿನ್ ಡೌಟ್? ಅದೇ ನನ್ ಡೌಟ್ ಏನಂದ್ರೆ, ಶೇರ್ ಮಾಡಿ ತೋರಿಸ್ಬಿಡ್ತೀಯ ಬೆಸ್ಟ್ ಅದು. ನಿಮಿಷ, ನಾನು ಇವಾಗ ಜಸ್ಟ್ ಲ್ಯಾಪ್ಟಾಪ್ ಆನ್ ಮಾಡಿದೆ. ಓಕೆ, ಹಂಗೆ ಹೇಳ್ತಾ ಇರ್ ಬಾಯಲ್ಲಿ ಅದನ್ನ. ಅದೇ ಈಗ ಲಾಗಿನ್ ಆಗ್ತೀವಲ್ಲ, ಲಾಗಿನ್ ಆಗಿ ಅದೇ ಗೂಗಲ್ ಕ್ಲೌಡಿಗೆ ಹೋಗ್ತೀವಿ ನೋಡು. ಗೂಗಲ್ ಕ್ಲೌಡಿಗೆ ಹೋಗಾದ್ಮೇಲೆ ಅದೇ ಈ ಡೇಟಾ ಸೆಟ್ ಎಲ್ಲ ಬಂತಲ್ಲ, ವಿನೋದ್ ತೋರ್ಸಿದ್ರಲ್ಲ, ಅದೇ ತರನೇ. ಬಟ್ ಅದ್ರೊಳಗಡೆ ತುಂಬಾ ಇದು ಬರುತ್ತೆ ಅಂತ ನಾನು ಅಂದ್ರೆ ಹೆಂಗ್ ಹೇಳೋದು, ಬಹಳ ಡೇಟಾ ಸೆಟ್ ಬರ್ತಾವೆ ಅಂತ ಇಲ್ಲ. ಬೈ ಡಿಫಾಲ್ಟ್ ಯಾವ್ದು ಡೇಟಾ ಸೆಟ್ ಕ್ರಿಯೇಟ್ ಆಗಿರಲ್ಲ. ನಾನು ಅದೇನು ಅಂತ ಗೊತ್ತಾಯ್ತು ನೀನ್ ಏನ್ ಕೇಳ್ತಾ ಇದೀಯ ಅಂತ. ಅದ್ರ ಅಂಡರ್ ಪ್ರಾಜೆಕ್ಟ್ ಅಂಡರ್ ಬಹಳ ಆಪ್ಷನ್ಸ್ ಗಳು ಬರ್ತಾವಲ್ಲ. ಈಗ ಸ್ಟಾರ್ಟಿಂಗ್ ಇತ್ತು ನೋಡು, ಡೇಟಾ ಸೆಟ್ ಮುಂಚೆ ವಿನೋದ್ ಎಲ್ಲಿ ಸ್ಕ್ರೀನ್ ಶೇರ್ ಮಾಡಿದ್ರೆ ಅಲ್ಲಿ ನೇಮ್ ಬಂದಿತ್ತು ನೋಡಿ, ಯುಟಿಲಿಟಿ ಗ್ಲೈಡರ್ ಅಂದ್ಬಿಟ್ಟು. ಅದು ಬಹಳ ಬರುತ್ತೆ, ಅಡ್ವಾನ್ಸ್ ಆಪ್ಷನ್ ಅವೆಲ್ಲ ಬೇಡ ಅಂತ ಇದ್ದೆ. ಓಕೆ ವಿನೋದ್, ಶೇರ್ ಯುವರ್ ಸ್ಕ್ರೀನ್. ವಿನೋದ್, ಅರ್ಥ ಆಯ್ತಾ ಮನೋಹರ್ ಏನ್ ಡೌಟ್ ಸುನಿಲ್ ಕೇಳಿತ್ತು ಅಂತ? ಅದು ಡೌಟ್ ನನಗೆ ಗೊತ್ತಿಲ್ಲ ವಿನಿ, ಬಟ್ ನನಗೆ ವಿನೋದ್ ಹೇಳಿದ್ ಕಂಪ್ಲೀಟ್ ಅರ್ಥ ಆಯ್ತು. ಈ ನಂದು ಶೇಪ್ಡ್ ಪ್ಲಾಟೋ ಅಂತ ಇದೆ. ಅದು ಪ್ರಾಜೆಕ್ಟ್ ನೇಮ್ ಬಂದ್ಬಿಟ್ಟು ಯೂನಿವರ್ಸಲಿ ಡಿಫರೆಂಟ್ ಇರುತ್ತೆ. ಇದು ಬೇರೆ ಬೇರೆ ಅದ್ರ ಮೇಲೆ ಕ್ಲಿಕ್ ಮಾಡಿಲ್ಲ, ಹೇಳ್ತೀನಿ. ಅದ್ರ ಶೋ ಮೋರ್ ಶೋ ಮೋರ್ ಅಂತ ಇದೆ. ಲಾಸ್ಟ್ ಆಪ್ಷನ್ ಶೋ ಮೋರ್, ಲಾಸ್ಟ್ ಅದಲ್ಲಪ್ಪ, ಶೋ ಮೋರ್ ಅಂತ ಇಲ್ಲಿದೆ ನೋಡು. ಲಾಸ್ಟ್ ಅದ್ರಲ್ಲಿ ಲಾಸ್ಟ್. ಸುನಿಲ್ ಕೇಳ್ತಿರೋದು ಇವೇನು ಅಂತ. ಇವೇನು ಅಂತ ಕೇಳ್ತಾ ಇರೋದು. ಸದ್ಯಕ್ಕೆ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಇದನ್ನ ನಾನು ಹೇಳಬೇಕು ಅಂದ್ರೆ ನಾನು ಬೇರೆ ಸರ್ವಿಸಿಗೆ ಹೋಗಿ ಬರ್ಬೇಕಾಗುತ್ತೆ. ನಿಮಿಷ ವಿನೋದ್, ಒಂದು ಕ್ವೇರಿ ಬರ್ದಲ್ಲ ಅದನ್ನ ಸೇವ್ ಮಾಡು. ಒಂದು ಕ್ವೇರಿ ಬರ್ದಲ್ಲ, ಈಗ ಬರ್ದಲ್ಲ ಅದನ್ನ ಸೇವ್ ಮಾಡು. ಶೇರ್ ಮಾಡ್ಬೇಕಾ? ಸೇವ್ ಅವತ್ತು ತೋರಿಸಿದ್ನಲ್ಲಪ್ಪ. ಈಗ ಬರ್ದಿರೋ ಕ್ವೇರಿ ತೋರ್ಸಪ್ಪ ನನಗೆ ಫಸ್ಟ್.
ಇದನ್ನ ಸೇವ್ ಮಾಡು, ಅಲ್ಲಿ ಸೇವ್ ಬಟನ್ ಇದೆ ನೋಡು. ಇದಲ್ಲ, ಒಂದ್ ನಿಮಿಷ, ಅದಕ್ಕಿಂತ ಇದೆಲ್ಲ ಮುಂಚೆ ಬರ್ತಿತ್ತು, ಒಂದ್ ಇದೆಲ್ಲ ನಿಮಿಷ ಬರ್ತಿತ್ತು. ಒಂದ್ ನಿಮಿಷ ಯಾವ್ದು ಆಗಿರ್ಲಿ, ಹಾ. ಅದಕ್ಕಿಂತ ಮುಂಚೆ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಕ್ವೇರೀಸ್ ಅಲ್ಲಿ ಏನಾರು ಇದೆಯಾ ನೋಡು ಫಸ್ಟ್. Queries, ಒಂದ್ ನಿಮಿಷ. ಸುನಿಲ್, ಇಲ್ಲಿ ಏನಾದ್ರು ಇದೆಯಾ? ಬೈ ಡಿಫಾಲ್ಟ್ ಕ್ವೇರಿ ಅಂತ ಓಪನ್ ಮಾಡೋದು ಆಯ್ತಲ್ಲ, ಅಲ್ಲಿ ಅದನ್ನ ಓಪನ್ ಮಾಡಿ ಡಬಲ್ ಕ್ಲಿಕ್ ಮಾಡೋದು. ಹ್ಮ್. ಇದು ಬೈ ಡಿಫಾಲ್ಟ್ ಕ್ವೇರಿ. ಇದನ್ನ ಬಿಟ್ಟು ಯಾವ್ದಾರ ಇದೆಯಾ ಎಕ್ಸ್ಟ್ರಾ? ಕ್ವೈರಿ ಓಪನ್ ಮಾಡ್ತೀನಿ ನಿಮಿಷ. ಅಲ್ಲ ಇಲ್ಲಿ ನೋಡಿ, ಸ್ಕ್ರೀನ್ ನೋಡಿಲ್ಲ. ಏನೂ ಇಲ್ಲ. ಓಕೆ ವಿನೋದ್, ಏನ್ ಮಾಡು ಅಂದ್ರೆ ಜಸ್ಟ್ ಸೇವ್ ದ ಕ್ವೇರಿ ವಿಚ್ ಯು ರಿಟನ್. ಇದು ನೋಡಿ, ಸೇವ್ ಪ್ರೊಸೆಸ್ ನೋಡ್ಕೊ. ಈಗ ಎಲ್ಲರೂ ನೋಡ್ರಿ, ಸೇವ್ ಪ್ರೊಸೆಸ್, ಸೇವ್ ಕ್ವೇರಿ ಅಂದ್ರೆ ಇದೊಂದು ಡಾಕ್ಯುಮೆಂಟ್ ನ ಸೇವ್ ಮಾಡ್ತಿರಲ್ಲ, ಅದೇ ತರ ಇದು. ಈಗ ಮುಂದೆ ನಾನು ಈ ಕ್ವೇರಿನ ಯೂಸ್ ಮಾಡಬೇಕು ಅಂದ್ರೆ ನಾನು ಈ ತರ ಗಿವ್ ಎನಿಥಿಂಗ್ ಸೇವ್ ಮಾಡಬೇಕು ಅಂದ್ರೆ ನಾನು ಯೂಸ್ ಮಾಡ್ತೀನಿ. ಇನ್ಸರ್ಟ್ ಕ್ವೆರಿ ಇನ್ಸರ್ಟ್ ಬೇಡ ಅದು ಕೀವರ್ಡ್ ಆಗುತ್ತೆ, ಬೇರೆ ಏನಾದ್ರು ಇಲ್ಲ ನಡೆಯುತ್ತೆ, ಸೇವಿಂಗ್ ಅಲ್ಲ, ನಡೆಯುತ್ತೆ, ನಮಗೆ ಗೊತ್ತಾಗಬೇಕು ಯಾವ ಕ್ವೆರಿ ಅಂತ. ನಡೆಯುತ್ತೆ. ಯು ಕ್ಯಾನ್ ಗಿವ್ ಎನಿಥಿಂಗ್ ಹಿಯರ್, ನೋ ಪ್ರಾಬ್ಲಮ್. ಅದ್ರಲ್ಲೇನು ಅದು ಏನು ಮಾಡಕ್ ಹೋಗ್ಬಿಡಪ್ಪ, ರೀತಿಯನ್ನು ಇಲ್ಲ ಸೇವ್ ಮಾಡ ಅಷ್ಟೇ ಸಾಕು. ಈಗ ನೆಕ್ಸ್ಟ್ ನೀನೇನ್ ಮಾಡು ಅಂದ್ರೆ, ಸುಮ್ಮನೆ ಇಲ್ಲ ಏನೋ ಬಂತು ನೋಡಲ್ಲಿ ಇನ್ಸರ್ಟ್ ಅಂತ. ಬಂತು. ಅಂದ್ರೆ ಈಗ ಹೆಂಗೆ ಅಂದ್ರೆ ನಾವು ನಾರ್ಮಲ್ ಡಾಕ್ಯುಮೆಂಟ್ ಸೇವ್ ಮಾಡ್ತೀವಲ್ಲ, ಅದೇ ತರ ಇದು ಅಂಡರ್ ಕ್ವೇರೀಸ್, ಎಲ್ಲಿಂದ ಸ್ಟೋರ್ ಮಾಡ್ತೀವೋ ಅದು ಕ್ವೇರೀಸ್ ಅಲ್ಲಿ ಬರುತ್ತೆ. ರೆಪಾಸಿಟರಿ ಅಂತ ಇದೆಯಲ್ಲ, ಓಪನ್ ಮಾಡಪ್ಪ, ರೈಟ್ ಕ್ಲಿಕ್ 3 ಡಾಟ್ ಹೊಡಿ. ಇದೇನು ಅಂದ್ರೆ ಅಲ್ಲೇ ಕೊಡ್ತಾ ಇದೆ ಗಿಟ್ಗೆ ಕನೆಕ್ಟ್ ಮಾಡೋದು ಅಷ್ಟೇ. ಆಕ್ಚುಲಿ ಇದು ಲೇಟೆಸ್ಟ್ ಬಂದಿರೋ ಆಪ್ಷನ್. ಅಲ್ಲ, ಇದನ್ನ ಬಿಗ್ ಕ್ವೈರಿ ಅಂದ್ರೆ ಇದನ್ನೇನಾ ಮಾಡೋದು? ಹೇಳ್ತೀನಿ. ಓಕೆ ಸಾಕು, ಸಾಕು. ನಾನು ಒಂದೊಂದಿನ ಚೂಚೂರು ಎಕ್ಸ್ಪ್ಲೈನ್ ಮಾಡ್ತೀನಿ, ಮುಂದೆ ಎಕ್ಸ್ಪ್ಲೈನ್ ಮಾಡೋದು ಬಹಳ ಇದೆ. ನೋಟ್ಬುಕ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ಈಗ ಕ್ವೇರೀಸ್ ಏನಂತ ಆಯ್ತು, ರೆಪಾಸಿಟರಿ ಅರ್ಥ ಆಯ್ತು. ಕ್ವೇರೀಸು ಮತ್ತೆ ರೆಪಾಸಿಟರಿ ಅರ್ಥ ಆಯ್ತಾ ಏನೇನು ಅಂತ? ಹಲೋ, ನೋಟ್ಬುಕ್ ಅಂದ್ರೆ ಕ್ಲಿಕ್ ಮಾಡು, ನೋಟ್ಬುಕ್ ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡು. ನಾವು ಇಲ್ಲಿ ಕತೆ ಬರ್ದಂಗ್ ಬರಿತೀವಲ್ಲ, ಅದನ್ನ ನೋಟ್ಬುಕ್ ಅಂದ್ರೆ ಕೋಡ್ ರನ್ ಮಾಡೋದಕ್ಕೆ. ಅದೇ ಹೇಳೋದಲ್ಲ, ಇವೆಲ್ಲ ಅಡ್ವಾನ್ಸ್ ಕಾನ್ಸೆಪ್ಟ್, ನಿಮಗೆ ಸದ್ಯಕ್ಕೆ ಬೇಡ. ನೀವು ಮೊದಲು ಫಸ್ಟ್ ಸೀಕ್ವಲ್ ಕಲಿಬೇಕು. ನೀವು ಇದೆಲ್ಲ ಬಿಟ್ಟು ಫಸ್ಟ್ ಸೀಕ್ವಲ್ ಪಕ್ಕ ಆಗಿ ನಾನು ಇದೆಲ್ಲ ಹೇಳ್ಕೊಡ್ಬೋದು. ಇದನ್ನೆಲ್ಲ ಕ್ಯಾನ್ಸಲ್ ಮಾಡಿ, ಇಷ್ಟು ಸದ್ಯಕ್ಕೆ ಸಾಕು ನಿಮಗೆ. ನಾನು ಹೇಳ್ತಾ ಇರೋದೇನು ಅಂದ್ರೆ, ಅವತ್ತು ನಾನು 7 ಇಂಪಾರ್ಟೆಂಟು ಅಂತ ಹೇಳಿದ್ನಲ್ಲ, ಅವನು ಓದಿದಿರಾ? ಅದು ಇಂಪಾರ್ಟೆಂಟ್, ನನಗೆ ಅದು ಬೇಕು. ಇವೆಲ್ಲ ಸೆಕೆಂಡ್ ಹೇಳ್ಕೊಡ್ತೀನಿ, ಏನ್ ಪ್ರಾಬ್ಲಮ್ ಇಲ್ಲ. ಇವೆಲ್ಲ ಅದನ್ನ ಓದಿದಿರಾ? ನಾನು ಅಂದ್ರೆ ಡೆಫಿನಿಷನ್ಸ್ ಒಂದ್ ರೇಂಜ್ ನೋಡ್ಕೊಂಡಿದೀನಿ, ಬಟ್ ಕೋಡ್ ಬರ್ದಿಲ್ಲ. ಅದ್ರಲ್ಲಿ ಕೋಡ್ ಬರ್ದು ನೋಡಿಲ್ಲ. ಮನೋಹರ್, ವಾಟ್ ಈಸ್ ರೋ ನಂಬರ್? ರೋ ನಂಬರ್ ಅಂದ್ರೆ ಏನು? ಸ್ಕ್ರೀನ್ ಶೇರ್ ಆಫ್ ಮಾಡು. ರೋ ನಂಬರ್ ಅಂದ್ರೆ ಡೆಫಿನೇಷನ್. ಆಯ್ತು, ಡೆಫಿನೇಷನ್ ಬಂದಿಲ್ಲ ಅಂದ್ರೆ ಕೋಡ್ ಹೇಳಾಯ್ತು. ಲೈಕ್ ಕೌಂಟ್ ಅನ್ಸುತ್ತಲ್ಲ. ಅಲ್ಲ, ಯೂನಿಕ್ ವ್ಯಾಲ್ಯೂ ಅದು ಎಲ್ಲ ಪ್ರತಿಯೊಂದಕ್ಕೂ ಯೂನಿಕ್ ವ್ಯಾಲ್ಯೂ. ನೋಡ್ರಪ್ಪ, ನೀವು ಎಷ್ಟು ಫಾಸ್ಟ್ ಆಗಿ ಓದ್ತೀರಾ ಅಷ್ಟು ಫಾಸ್ಟ್ ಆಗಿ ನಾನು ಇದನ್ನ ಮಾಡಕ್ ಸಾಧ್ಯ ಇಲ್ಲ. ಅಂದ್ರೆ ಕಷ್ಟ. ನಾನು ಹೇಳ್ತಾ ಇದ್ದೀನಿ ಅವತ್ತಿಂದ. ನಾನು ಆಕ್ಚುಲಿ ಬುಧವಾರದ ಜೊತೆ ಕ್ಲಿಯರ್ ಮಾಡ್ರಿ ಅಂತ ಹೇಳಿದ್ದೆ, ನೀವು ಮಾಡ್ಲಿಲ್ಲ. ಇನ್ನೊಂದ್ಸರಿ ಬರಿತೀನಿ ನೋಡ್ರಿ. ರ್ಯಾಂಕು, ಡೆನ್ಸ್ ರ್ಯಾಂಕು, ಡೆನ್ಸ್ ರ್ಯಾಂಕು, ರೋ ನಂಬರ್, ಮತ್ತೆ ಸಿಟಿ ಅಲ್ಲ, ಇದೇನೋ ಸಿಟಿ ಬರುತ್ತೆ, ವಿತ್ ಕ್ಲಾಸ್. ಇವೆಲ್ಲ ಸಿಟಿ ವಿತ್ ಕ್ಲಾಸ್ ಎಲ್ಲ ಎರಡು ಒಂದೇ. ಸಿಟಿ, ಕಾಮನ್ ಟೇಬಲ್ ಎಕ್ಸ್ಪ್ರೆಷನ್, ಸಿಟಿ, ಲ್ಯಾಗ್. ಇವನ್ನ ಕರೆಕ್ಟ್ ಆಗಿ ಓದ್ಕೊಳ್ಳಿ, ಇಂಪಾರ್ಟೆಂಟ್ ಅಂತ. ನಾವು ಬಹಳ ಇಂಟರ್ವ್ಯೂ ಇದೇ ಬರೋದು ಅಂತಾನು ಹೇಳಿದೀನಿ ನಿಮ್ಗೆ. ಇಲ್ಲ, ಅದೇ ಒಂದ್ ಸ್ವಲ್ಪ ಡೆಫಿನಿಷನ್ಸ್ ನೋಡ್ಕೊಂಡಿದ್ದೆ, ಬಟ್ ಇದು ನೋಡ್ಕೊಂಡು ಕೋಡ್ಗಳು ಬರೀಬೇಕು. ಅದಕ್ಕೆ ಕೋಡ್ ಇಸ್ ಇಂಪಾರ್ಟೆಂಟ್. ಅದೇ ಕೋಡ್ ಒಂದೇ ಒಂದು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಮನೋಹರ್ ಅವಾಗಲೇ ಕೇಳ್ದ, ಓವರ್ ಅಂತ ಬರುತ್ತಲ್ಲ, ಅದು ಏನು ಅಂತ. ಓವರ್ ಕೇಳಿದ್ರ? ನೋಡಿದ್ರಲ್ಲ? ಇದೇ ಬರುತ್ತೆ, ಪಾರ್ಟಿಷನ್ ಓವರ್ ಅಂತ ಬರುತ್ತೆ. ಓವರ್ ಸಿ ಪಾರ್ಟಿಷನ್.
ಈ ತರದೇನ ಯಾರದು ಇದು ಬಂದ್ಬಿಟ್ಟು ಓವರ್ ಕಾಲಮ್ ನೇಮ್ ಆಗಿರುತ್ತೆ. ನಂಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ಕಾಲಮ್ ನೇಮ್ ಅಂತ ಒಂದು ಬರೀತೀನಿ. ನೀವು ಲ್ಯಾಗ್ ತಗೊಳ್ಳಿ, ಲೀಡ್ ತಗೊಳ್ಳಿ, ಡೆನ್ಸ್ ರ್ಯಾಂಕ್ ತಗೊಳ್ಳಿ, ರೋ ನಂಬರ್ ಯಾವ್ದಾರು ತಗೊಳ್ಳಿ, ದಿಸ್ ಈಸ್ ಕಾಮನ್. ನೀವು ಇಲ್ಲಿ ಚೇಂಜ್ ಮಾಡೋದೇ ಇದೊಂದು ರೋ ನಂಬರ್, ರ್ಯಾಂಕು, ಡೆನ್ಸ್ ರ್ಯಾಂಕ್, ಲೀಡ್, ಲ್ಯಾಗ್. CTA ಬಗ್ಗೆ ಹೇಳ್ತಿಲ್ಲ, ಇಷ್ಟು ಮಾತ್ರ ಏನಿದೆ ಸೇಮ್. ಅರ್ಥ ಮಾಡ್ಬೇಕು ಫಸ್ಟ್, ಗೊತ್ತಾಯ್ತಾ? ನಾನು ಸಿಂಟ್ಯಾಕ್ಸ್ ಬರೀದ್ರೆ ಕೊಡ್ತಾ ಇದ್ದೀನಿ. ಇದರಲ್ಲಿ ಎನಿಬಡಿ ಟೆಲ್ ಮಿ ವಾಟ್ ಈಸ್ ಡೆನ್ಸ್ ರ್ಯಾಂಕ್ ಅಂದ್ರೆ ಏನು ಅಂತ? ಅಂದ್ರೆ ವಿತೌಟ್ ಎನಿ ಗ್ಯಾಪ್ಸ್ ದಿ ರೋ ನಂಬರ್ಸ್ ವಿಲ್ ಬಿ ಅಸೋಸಿಯೇಟೆಡ್. ಗಿವ್ ಮಿ ಒನ್ ಎಕ್ಸಾಂಪಲ್. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು 10 ರೋಸ್ ಇದೆ ಅಂದ್ರೆ 1 2 3 4 ಅಂತ ಕಾನ್ಸಿಕ್ಯೂಟಿವ್ ಆಗಿ 10 ತನಕ ಆಗುತ್ತೆ. ಈಗ ಎಕ್ಸೆಲ್ ಅಲ್ಲಿ ನೋಡಿದ್ರೆ ನಮ್ಗೆ ಈ ಕಡೆ ರೋ ನಂಬರ್ಸ್ ಕಾಣಿಸುತ್ತಲ್ಲ 1 2 3 4 ಅಂದ್ಬಿಟ್ಟು ಎಲ್ಲೂ ಗ್ಯಾಪ್ ಇಲ್ದಂಗೆ, ಅದನ್ನೇ ಡೆನ್ಸ್ ರ್ಯಾಂಕ್ ಅಂತ ಹೇಳ್ಬೋದು. ಒಂದು ಎಕ್ಸಾಂಪಲ್ ಅಂದ್ರೆ ಇವಾಗ ರ್ಯಾಂಕ್ ಇವಾಗ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ರೋ ನಂಬರ್ ಬಂದು ಯೂನಿಕ್ ವ್ಯಾಲ್ಯೂ, ಏನು ಡೂಪ್ಲಿಕೇಟ್ಸ್ ಇರಲ್ಲ. 1 2 3 4 ಅಂತ ಕೌಂಟ್ ಹಾಕೊಂಡು ಹೋಗುತ್ತೆ. ಅದು ರ್ಯಾಂಕ್ ಅಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಅವತ್ತು ನೀನ್ ಹೇಳ್ದಂಗೆ ಇವಾಗ 4 ಜನ, ವಿನಾಯಕ, ಸುನಿಲ್, ಮನೋಹರ್ ಮತ್ತೆ ಇವಾಗ ಅಜಿತ. ಇವಾಗ ಸುನಿಲ್ದು ಮನೋಹರ್ದು ಒಂದೇ ರ್ಯಾಂಕ್ ಇರುತ್ತೆ, ಫಸ್ಟ್ ರ್ಯಾಂಕ್ ಅಂತ ಬಂದಿರುತ್ತೆ. ಇವಾಗ ಪಲ್ಲಕ್ಕಿ ಸೆಕೆಂಡ್ ರ್ಯಾಂಕ್, ನನ್ನ ಥರ್ಡ್ ರ್ಯಾಂಕ್ ಅಂತ ಬಂದಿರುತ್ತೆ. ಆಯ್ತಾ? ಇವಾಗ ಅದು ಬಂದಿರೋದ್ರಲ್ಲಿ ಇವಾಗ ರ್ಯಾಂಕ್ ಏನ್ ಮಾಡುತ್ತೆ ಅಂತಂದ್ರೆ ಸ್ಕಿಪ್ ಮಾಡುತ್ತೆ ಡೂಪ್ಲಿಕೇಟ್ಸ್ ನ. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಯಾರು ಇವಾಗ ಮನೋಹರ್ ಮತ್ತೆ ಸುನಿಲ ಇಬ್ರು ಫಸ್ಟ್ ರ್ಯಾಂಕ್ ಅಂದ್ರೆ 90% ಬಂದಿದೆ, ಫಸ್ಟ್ ರ್ಯಾಂಕ್ ತಗೊಂಡಿದೆ ಅಂತಂದ್ರೆ ಅದು ಸ್ಕಿಪ್ ಮಾಡುತ್ತೆ. ಅದು ಅಂದ್ರೆ 1 1 ಇವಾಗ ಅಂದ್ರೆ ಇವಾಗ ನಿಮ್ದು ಕೌಂಟೆ 1 1 ಮನೋಹರ್ 1 ಮತ್ತೆ ಸುನಿಲ್ 1. ಇವಾಗ ವಿನಾಯಕ ಬಂದಾಗ ಅದು ತಗೊಳೋದು 3 2 ತಗೊಳಲ್ಲ, ಅದು ರ್ಯಾಂಕ್ ಕೊಡ್ತಾ ಅದು 3 ತಗೊಳತ್ತೆ. ಆಮೇಲೆ ನೆಕ್ಸ್ಟ್ ಇವಾಗ ನಂದು ಬಂದಾಗ 4 ತಗೊಳತ್ತೆ. ಬಟ್ ಅದೇ ಇವಾಗ ನೀನ್ ಡೆನ್ಸ್ ರ್ಯಾಂಕ್ ಅಂತ ಬಂದಾಗ ಏನಾಗುತ್ತೆ ಗೊತ್ತಾ, ಡೆನ್ಸ್ ರ್ಯಾಂಕು ಸಿಂಪಲ್ ಅಂದ್ರೆ ಇವಾಗ ಸೇಮ್ ರ್ಯಾಂಕ್ ತರನೇ ವರ್ಕ್ ಆಗುತ್ತೆ, ಬಟ್ ಸ್ಕಿಪ್ ಮಾಡಲ್ಲ ಡೂಪ್ಲಿಕೇಟ್ಸ್ ಇದ್ದಾಗ. ಅಂದ್ರೆ ಇವಾಗ ಸೇಮ್ ಇವಾಗ ಮನೋಹರ ಮತ್ತೆ ಸುನಿಲ ಇಬ್ರು ಇವಾಗ ಫಸ್ಟ್ ರ್ಯಾಂಕ್ ಅಂತ ಆಗಿದೆ. ಇವಾಗ ನೆಕ್ಸ್ಟ್ ಬರ್ಬೇಕಾದ್ರೆ ಅದು 2 ಅಂತ ತಗೊಳುತ್ತೆ ಅಲ್ಲೇನೋ ವಿನಾಯಕ? ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಕಾಣಿಸ್ತಾ ಸ್ಕ್ರೀನ್? ಕಾಣಿಸ್ತಿದೆ. ನೋಡಿ, ಇಲ್ಲಿ ಬಂದ್ಬಿಟ್ಟು ಡೇಟಾ ಇದೆ. ಅಲಿಸ್, ಬಾಬ್, ಚಾರ್ಲಿ, ಡೇವಿಡ್, ಈವ್, ಇವ್ರದ್ದು ಸ್ಕೋರ್ ಇದು. ಅಲಿಸ್ ಬಂದ್ಬಿಟ್ಟು 95 ತೆಗ್ದಿದ್ದಾನೆ, ಬಾಬ್ 90, ಈ ತರ ಏನೇನೋ ತೆಗ್ದಿದ್ದಾರೆ. ನಾನು ಅವಾಗಲೇ ಹೇಳಿದೆ, ದಿಸ್ ಇಸ್ ದ ವೇ ವಿಲ್ ಗೋಯಿಂಗ್ ಟು ರೈಟ್ ದ ಸಿಂಟ್ಯಾಕ್ಸ್ ಅಂತ. ನೋಡಿ ಅದೇ ತರ ಇದೆಯಾ? ಚೆಕ್ ಮಾಡ್ಕೊಂಡ್ಬಿಡಿ. ರ್ಯಾಂಕ್ ಇದೆ, ಓವರ್ ಇದೆ, ಪಾರ್ಟಿಷನ್ ಬೈ ಇದೆ. ನೋಡಿ ಇಲ್ಲಿ ಪಾರ್ಟಿಷನ್ ಕೊಟ್ಟಿಲ್ಲ, ಆರ್ಡರ್ ಬೈ ಇದೆ. ಅಂದ್ರೆ ಎಲ್ಲದಕ್ಕೂ ಇದು ಬೇಕು ನಾಟ್ ಕಂಪಲ್ಸರಿ. ನಮ್ಮ ರಿಕ್ವೈರ್ಮೆಂಟ್ ತಕ್ಕಂಗೆ ಇದನ್ನ ನಾವು ಬೇಕೋ ಬೇಡ ಅಂತ ಅನ್ಕೊಂತೀವಿ. ಬಟ್ ದಿಸ್ ಇಸ್ ಸ್ಟ್ಯಾಂಡರ್ಡ್. ಇಲ್ಲಿ ಪಾರ್ಟಿಷನ್ ಬ್ಯಾಕ್ ಇಲ್ಲ, ಆರ್ಡರ್ ಬೈ ಹಾಕಿದ್ದಾರೆ. ಹೌದಾ? ಆರ್ಡರ್ ಬೈ ಒಂದು ಕಾಲಮ್ ನೇಮ್, ಮತ್ತೆ ಡಿಸೆಂಡಿಂಗ್ ಆರ್ಡರ್, ಮತ್ತೆ ಈಸ್ ಅಲಿಯಾಸಿಂಗ್ ಇಟ್. ಅಲಿಯಾಸ್ ಮಾಡ್ತಾ ಇದ್ದಾನೆ ಯಾರನ್ನ? ರೋ ನಂಬರ್ ಅಂತ ಅಲಿಯಾಸ್ ಮಾಡ್ತಾರೆ. ಅಲಿಯಾಸ್ ನಮ್ಮಿಷ್ಟ, ನಾವ್ ಹೆಂಗಾದ್ರೂ ಕೊಡ್ಬೋದು ಅಲಿಯಾಸ್. ಇದು ಏನಂದ್ರೆ ಸಿಂಪಲ್ ಆಗಿ ನೋಡಿ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ಒಂದು ಸೆಲೆಕ್ಟ್ ಸ್ಟೇಟ್ಮೆಂಟ್ ಬರ್ದ, ನೇಮ್ ಇದೆ, ಇದನ್ನ ಬರ್ತಿದ್ದಾನೆ, ಸ್ಕೋರ್. ಇದು ಕರೆಕ್ಟ್? ಇಲ್ಲಿ ಕ್ಲಿಯರ್ ಸೆಲೆಕ್ಟ್ ಸ್ಟೇಟ್ಮೆಂಟ್. ಈಗ ಫಸ್ಟ್ ನಾನು ರೋ ನಂಬರ್, ರ್ಯಾಂಕು, ಡೆನ್ಸ್ ರ್ಯಾಂಕು ಬರ್ಕಂತೀನಿ. ಓವರ್, ದಿಸ್ ಇಸ್ ಹೌ ದ ಸಿಂಟ್ಯಾಕ್ಸ್ ಇಸ್. ಓವರ್ ಮೀನ್ಸ್ ಓವರ್ ದ ಟೇಬಲ್. ಐಲ್ ಟೇಕ್ ದ ಓವರ್ ಕಂಟ್ರೋಲ್ ಆಫ್ ದ ಟೇಬಲ್. ಓವರ್, ಅದು ಓವರ್ ಅಂದ್ರೆ ಮನೋಹರ್. ಆರ್ಡರ್ ಬೈ, ಜಸ್ಟ್ ಇಲ್ಲಿ ನಾನು ಆರ್ಡರ್ ಮಾಡ್ತಾ ಇದೀನಿ ಅಂದ್ರೆ, ಆರ್ಡರ್ ಅಂದ್ರೆ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಹೆಂಗ್ ಬರ್ಬೇಕು? ಅಸೆಂಡಿಂಗ್ ಬೇಕು, ಡಿಸೆಂಡಿಂಗ್ ಬೇಕು. ಆರ್ಡರ್ ಬೈ ಯಾವುದು? ಆರ್ಡರ್ ಯಾವ ತರ ಮಾಡ್ತಾ ಇದೀನಿ? ಅಸೆಂಡಿಂಗ್, ಡಿಸೆಂಡಿಂಗ್. ಸ್ಕೋರ್ ಮೇಲೆ ಆರ್ಡರ್ ಮಾಡ್ತಾ ಇದ್ದೀನಿ, ಡಿಸೆಂಡಿಂಗ್ ಬೇಕು ಅಂತ. ಡಿಸೆಂಡಿಂಗ್ ಅಂದ್ರೆ ಏನು? ಚಿಕ್ಕದಿಂದ ದೊಡ್ಡದ, ದೊಡ್ಡದಿಂದ ಚಿಕ್ಕದ? ದೊಡ್ಡದಿಂದ ಚಿಕ್ಕದು. ದೊಡ್ಡದಿಂದ ಚಿಕ್ಕದು.
ಪಕ್ಕನ ಡಿಸೆಂಡ್ ಹೂನಪ್ಪ, ದೊಡ್ಡದೇನು ಚಿಕ್ಕದು. ದೊಡ್ಡದಿಂದ ಚಿಕ್ಕದು. ನೋಡ್ರಿ ಡಿಸೆಂಡಿಂಗ್ ಮಾಡ್ತಾ ಇದೀನಿ, ಅದಾದ್ಮೇಲೆ ಇದಕ್ಕೊಂದು ನೇಮ್ ಅಂತ ಕೊಡ್ತಾ ಇದೀನಿ, ರೋ ನಂಬರ್ ಅಂತ. ನೋಡ್ರಿ ಇಲ್ಲಿ ಏನ ನೇಮ್ ಇದೆಯೋ ಅದೇ ಇಲ್ಲಿ ಬರುತ್ತೆ. ನಿಮಗೆ ಅದು ಬೇಡ ಅಂದ್ರೆ ನಿಮಗೆ ಇನ್ನೊಂದ್ಸರಿ ಓಕೆ ಏನೋ ಇದನ್ನ ಕೊಟ್ಟಿದ್ದೆ, ನಾನು ನೇಮೇ ಚೇಂಜ್ ಮಾಡ್ತೀನಿ. ಏ, ಬೇಡ ಬೇಡ. ಇಲ್ಲ ಇಲ್ಲ, ಕರೆಕ್ಟ್ ಆಗಿದೆ. ಅಲ್ಲ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಮುಂದೆ. ಇಲ್ಲ ಇಲ್ಲ, ಇದು ಕರೆಕ್ಟ್ ಆಗಿದೆ. ಇವಾಗ ನೀನ್ ಕೊಡ್ತಿರೋದು ಯಾಕೆ ಗೊತ್ತಾ? ಹೇಳ್ತೀನಿ ಕೇಳಿಲ್ಲಿ. ರೋ ನಂಬರ್ನ ಬೇಡ ಬೇಡ, ಮುಂದೆ ನಿಮ್ಗೆ ಕಷ್ಟ ಆಗುತ್ತೆ. ರೋ ನಂಬರ್ನ ನಾನು RN ಅಂತ ಕರಿತೀನಿ. ಸೊ ಎಲ್ಲ ಔಟ್ಪುಟ್ RN. ರ್ಯಾಂಕ್ನ RK ಅಂತ ಕರಿತೀನಿ, ಇಲ್ಲಿ RK. ಇಲ್ಲಿ ಡೆನ್ಸ್ ರ್ಯಾಂಕ್ನ DR ಅಂತ ಕರಿತೀನಿ, DR. ನೋಡಿ ನಾನು ಹೊಸದಾಗಿ 3 ಕಾಲಮ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಮೇಲೆಗಡೆ 2 ರೋ ಅಲ್ಲ. ಹೊಸ 3 ಕಾಲಮ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಮೇಲೆಗಡೆ 2 ರೋ ತಗೊಂಡು ಅದಕ್ಕೆ ನೇಮಿಂಗ್ ಮಾಡೋದು RN, RK, DR. RN ಕ್ಯಾಲ್ಕುಲೇಷನ್ ಇದು, ರ್ಯಾಂಕ್ ಕ್ಯಾಲ್ಕುಲೇಷನ್ ಇದು, ಡೆನ್ಸ್ ರ್ಯಾಂಕ್ ಕ್ಯಾಲ್ಕುಲೇಷನ್ ಇದು. ಏನ್ ಮಾಡ್ತಾ ಇದ್ದಾನೆ ನೋಡ. ಫಸ್ಟ್ ಈಗ ಇಲ್ಲಿ ಬಂದ್ಬಿಟ್ಟು ನಾನು ಅವಾಗ ಹೇಳಿದೆ ರೋ ನಂಬರ್ ಅಂತ. ರೋ ನಂಬರ್ ಅಂದ್ರೆ ಜಸ್ಟ್ ಕೌಂಟ್ ಮಾಡ್ಕೊಂಡು ಹೋಗುತ್ತೆ. ಇಸ್ ಎವ್ರಿಥಿಂಗ್ ಇಸ್ ಗುಡ್. ರೋ ನಂಬರ್ ಅರ್ಥ ಆಯ್ತಾ? ಜಸ್ಟ್ ಅದು ಕೌಂಟ್ ಮಾಡ್ತಾ ಇದೆ ಫ್ರಮ್ 1 ಇಂದ 2 3 4 5. ಕ್ಲಿಯರ್? ಎನಿ ಡೌಟ್? ಓಕೆ. ದಿಸ್ ಇಸ್ ಮೈನ್ ರೋ ನಂಬರ್. ಅರ್ಥ ಆಯ್ತಾ? ಇದು ಡೆನ್ಸ್ ರ್ಯಾಂಕ್ ಅದು ಹೇಳ್ತೀನಿ. ಫಸ್ಟ್ ರೋ ನಂಬರ್ ಅರ್ಥ ಆಯ್ತಾ? ಅಂದ್ರೆ ಸೀರೀಸ್ 1 2 3 4 5 ಬರುತ್ತೆ. ಸೀರೀಸ್ ಅಷ್ಟೇ. ಡೆನ್ಸ್ ರ್ಯಾಂಕ್ ಅಂದ್ರೆ ಫಸ್ಟ್ ನಂಬರ್ 1 ಅಂತ ಇದೆ, ಓಕೆ ಇಟ್ಸ್ ಗುಡ್. ಸೆಕೆಂಡ್ ನಂಬರ್ 2 ಅಂತ ಇದೆ, ಆಬ್ವಿಯಸ್ಲಿ ಇಟ್ಸ್ ಗುಡ್. ಥರ್ಡ್ ನಂಬರ್ 2 ಯಾಕೆ ಬಂತಿಲ್ಲಿ ಅಂದ್ರೆ ಇವೆರಡು ಸ್ಕೋರು ಸೇಮ್ ಇದಾವ. ಬಾಬು ಮತ್ತೆ ಚಾರ್ಲಿ ತಗೊಂಡಿರೋದು, ಅವ್ರದು ಒಂದೇ ಮಾರ್ಕ್ಸ್ ತಗೊಂಡಿದ್ರೆ ಅವ್ರ ರ್ಯಾಂಕ್ ಸೇಮ್. ಈಗ ಒಬ್ಬ 99% ತಗೊಂಡಿರ್ತಾನೆ, ಇನ್ನೊಬ್ಬನು 99%. ಅವ್ರದ್ದು ರ್ಯಾಂಕ್ 1 ರ್ಯಾಂಕ್ 2 ಅಂತ ಕೊಡ್ತಾನೆ, ಇಬ್ರದ್ದು ರ್ಯಾಂಕ್ 1 ಅಂತಾನೆ ಕೊಡ್ತಾರೆ. ಇಬ್ರದ್ದು ರ್ಯಾಂಕ್ 1 ಅಂತಾನೆ ಕೊಡ್ತಾರೆ. ಅದೇ ತರ ತಾನೆ ಇಲ್ಲಿ ಅವರು ಸೆಕೆಂಡ್ ರ್ಯಾಂಕ್ ಬಂದಿದ್ದಾರೆ. ಸೆಕೆಂಡ್ ರ್ಯಾಂಕ್ ಅಲ್ಲಿ ಮಾರ್ಕ್ ಇಬ್ರದ್ದು 90 ಅಂತ ಬಂದಿದೆ, ಅದಕ್ಕೋಸ್ಕರ ಅವ್ರ ರ್ಯಾಂಕ್ ಬಂದ್ಬಿಟ್ಟು ಸೆಕೆಂಡ್. 2 3 ಅಂತ ಕೊಡಕ್ಕಾಗಲ್ಲ, ತಪ್ಪಾಗುತ್ತೆ ಅಲ್ವಾ? ಸೇಮ್ ಮಾರ್ಕ್ಸ್ ಎಲ್ಲ ತೆಗ್ದಿರೋದು, ರ್ಯಾಂಕ್ ಸೆಕೆಂಡ್. ಬಟ್ ಅವ್ರ ಟೋಟಲ್ ಕೌಂಟ್ ಎಷ್ಟಾಯ್ತು? ಇಲ್ಲಿ 2 ಇತ್ತು 3, ಟೋಟಲ್ ಕೌಂಟ್ ಎಷ್ಟು ಬಂದಿದೆ ಇಲ್ಲಿ? 3. 4ನೇ ಅವನು. ಅರ್ಥ ಆಯ್ತಾ? 4ನೇ ಅವನು. ಇದರಲ್ಲಿ ಯಾವ್ದು ಕ್ಲಾಶ್ ಇಲ್ಲ. 5ನೇ ಕ್ಲಿಯರ್? ಡೆನ್ಸ್ ರ್ಯಾಂಕ್ ಅಂದ್ರೆ ಚೂರಿದು. ಇಲ್ಲಿ ನಾನು ಜಂಪ್ ಮಾಡದೆ, ಇಲ್ಲಿ ಜಂಪ್ ಮಾಡಲ್ಲ. ಎನಿ ಡೌಟ್? ವೆರಿ 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 ಇಂಪಾರ್ಟೆಂಟ್ ಕ್ವಶನ್ ಫಾರ್ ದ ಇಂಟರ್ವ್ಯೂ. ಎಕ್ಸ್ಪ್ಲೇನ್ ರೋ ನಂಬರ್, ರ್ಯಾಂಕ್, ಡೆನ್ಸ್ ರ್ಯಾಂಕ್. ಈ ಎಕ್ಸಾಂಪಲ್ ತಗೊಳ್ಳಿ, ಎಕ್ಸ್ಪ್ಲೇನ್ ಮಾಡಿ. ಎನಿ ಡೌಟ್? ಯು ಆರ್ ಆನ್ ಮ್ಯೂಟ್. ಡೆನ್ಸ್ ರ್ಯಾಂಕ್ ಕೋಡ್ ಬರಿಬೇಕಾ? ಇದು ಕೋಡ್ ಬರಿಬೇಕಾ? ಡಿಪೆಂಡ್ಸ್ ಅದು, ಕೋಡ್ ಬರೆಯಕ್ಕೆ ಹೇಳ್ತಾರೆ ಬಿಡ್ತಾರೆ. ಮನೋರ್ ಇಲ್ಲಿ ಏನಂದ್ರೆ ರೋ ನಂಬರ್ ಅಂದ್ರೆ 1 2 3 4 ರ್ಯಾಂಡಮ್ ನಂಬರ್ನ, ರ್ಯಾಂಡಮ್ ಅಲ್ಲ ಸೀರೀಸ್ ಮಾಡ್ತಾರೆ, ಇದು ಗೊತ್ತಾಯ್ತಾ? ಅದು ಗೊತ್ತಾಯ್ತು. ರ್ಯಾಂಕ್ ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ನೋಡಿ, ಇಲ್ಲಿ ಇಬ್ರು 90 ತೆಗೆದಿದ್ದಾರೆ. ಸೊ ಐ ಕೆನಾಟ್ ಗಿವ್ ಹಿಮ್ ರ್ಯಾಂಕ್ 2 ರ್ಯಾಂಕ್ 3 ಅಂತ ಕೊಡೋದಿಕ್ಕಾಗೋದಿಲ್ಲ, ಯಾಕೆಂದ್ರೆ ಸೇಮ್ ಮಾರ್ಕ್. ಅದಕ್ಕೋಸ್ಕರ ಸೇಮ್ ರ್ಯಾಂಕ್ ಕೊಡ್ಬೇಕಾ? 2 2. ಓಕೆ. ಬಟ್ ಇಲ್ಲಿ ಟೋಟಲ್ ಕೌಂಟ್ ಎಷ್ಟಾಯ್ತು? ಇಲ್ಲಿ 3 ಆಯ್ತು. 3 ಜನ ತಾನೆ? ಅಲ್ಲ, ಟೋಟಲ್ 3 ಜನ ತಾನೆ? 3 ಆಯ್ತು. ಇಲ್ಲಿ ನಾನು ಅದರ ನೆಕ್ಸ್ಟ್ ನಂಬರ್ ಕೊಡ್ತೀನಿ. ಟೋಟಲ್ ಕೌಂಟ್ 3 ಜನ. ನಾನು ನೆಕ್ಸ್ಟ್ ನಂಬರ್ 4ನೇ ಅಂದ್ರೆ +1 ಆಡ್ ಮಾಡ್ಬೇಕಾ? 4ನೇ ಹೋಗ್ತಾ ಇದ್ದೀನಿ. ಓಕೆ. ನೆಕ್ಸ್ಟ್ ನಂಬರ್ ಯಾವ್ದು ಕ್ಲಾಶ್ ಇಲ್ಲ. ಇಲ್ಲೇನಾದ್ರು 85 ಇಲ್ಲೂ ಏನಾದ್ರು ಇತ್ತು ಅಂದ್ರೆ ಇಲ್ಲಿ ಬಂದ್ಬಿಟ್ಟು 4 ಆಗೋದು. ಇಲ್ಲಿ 85 ಇಲ್ಲ, 80 ಇದೆ. ಓಕೆ. ಅಂದ್ರೆ ಇಲ್ಲಿ ಟೋಟಲ್ ಕೌಂಟ್ ಆಫ್ ದ ಸ್ಟೂಡೆಂಟ್ 5 ಜನ. ಬಟ್ ಸಿಮಿಲರ್ ರ್ಯಾಂಕ್ ತೆಗ್ದಿರೋರು ಇಬ್ಬರಿದ್ದಾರೆ, ಡಿಫ್ರೆಂಟ್ ರ್ಯಾಂಕ್ ತೆಗ್ದಿರೋರು 3 ಜನ ಇದ್ದಾರೆ. ಸಿಮಿಲರ್ ರ್ಯಾಂಕ್ ತೆಗ್ದಿರೋನ ಒಂದೇ ರ್ಯಾಂಕ್ ಕೊಡ್ಬೇಕಾ ಇಲ್ಲಿ, ಅಥವಾ ಬೇರೆ ಬೇರೆ ಕೊಡ್ತೀವಿ? 90% ಒಂದೇ ರ್ಯಾಂಕ್. ಅದಕ್ಕೋಸ್ಕರ ನಾನು ಇಲ್ಲಿ 2 2 ಅಂತ ಕೊಟ್ಟಿದ್ದೀನಿ. ಬಟ್ ಓಕೆ.
ಇಬ್ರ 2 ಅಂದ್ರೆ ಅವನೊಬ್ಬ ಇವನೊಬ್ಬ ಅವ್ರನ್ನ ಆಡ್ ಮಾಡಿ 4ನೇ ಅಂತಾನೆ ಇನ್ನೊಬ್ಬಂಗೆ ಹೋಗ್ತೀನಿ ಅಂದ್ರೆ 4ನೇನು ಕರೆಕ್ಟಾ. ಹ್ಮ್ ಡೆನ್ಸ್ ರ್ಯಾಂಕ್ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಓಕೆ ಕರೆಕ್ಟ್ ಇದೆ, ಏನ್ ಪ್ರಾಬ್ಲಮ್ ಇಲ್ಲ, ಎರಡೂ ಕರೆಕ್ಟ್ ಇದೆ. ಬಟ್ ಇಲ್ಲಿ ಡೆನ್ಸ್ ರ್ಯಾಂಕ್ ಅಂದ್ರೆ ಸೇಮ್ ಎರಡೇ ಪ್ರೀತಿಯಲ್ಲಿ ನೀನು, ಬಟ್ ಇಲ್ಲಿ ಕೌಂಟ್ ಮಾಡಿದ್ದೆ ಎಕ್ಸ್ಟ್ರಾ ಒಬ್ನಿಗೆ ಹೋಗ್ಬೇಕಾದ್ರೆ, ಬಟ್ ಇಲ್ಲಿ ನೀನು ಜಂಪ್ ಮಾಡಲ್ಲ, ರ್ಯಾಂಕ್ ಅನ್ನು ಕಂಟಿನ್ಯೂ ಮಾಡ್ಬೋದು. ಕರೆಕ್ಟ್. ಒಂದು ರ್ಯಾಂಕ್ ನ ಕಂಟಿನ್ಯೂ ಮಾಡ್ತೀಯಾ, 4 ಹಂಗೆ. ಅರ್ಥ ಆಯ್ತಾ? ವೆರಿ ಓಕೆ ಅಂದ್ರೆ ಇಲ್ಲಿ ಬರೀ ರ್ಯಾಂಕ್ ಅಲ್ಲಿ ಸ್ಕಿಪ್ ಆಗುತ್ತೆ, ಇದರಲ್ಲಿ ಡೆನ್ಸ್ ರ್ಯಾಂಕ್ ಅಲ್ಲಿ ಯಾವ್ದು ಸ್ಕಿಪ್ ಆಗಲ್ಲ, ಕಂಟಿನ್ಯೂ ಆಗುತ್ತೆ. ಬಹಳ ಕನ್ಫ್ಯೂಷನ್ ಆಗುತ್ತೆ ಇದ್ರದ್ದು. ಅದಕ್ಕೆ ಇದಕ್ಕೆ ನಾನು ಕೂಡ ಹೇಳಿದೀನಿ ಇಂಟರ್ವ್ಯೂ ಅಲ್ಲಿ, ನೀವ್ ಹೆಂಗಾರ ಟ್ಯೂನ್ ಅಪ್ ಮಾಡ್ಕೊಳ್ಳಿ. ಹೆಂಗೆ ಟ್ಯೂನ್ ಅಪ್ ಮಾಡೋದು ಅಂತ, ಹೆಂಗ್ ನೆನ್ಪಿಡ್ಕೊಳೋದು ಅಂತ ಹೇಳ್ತೀನಿ. ರ್ಯಾಂಕ್, ಡೆನ್ಸ್ ರ್ಯಾಂಕ್, ಇದರ ಶಾರ್ಟ್ ಕಟ್ ಇದೆ ನೆನ್ಪಿಡ್ಕೊಳಕ್ಕೆ. ಏನ್ ಹಂಗೆ ನೆನಪಿರುತ್ತಪ್ಪ ಇದು. ಇವಾಗ ಇಲ್ಲ 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 ಇಲ್ಲ, ಐ ನೋ ದಟ್ ಐ ಹ್ಯಾವ್ ಪರ್ಸನಲಿ ಎಕ್ಸ್ಪೀರಿಯನ್ಸ್. ಬಹಳ ಕನ್ಫ್ಯೂಷನ್ ಆಗುತ್ತೆ ಇಂಟರ್ವ್ಯೂ ಅಲ್ಲಿ. ರೋ ನಂಬರ್ ಅಂದಿದ ತಕ್ಷಣ ಎಕ್ಸೆಲ್ ನ ನೆನ್ಪು ಮಾಡ್ಕೋಬಹುದು. ರೋ ನಂಬರ್ ಅಂದಿದ ತಕ್ಷಣ ಎಕ್ಸೆಲ್ ನೆನಪಾದ್ರೆ ಅದು 1 2 3 4 ಸೀಕ್ವೆನ್ಸ್ ಬರುತ್ತಲ್ಲ, ಸೊ ಹಂಗ್ ಮಾಡ್ಕೋಬಹುದು. ರ್ಯಾಂಕ್ ಅಂದಿದ ತಕ್ಷಣ ಈಗ ಸ್ಕೂಲಲ್ಲಿ ರ್ಯಾಂಕ್ ಗಳು ಕೊಡ್ತಾರಲ್ಲ, ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಅಂತ ಕೊಡ್ತಾರೆ. ಆಮೇಲೆ ಹೆಂಗ್ ಕೊಡ್ತಾರೆ, ಈಗ 3rd ರ್ಯಾಂಕ್ 4th ರ್ಯಾಂಕ್ ಅಂತ ಹಂಗೆ ಹೋಗುತ್ತೆ. ಒಬ್ರೇನೆ 2 ರ್ಯಾಂಕ್ ಬಂದ್ರೆ 2 ರ್ಯಾಂಕ್ ಕೊಡ್ತಾರೆ, ನೆಕ್ಸ್ಟ್ ನೇ ಅವ್ನಿಗೆ 3rd ರ್ಯಾಂಕ್ ಹೋಗ್ಬಿಡುತ್ತೆ. ಈ ಡೆನ್ಸ್ ರ್ಯಾಂಕ್ ಅನ್ನೋದು ನೆನಪಿರುತ್ತೆ ನಿಮಗೆ? ಇಲ್ಲಾಂದ್ರೆ ನನ್ನೊಂದ್ ಮೆಥಡ್ ಇದೆ, ಅಂದ್ರೆ ನಾನು ಹೇಳ್ತೀನಿ, ನಿಮ್ಗೆ ಏನಾದ್ರು ಅದಿಷ್ಟ ಆದ್ರೆ ಇಟ್ಕೊಳ್ಳಿ. ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನನಗೆ ಒಂದೇ ಒಂದು ಸಿಂಪಲ್ ಆಗಿ ಗೊತ್ತಾಗುತ್ತೆ. ರೋ ನಂಬರ್ ಎಷ್ಟಿರುತ್ತೋ ರ್ಯಾಂಕ್ ಅಷ್ಟೇ ಇರುತ್ತೆ. ಯಾಕಂದ್ರೆ ರೋ ನಂಬರ್ ಕೌಂಟ್ ತಗೊಂತ ಹೋಗುತ್ತೆ. ರ್ಯಾಂಕ್ ಅಲ್ಲಿ ಡೂಪ್ಲಿಕೇಟ್ಸ್ ಇದ್ರು ಅದು ರೋ ನಂಬರ್ ಎಷ್ಟು ಕೌಂಟ್ ಇರುತ್ತೋ ಅಷ್ಟಕ್ಕೆ ಬಂದು ನಿಂತ್ಕೊಳುತ್ತೆ. ಡೆನ್ಸ್ ರ್ಯಾಂಕ್ ಮಾತ್ರ. ಬಟ್ ನೀವ್ ಹೆಂಗ್ ನೆನ್ಪಿಡ್ಕೊಂತೀರ ನಿಮಗ್ ಬಿಟ್ಟಿದ್ದು, ಬಟ್ ನೆನ್ಪಿರುತ್ತೆ ತಾನೆ ಇಂಟರ್ವ್ಯೂ, ಅದಷ್ಟೇ ನನಗೆ ಬೇಕು. ನೀವು ಹೆಂಗ್ ನೆನ್ಪಿರತ್ತಿ 3 ಏನ್ ಅಂತ ಕಷ್ಟ ಅನ್ಸ್ತಿಲ್ಲಪ್ಪ, ಇಲ್ಲ. ಬಟ್ ಅಂದ್ರೆ ಒಳ್ಳೆ ಟಾಪಿಕ್ ಅಲ್ವಾ, ಎಲ್ಲ ಟಾಪಿಕ್ ಓದಾದ್ಮೇಲೆ ಇದನ್ನ ಪರ್ಟಿಕ್ಯುಲರ್ ಕೇಳಿದ್ರೆ ನೆನಪಾಗಲ್ಲ. ಯಾಕೆಂದ್ರೆ ನಾನು ಇಂಟರ್ವ್ಯೂ ಅಲ್ಲಿ ಈ ಕಡೆ ಅದಕ್ಕೆ ಇದು ಹೇಳಿದೀನಿ, ಅದಕ್ಕೋಸ್ಕರ ನಾನು ವಿನಿ ಇವಾಗ ಪ್ರಾಕ್ಟೀಸ್ ಮಾಡ್ಬೇಕು ಅಂದ್ರೆ MySQL ಅಲ್ಲಿ ಮಾಡೋದಾ ಅಥವಾ ಬಿಕ್ವೇರಿಗೆ ಹೋಗ್ಬೇಕೀಗ. ಸ್ಟಾಪ್ ಮಾಡಿ MySQL, ನೀವ್ ಮಾಡ್ತೀರಾ ಅಂದ್ರೆ ಮಾಡಿ, ಏನ್ ಪ್ರಾಬ್ಲಮ್ ಇಲ್ಲ. ನಾನೀಗ MySQL ನಲ್ಲೇ GCP ಅಲ್ಲಿ ಹೆಂಗ್ ಮಾಡೋದು MySQL ಅಂತ ನಾನು ಹೇಳ್ಕೊಡ್ತೀನಿ. ಈಗ ಸಾಕು MySQL, ಈಗ ಕ್ಲೌಡ್ ಅಲ್ಲಿ ಮಾಡಿ. ಅದಕ್ಕೂ ಮುಂಚೆ ನೀವು ಇದನ್ನ ಕಲೀರಪ್ಪ, ಇದನ್ನ ಇಂಪಾರ್ಟೆಂಟ್. ಲ್ಯಾಗ್ ಮತ್ತೆ ಲೋಡ್ ಅದು ಹೇಳಿದ್ರೆ ಚೆನ್ನಾಗಿರುತ್ತೆ. ಎಲ್ಲ ಹೇಳ್ಕೊಡಲ್ಲ, ನೀವು ಕಲಿಬೇಕು, ಓದಿ ಆಕ್ಚುಲಿ ನಾನು ಇದನ್ನು ಹೇಳ್ಕೊಡ್ತಿರ್ಲಿಲ್ಲ, ಕನ್ಫ್ಯೂಷನ್ ಆಗ್ತಾ ಇದೆ ಅದಕ್ಕೆ. ಇದನ್ನ ಸ್ವಲ್ಪ ಇಂಟರ್ನೆಟ್ ಅಲ್ಲಿ ನೋಡಿ, ಬರುತ್ತೆ. ಬಹಳ ಸಿಂಪಲ್ ಇದೆ. ಇವತ್ತೇ ಕೇಳಿದ್ದು. ಬಹಳ ಸಿಂಪಲ್ ಇದೆ. ಲೀಡ್ ಅಂದ್ರೆ ಮುಂದಗಡೆದು, ಲ್ಯಾಗ್ ಅಂದ್ರೆ ಹಿಂದೆಗಡೆ ಅಷ್ಟೇ. ಅದು ಗೊತ್ತಾಗ್ತಿದೆ, ಅಂದ್ರೆ ಅದ್ ಹೆಸರಿಗೆ ತಕ್ಕನಂಗೆ ಹಂಗೆ ಇದೆಯಾ ಅಥವಾ ಬೇರೆ ಏನಿದೆಯಾ ಅಂತ ಗೊತ್ತಾಗ್ತದೆ. ಬಹಳ ಸಿಂಪಲ್ ಇದೆಯಪ್ಪ. ನೋಡಪ್ಪ, ನಾನು ಇಲ್ಲೇ ಬರೆದು ಬಿಟ್ಟಿದ್ದೀನಿ, ಸಿಂಟ್ಯಾಕ್ಸ್ ಸೇಮ್ ಅಂತಾನೆ ಬರೆದು ಬಿಟ್ಟಿದ್ದೀನಿ. ಎಲ್ಲಕ್ಕೂ ಸೇಮ್ ಏನಾದ್ರು ಸಿಂಟ್ಯಾಕ್ಸ್? ಎಲ್ಲದಕ್ಕೂ ಅಲ್ಲ, 5ಕ್ಕೆ ಸೇಮ್ ಅಷ್ಟೇ. ಓಕೆ, ಸಿಂಟ್ಯಾಕ್ಸ್ ಸೇಮ್ ಇದೆ, ಬಟ್ ಲಾಜಿಕ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಬೇರೆ. ಇನ್ನೊಂದು, ಇದು ಎಲ್ಲಕ್ಕಿಂತ ಮುಂಚೆ ಇದು 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 ವೆರಿ ಮಚ್ ಇಂಪಾರ್ಟೆಂಟ್. ವಿತ್ ಕ್ಲಾಸ್ ಅಂತಾನೆ ಕೊಡು. ದ ವೇ ಆಫ್ ಆಕ್ಸೆಸಿಂಗ್ ದ ಫೈಲ್ ಅಷ್ಟೇ. ವಿತ್ ಕ್ಲಾಸ್ ಮತ್ತೆ ಸಬ್ ಕ್ವೆರಿ, ನಾವತ್ತು ಸಬ್ ಕ್ವೆರಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಕ್ವೆರಿ ಒಳಗಡೆ ಕ್ವೆರಿ, ಅದೇ ತರ ವಿತ್ ಕ್ಲಾಸು ಸಪ್ರೇಟ್ ಆಗಿ ಇದೊಂಥರ ಫಂಕ್ಷನ್ ತರ ಅನ್ಕೊಂಡ್ಬಿಟ್ರಪ್ಪ ನೀವು. ಬೆಸ್ಟ್ ಅದು. ಈಗ A is equals to 3, B is equals to 5, add A comma B. ನಾನು ಇಲ್ಲೊಂದು ಫಂಕ್ಷನ್ ಬರೀತೀನಿ, ಇದೇ ತಾನೆ ಪೈಥಾನ್ ಫಂಕ್ಷನ್. ರಿಟರ್ನ್ A plus B Y. ಕರೆಕ್ಟ್ ಏನಪ್ಪ ಇದು ಕೋಡು? ಕೋಡ್ ಕರೆಕ್ಟಾ? ಕರೆಕ್ಟ್ ಆಗಿದೆ. ಇದನ್ನ ಸೀಕ್ವಲ್ ಆಗಿ ಬರೀತೀನಿ ಅಷ್ಟೇ, ಅಂದ್ರೆ ಇದನ್ನ ಈ ಕೋಡ್ ಬರೆಯಲ್ಲ. ಓಕೆ, ವಿತ್
ಅಡಿಷನ್ ಸಿಂಟ್ಯಾಕ್ಸ್ ತೋರಿಸ್ತಾ ಇರೋದು ನಾನು. ಬಂಟ್ರ ಆಗ್ಬಿಟ್ಟವನೇ ವಿನಿಯತ್ತೆ. ಏನ್ ಬಂಟಲ್ಲಪ್ಪ, ಪ್ರಾಕ್ಟೀಸ್ ಇದಷ್ಟೇ. ಓಕೆ, ಗೊತ್ತಾಯ್ತಾ? ನೋಡಿ, ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ನೀವು ಅಬ್ಸರ್ವ್ ಮಾಡ್ಬೋದು, ನಾನು ಇದೊಂದು ವಿತ್ ಕ್ಲಾಸ್ ಅಂತಾರೆ. ವಿತ್ ಕ್ಲಾಸ್ ಬಂದ್ಬಿಟ್ಟು ವಿತ್ ಇಂದ ಸ್ಟಾರ್ಟ್ ಆಗುತ್ತೆ, ಆಸ್ ಬರುತ್ತೆ, ಬ್ರಾಕೆಟ್ ಓಪನ್ ಬ್ರಾಕೆಟ್ ಕ್ಲೋಸ್. ದಿಸ್ ಇಸ್ ದ ಕಾಮನ್ ವೇ ಆಫ್ ರೈಟಿಂಗ್ ದ ವಿತ್ ಕ್ಲಾಸ್. ಇದು ಬಂದ್ಬಿಟ್ಟು ಒಂದು ನೇಮ್, ಯಾವ್ದಾರ ನೇಮ್ ಕೊಡ್ಬೋದು. ಇಲ್ಲಿ ಅಡಿಷನ್ ಅಂತ ಕೊಡ್ತಾ ಇದ್ದೀನಿ. ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಒಂದು ಟೇಬಲ್ ಅಲ್ಲಿ ಯಾವ್ದೊಂದು ಡೇಟಾ ಇದೆ, ನೀವು ಕಾಲಮ್ ಏನಾದ್ರು ತಗೊಳ್ಳಿ, 50ಕ್ಕಿಂತ ಜಾಸ್ತಿ ಇರೋ ಕಾಲಮ್ ಎಲ್ಲಾ ವ್ಯಾಲ್ಯೂಗಳನ್ನ ತಗೊತಾ ಇದ್ದೀನಿ. ಅದು ತಗೊಂಡು ಇದಕ್ಕೆ ನಾನು ಅಸೈನ್ ಮಾಡ್ತಾ ಇದ್ದೆ. ಸೊ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ, ಸೆಲೆಕ್ಟ್ ಸ್ಟಾರ್ ಫ್ರಮ್ ಈ ಟೇಬಲ್ ಇಂದ, ಅಂದ್ರೆ ಇಲ್ಲಿ ಔಟ್ಪುಟ್ ಬಂದ್ಬಿಟ್ಟು ಸಮ್ ಡೇಟಾ ಗ್ರೇಟರ್ ದನ್ 50 ಇರೋದು ಬರುತ್ತೆ. ಯಾಕೆಂದ್ರೆ ನಾನು ಆಕ್ಸೆಸ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನೊಂದು ಫಂಕ್ಷನ್ ಡಿಕ್ಲೇರ್ ಮಾಡಿದ್ದೀನಿ, ವಿಚ್ ಡೂ ಸಮ್ ವರ್ಕ್. ಏನ್ ಮಾಡುತ್ತೆ, ಎಲ್ಲಾ ಕಾಲಮ್ ತಗೊಂಡ್ಬರುತ್ತೆ 50ಕ್ಕಿಂತ ಜಾಸ್ತಿ ಇರೋದು. ಸೊ ನಾನು ಈ ಕ್ಯಾಲ್ಕುಲೇಷನ್ ನ ಇಲ್ಲಿ ಬರಿತಾ ಇಲ್ಲ, ಸೊ ದಟ್ ನಾನು ಎಲ್ಲೋ ಬೇರೆ ಕಡೆ ಬರಿತಾ ಇದ್ದೀನಿ. ಐ ಆಮ್ ಜಸ್ಟ್ ಆಕ್ಸೆಸಿಂಗ್ ಇಟ್, ಏಬಲ್ ಟು ಗೆಟಿಂಗ್ ಇಟ್. ನೋಡಿ, ಕಾಲಮ್ ನೇಮ್ ಅಲ್ಲ, ಇದು ಟೇಬಲ್ ನೇಮ್ ಯಾವ್ದನ್ನ ಆಕ್ಸೆಸ್ ಮಾಡ್ತಾ ಇದ್ದೀನಿ, ರೈಟ್? ಇದೇ ವಿತ್ ಕ್ಲಾಸ್. ಅರ್ಥ ಆಯ್ತಾ? ಇದು ನೀವು ಪ್ರಾಕ್ಟೀಸ್ ಮಾಡಬೇಕು. ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ದ ಇಂಟರ್ವ್ಯೂ. ಇದು ನೋಡಪ್ಪ, ವಿತ್ ಕ್ಲಾಸು ಹೇಳ್ಬಿಟ್ಟಿದ್ದೀನಿ. ಇದು ರೋ ನಂಬರ್ ಆಯ್ತು, ಡೆನ್ಸ್ ಆಯ್ತು, ವಿತ್ ಕ್ಲಾಸ್ ಸಿಟಿ ಎರಡು ಒಂದೇ ಬಿಡು, ಅದೇನು ಪ್ರಾಬ್ಲಮ್ ಇಲ್ಲ. ಲೀಗು ಲ್ಯಾಗು ನೋಡ್ಬಿಡಿ. ಈಗ ಮ್ಯೂಟ್ ಆಗಿದೆಯಾ? ಅದು ಲೀಗು ಲ್ಯಾಗ ಅಥವಾ ಲೀಡು ಲ್ಯಾಗ? ನಾನು ಮಿಸ್ಟೇಕ್ ಮಾಡಿದೆ, ಲೀಡ್ ಲ್ಯಾಗಪ್ಪ. ಲೀಗು ಬಹಳ ಈಸಿ ಇದೆ. ವಿನೋದ್ ಒಂದು ಡೆಮೋ ತೋರಿಸ್ತಾನೆ. ಅದಕ್ಕಿಂತ ಮುಂಚೆ ನಾನೊಂದು ಸೀಕ್ವಲ್ನ ಅಂದ್ರೆ ಹೆಂಗೆ ಕರಗತ ಮಾಡ್ಕೊಳ್ಳೋದು. ಕರಗತ ಏನ್ ಬೇಡ, ನಾನೇನ್ ಡೆಮೋ ತೋರಿಸ್ಬೇಕು ಇವಾಗ? ನೀವು ಇದು ಡೆಮೋ ತೋರ್ಸಂತದ್ದು ಡೇಟಾ ಮೂಮೆಂಟ್, ಅಥವಾ ನಾನು ಫಸ್ಟ್ ಕಡಿಮೆ ಡೇಟಾದಲ್ಲಿ ತೋರಿಸ್ತೀನಿ, ನೀನು ಬಿಗ್ ಡೇಟಾದಲ್ಲಿ ತೋರಿಸ ಅಷ್ಟೇ. ಆಗ್ತಾ ಇದೆಯಾ? ಒಂದ್ ಡೌಟ್, ಇದು ಹೈ ಲೆವೆಲ್ ಅನ್ಸ್ಬೋದು, ಅಂದ್ರೆ ಕೇಳೋದು ಒಂದ್ ಸ್ವಲ್ಪ ಇದು ಅನ್ಸ್ಬೋದು. ಇವಾಗ್ಲೇ ಈ ಡೇಟಾ ಪೈಪ್ ಲೈನ್ ಕ್ರಿಯೇಟ್ ಮಾಡೋದು ಅಂತಾರಲ್ಲ, ಅದೇನದು ಆಕ್ಚುಲಿ? ಸುಮ್ನೆ ಸಿಂಪಲ್ ಆಗಿ ಹೇಳಕ್ಕೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಈಗ ನಿಮ್ಮ ಮನೆಯಲ್ಲಿ ವಾಟರ್ ಪೈಪ್ ಲೈನ್ ಇದೆ, ಎಲ್ಲರ ಮನೇಲಿ ಇರ್ತದ. ಸಂಪಿಂದ ಅಡ್ಗೆ ಮನೆಗೆ ಬರುತ್ತೆ, ಸಂಪಿಂದ ಬಾತ್ರೂಮಿಗೆ ಬರುತ್ತೆ, ಸಂಪಿಂದ ಟೆರ್ರಸ್ಸಿಗೆ ಹೋಗುತ್ತೆ. ಹೌದು, ಸೋರ್ಸ್ ಯಾವ್ದಲ್ಲ? ನೀರು, ಸಂಪು. ಎಲ್ಲಿ ಡೆಸ್ಟಿನೇಷನ್ ಯಾವ್ದು? ಎಲ್ಲಾದ್ರೂ ಆಗ್ಬಹುದು. ಹೌದಾ? ನಲ್ಲಿ ಎಲ್ಲಿರುತ್ತೆ? ಎಲ್ಲಾದ್ರೂ ಇರ್ಬೋದು. ಈಗ ನಾವು ಅಡಿಗೆ ಮನೆಗೆ ಬೇಕು ಅಂದ್ರೆ ಫಿಲ್ಟರ್ ಹಾಕಿ ಕೊಡ್ತೀವಿ, ಹೌದಾ? ಬಾತ್ರೂಮ್ಗೆಲ್ಲ ಫಿಲ್ಟರ್ ಹಾಕಲ್ಲ ನೋಡು. ಅಂದ್ರೆ ಒಂದೊಂದು ವೇಗ ಅಂದ್ರೆ ಅಡಿಗೆ ಮನೆಗೆ ಮಾತ್ರ ಫಿಲ್ಟರ್ ಹಾಕ್ತೀವಿ, ಯಾಕೆಂದ್ರೆ ಶುದ್ಧ ಕುಡಿಯುವ ನೀರು ಬೇಕು. ಅಂದ್ರೆ ನಾವು ಸ್ವಲ್ಪ ಟ್ರಾನ್ಸ್ಫಾರ್ಮೇಶನ್ ಮಾಡೋದು ಅಲ್ಲಿ. ಇಷ್ಟೇ ನೋಡಪ್ಪ ಪೈಪ್ ಲೈನ್. ಇದು ಡೇಟಾದಲ್ಲಿ ಇರುತ್ತೆ ಅಷ್ಟೇ. ಸೋರ್ಸ್ ಒಂದ್ ಕಡೆ ಇರುತ್ತೆ, ಡೆಸ್ಟಿನೇಷನ್ ಒಂದ್ ಕಡೆ ಇರುತ್ತೆ. ಒಂದೊಂದ್ ಕಡೆ ಏನು ಟ್ರಾನ್ಸ್ಫಾರ್ಮೇಶನ್ ಬರಲ್ಲ, ಆಸ್ ಲೈಕ್ ಬಾತ್ರೂಮ್ ಆರ್ ಟೆರಸ್. ಒಂದೊಂದ್ ಕಡೆ ಡೇಟಾ ನನಗೆ ಟ್ರಾನ್ಸ್ಫಾರ್ಮೇಶನ್ ಒಳ್ಳೆ ಡೇಟಾ ಬೇಕು, ಅವಾಗ ನಾನು ಫಿಲ್ಟರ್ ಹಾಕ್ತೀನಿ ಅಥವಾ ಟ್ರಾನ್ಸ್ಫಾರ್ಮೇಶನ್ ಮಾಡ್ತೀನಿ. ಇದೇ ಡೇಟಾ ಪೈಪ್ ಲೈನ್. ಅರ್ಥ ಆಯ್ತಾ? ಓಕೆ, ಸ್ಕ್ರೀನ್ ಕಾಣ್ತಾ ಇದೆಯಾ? ನಂದು ಗೂಗಲ್ ಕ್ಲೌಡ್ ಓಪನ್ ಮಾಡಿದೀನಿ. ಇಲ್ಲ, ನೀನ್ ಬರ್ದಿರೋದೇ ಐತೆ. ಇರುತ್ತೆ ನಂದೇ ಹೆಂಗೋ ಚಿಕ್ಕ ಡೇಟಾ ಇದೆಯಲ್ಲ, ಅದೇ ಕಳ್ಸ್ಕೊಡ್ತೀನಿ. ನಾನು ಫಸ್ಟ್ ಕ್ಲೌಡ್ ಇದನ್ನ ನಂಗೆ ಕ್ರಿಯೇಟ್ ಮಾಡೋದು ಹೇಳ್ಕೊಡ್ತೀನಿ.
ನನಗೆ ಕಳ್ಸಿದ್ರೆ ಕಳ್ಸೋದು ಡೇಟಾ. ಏನ್ ಕಳ್ಸ್ಲಿ ಇರಲ್ಲ ನಾನೇ ವಾಟ್ಸಪ್ ಕ್ರಿಯೇಟ್ ಮಾಡೋದು ತೋರಿಸ್, ಬೇಡ ಬಿಡು, ನಾನೇ ತೋರಿಸ್ಬಿಡ್ತೀನಿ. ವಾಟ್ಸಪ್ ಇದ್ರಲ್ಲಿ ಚಾರ್ಜ್ ಬೇಡ ಬೇಡ ಬೇಡ, ನಾನು ಕ್ರಿಯೇಟ್ ಮಾಡೋದೇ ತೋರಿಸ್ತೀನಿ. ಸ್ಕ್ರೀನ್ ಕಾಣ್ತಾ ಇದೆಯಾ? ಹಾ ಕಾಣಿಸ್ತಿದೆ. ನೋಡ್ರಿ, ನಾನು ಇದು ಮಾರ್ಚ್ 1 ಎಕ್ಸ್ಪೈರ್ ಆಗುತ್ತೆ. ನಾನು ಅಷ್ಟೆಲ್ಲ ಮಾಡಿ ಇಷ್ಟೇ ಯೂಸ್ ಆಗಿರೋದು. ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೋಬೇಕು, ನೀವು ಮಾಡಿದ ತಕ್ಷಣ ಫಸ್ಟ್ ಕೆಲಸ ಮಾಡೋದು ಡಿಲೀಟ್. ಏನಾದ್ರೂ ಮಾಡಿ ಡಿಲೀಟ್ ಮಾಡಿ. ಯಾಕೆಂದ್ರೆ ದುಡ್ಡು ಕೀತ್ಕೊಂಡು ಹೋಗುತ್ತೆ, ಅದ್ ನೆನ್ಪಿಡ್ಕೊಳ್ಳಿ. ಅದೇನಕ್ಕೆ ಆಟೋ ಅಪ್ರೂವ್ ಕೇಳಿರತ್ತೆ ಅದಕ್ಕೇನೆ? ಅದು ಮಾಡಕೋಬಿಡ್ರಿ. ಯಾರು ಮಾಡಿದ್ರನಪ್ಪ? ಇಲ್ಲ ಇಲ್ಲ ಮಾಡಕೋಬಿಡ್ರಿ. ಮತ್ತೆ ಆಟೋ ಅಪ್ರೂವ್ ಅಂದ್ರೆ ಇಲ್ಲ ಇಲ್ಲ ಕೊಟ್ಟಿಲ್ಲ. ದುಡ್ಡು ಎಗರೋಗ್ಬಿಡುತ್ತೆ. ಅಂದ್ರೆ ಅದು ಮುಗಿದ ತಕ್ಷಣನೇ ಇದಾಗ್ಬಿಡುತ್ತೆ. ಏನಂದ್ರೂ ಕೊಡಕ್ ಹೋಗ್ಬಿಡಿ. ನಿಮ್ಗೆ ಏನಾರ ಡೌಟ್ ಬಂದಾಗ ಗ್ರೂಪಲ್ಲಿ ಮೆಸೇಜ್ ಹಾಕಿ, ನೀವೇನಂತ ಕೊಡಕ್ ಹೋಗ್ಬಿಡಿ. ಈಗ ಮನೋಹರನ್ ಹೆಂಗಿದೆ ಅಂದ್ರೆ ಆಟೋ ಡೆಬಿಟ್ ಆಗುತ್ತಂತದ್ದು. ಡೆಬಿಟ್ ಕಾರ್ಡ್ ಅಲ್ಲಿ ಆಟೋ ಅದು ಹೆಂಗಾಗುತ್ತೆ? ಒಂದ್ ನಿಮಿಷ, ಮನೋರ್ದು ನಾನು ಬರ್ತೀನಿ. ನೋಡ್ರಿ, ಇದು ನಂದು ಏನೋ ಅದೊಂದು BigQuery UI. ನಾನು ಇದನ್ನ ಮಾಡಿದ್ದೀನಿ. ಮೊನ್ನೆ ನಾನು ML ಮಾಡ್ಕೊಂಡು ಕಳಿಸಿದ್ದೆ, ನೋಡಿದ್ರ ನೀವು ವಿಡಿಯೋ? ನೋಡ್ ಅದು ML ಅದು ಇಲ್ಲೇ ತೋರಿಸ್ತೀನಿ. ನೋಡಿದೆ ಅದು ಫಸ್ಟ್ ಅಲ್ಲೇ ಇಲ್ಲ, ವೆದರ್ ಅಲ್ಲಿ ಬರುತ್ತೆ. ಅದನ್ನ ಬೆಂಗಳೂರು ಡೇಟಾ, ಅದು ಮಾಡಲ್. ಅದು ನೀವು BigQuery ಕಲ್ತ್ರೆ ML ನ ಇಲ್ಲಿ ಸಿಂಕಪ್ ಮಾಡ್ಬೋದು. ಏನದ್ ಮಾಡಿದ್ದೀನಿ ಅಂದ್ರೆ 1951 ಇಂದ 2020 ಡೇಟಾ ತಗೊಂಡೆ, ಬೆಂಗಳೂರ್ದು ಡೇ ಬೈ ಡೇ ಎಷ್ಟು ಟೆಂಪರೇಚರ್ ಇದೆ ಅಂತ ತಗೊಂಡು ನಾನು ನೆಕ್ಸ್ಟ್ ಇಯರ್ದು ಟೆಂಪರೇಚರ್ ಕಂಡಿಡಿದೆ. ಅದೇ ತಾನೇ ಮಾಡಲಿಂಗ್ ಅಂದ್ರೆ BigQuery ಮಷಿನ್ ಲರ್ನಿಂಗ್ ಅಂತ. ಸೊ ಅದನ್ನ ಮಾಡಿದೆ. ಅದ್ ಬಿಡಿ, ಬಿಟ್ಟಾಕಿ, ಅದು ನಿಮ್ಗೆ ಅದು ಅವಶ್ಯಕತೆ ಇಲ್ಲ ಸದ್ಯಕ್ಕೆ. ನಾನು ಹೇಳಿದ್ದು ಈಗ ನೋಟ್ಟು BigQuery UI ನಂದು ನೋಡಿ, ಇಲ್ಲಿ ಪಿನ್ ಅಂತ ಇದೆ, ಅನ್ಪಿನ್ ಪಿನ್. ಮತ್ತೆ ಇಲ್ಲಿ ಇದನ್ನ ಮಾಡ್ಬಿಡಿ, ಇದೆಲ್ಲ ಬರುತ್ತೆ. ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಸದ್ಯಕ್ಕೆ ಇವೆಲ್ಲ ಬೇಡ ನಿಮಗೆ. ಇವೆಲ್ಲ ಬಹಳ ಕೆನಾಟ್ ಸೇ ಈಸಿ ಆರ್ ಡಿಫಿಕಲ್ಟ್. ನೀವು MySQL ಅಲ್ಲಿ ಏನ್ ಮಾಡ್ತಾ ಇದ್ರಿ ಅದನ್ನೇ ನಾವು ಈಗ GCP ಅಲ್ಲಿ ಮಾಡ್ತೀವಿ. ಅಂದ್ರೆ ಒಂದು ಡೇಟಾಬೇಸ್ ಕ್ರಿಯೇಟ್ ಮಾಡೋದಾಗಿರ್ಬೋದು, ಅಥವಾ ಲಾಗಿನ್ ಆಗೋದು, ಅದೆಲ್ಲ. ನಿಮಗೆ ಎಲ್ಲರ ಡೌಟ್ ಬಂದ್ರೆ ಸ್ಟಾಪ್ ಮೀ ದೇರ್ ಇಟ್ಸೆಲ್ಫ್. ಇಲ್ಲಿ MySQL ಅಂತ ಹೋದ್ರೆ ಈ ತರ ನಿಮ್ಗೆ UI ಸಿಗುತ್ತೆ. ಕ್ಲೌಡ್ SQL ಅಂತ ಇದಕ್ಕೆ. MySQL ಅಂದ್ರೆ ನೀವು ಲೋಕಲ್ ಅಲ್ಲಿ ಮಾಡೋದು, ಇದನ್ನ ಕ್ಲೌಡ್ SQL ಅಂತೀವಿ. ಕ್ಲೌಡ್ SQL ಅಲ್ಲಿ ಈ ತರ ನಿಮ್ಗೆ ಪೇಜ್ ಓಪನ್ ಆಗುತ್ತೆ. ಫಸ್ಟ್ ಕ್ರಿಯೇಟ್ ಅ ಇನ್ಸ್ಟೆನ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ, ನಾನು ಅವತ್ತು ಹೇಳಿದೆ ನಿಮಗೆ ಬಹಳಷ್ಟು ಡೇಟಾಬೇಸ್ ಇದಾವೆ. ನಾವು ಟ್ರೈ ಮಾಡ್ತಾ ಇರೋದು MySQL ಅಂತ. ಪೋಸ್ಟ್ ಗ್ರೇನು ಇದೆ, SQL ಸರ್ವರ್ ಇದೆ. ಏಬಲ್ ಟು ಫಾಲೋ ಇಟ್ ರೈಟ್? ನಾನು ಹೇಳ್ತಾ ಇರೋದು ಸ್ವಲ್ಪ ವೇ ಆಫ್ ರೈಟಿಂಗ್ ಪೋಸ್ಟ್ ಗ್ರೇ SQL ಇದೆ, ಮತ್ತೆ SQL ಸರ್ವರ್ ಚೇಂಜ್ ಚೂರು. ಸೊ ಈಗ ನಾವು MySQL ಲೋಕಲ್ ಅಲ್ಲಿ ಮಾಡ್ತಿದ್ವಿ, ನಾವೀಗ ಕ್ಲೌಡ್ ಅಲ್ಲಿ ಹೆಂಗ್ ಮಾಡೋದು ಅಂತ ನೋಡೋಣ. ನೋಡಿ, ಈ ತರ ಓಪನ್ ಆಗುತ್ತೆ. ಇದರಲ್ಲಿ MySQL ಅಂತ ಕ್ಲಿಕ್ ಮಾಡಬೇಕು. MySQL ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇನ್ನೊಂದು ಈ ತರ ಓಪನ್ ಆಗುತ್ತೆ. ಸೊ ಈಗ ನಾವು ಅಲ್ಲಿ ಓದ್ಕೋಬೇಕು, ನೀವು ಏನೇನಿದೆ ಏನೇನಿಲ್ಲ ಅಂತ ಹಂಗೆ ಓದ್ಕೋಬೇಕು. ಆ ಕ್ಲೌಡ್ SQL ಎಡಿಷನ್ ಡಿಟರ್ಮೈನ್ಸ್ ದ ಫೌಂಡೇಶನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್. ಎಲ್ಲಿ ಓದೋದಿರುತ್ತೋ ಅಲ್ಲಿ ಓದ್ಕೊಂಬಿಡಿ. ಇಲ್ಲಿ ಎಂಟರ್ಪ್ರೈಸ್ ಪ್ಲಸ್ ಇದೆ, ಎಂಟರ್ಪ್ರೈಸ್ ಪ್ಲಸ್ 99% 99 ಅವೈಲಬಿಲಿಟಿ ಏನೇನೋ ಕೊಟ್ಟಿದ್ದಾನೆ. ನಮಗೆ ಪ್ಲಸ್ ಅವಶ್ಯಕತೆ ಇಲ್ಲ, ನಾವು ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ಎಂಟರ್ಪ್ರೈಸ್ ಎಡಿಷನ್ ತಗೊಂಡ್ರೆ ಸಾಕು. ನೋಡಿ, ಪ್ಲಸ್ ಇಂದ ಎಂಟರ್ಪ್ರೈಸ್ ಬಂತು. ಇನ್ನು ಅವೈಲೇಬಲ್ ಕೊಟ್ಟಿದ್ದಾನೆ, ತಲೆ ಕೆಡಿಸ್ಕೋಬಹುದು. ಇದರಲ್ಲಿ ಎಂಟರ್ಪ್ರೈಸ್ ಎಡಿಷನ್ ಅಲ್ಲಿ ನೋಡಿ ರ್ಯಾಮ್ ಎಷ್ಟಿದೆ ಅಂತ ತೋರಿಸ್ತಾನೆ. ನಾನು ತೋರಿಸ್ತೀನಿ. ಇದು ಪ್ರೊಡಕ್ಷನ್ಗೆ, ನಾವು ಪ್ರೊಡಕ್ಷನ್ ಮಾಡ್ತಾ ಇಲ್ಲ, ಕಲಿತಾ ಇರೋದು. ಅಂದ್ರೆ ಡೆವಲಪ್ಮೆಂಟು ಬೇಡ. ಸ್ಯಾಂಡ್ ಬಾಕ್ಸ್ ಅಂದ್ರೆ ನಾವು ಪ್ರಾಕ್ಟೀಸ್ಗೆ ಅಂತಾನೆ ಮಾಡಿರ್ತಾನೆ. ಅದಕ್ಕೋಸ್ಕರ ನಾನು ಎಡಿಷನ್ ಪ್ರೆಸೆಂಟ್ ಅಲ್ಲಿ ಸ್ಯಾಂಡ್ ಬಾಕ್ಸ್ ಲಾಸ್ಟ್ ಒಂದು ಕ್ರಿಯೇಟ್ ಮಾಡ್ತೀನಿ. ಅದಕ್ಕೆ CPU ಬಂದ್ಬಿಟ್ಟು 2GB ಇರುತ್ತೆ, ಅದಕ್ಕೆ ರ್ಯಾಮ್ ಬಂದ್ಬಿಟ್ಟು 8GB ಇರುತ್ತೆ, ಸ್ಟೋರೇಜ್ ಬಂದ್ಬಿಟ್ಟು 10GB ಇರುತ್ತೆ. ಸಿಂಗಲ್ ಝೋನ್. ಏನಿದು ಸಿಂಗಲ್ ಝೋನ್ ಅಂದ್ರೆ, ನಿಮ್ಮ ಡೇಟಾ ಬಂದ್ಬಿಟ್ಟು ಒಂದು ಝೋನ್ ಅಲ್ಲಿ ಇರುತ್ತೆ, 10 ಕಡೆ ಇರಲ್ಲ. ಮಲ್ಟಿ ಝೋನ್ ಅಂದ್ರೆ ನಿಮ್ ಡೇಟಾ ಇಲ್ಲೂ ಇರುತ್ತೆ, ಬೇರೆ ಕಡೆ ಇರುತ್ತೆ. ಸೊ ಅವೈಲಬಿಲಿಟಿ ಜಾಸ್ತಿ ಇರುತ್ತೆ. ನಿಮ್ ಡೇಟಾ ಏನಾದ್ರೂ ಕೂಡ ಕಿತ್ಕೊಂಡು ಹೋಗಲ್ಲ, ಇದ್ದೇ ಇರುತ್ತೆ ಅಂತ. ಅದಕ್ಕೋಸ್ಕರ ಸಿಂಗಲ್ ಝೋನ್ಗೆ ದುಡ್ಡು ಕಡಿಮೆ, ಮಲ್ಟಿ ಝೋನ್ಗೆ ದುಡ್ಡು ಜಾಸ್ತಿ. ಇಲ್ಲಿ ನೋಡ್ಬೋದು, ಇಲ್ಲಿ ಹೈ ಅವೈಲಬಿಲಿಟಿ ಇತ್ತು. ಹೈ ಅವೈಲಬಿಲಿಟಿ ಅಂದ್ರೆ ಡೇಟಾ ಒಂದ್ ಕಡೆ ಸ್ಟೋರ್ ಆಗೋದಿಲ್ಲ ಅಂತ. ನಿಮಗೆ ಇಲ್ಲಿ ನೋಡಿ, ಇಲ್ಲಿ ಪ್ರೊಡಕ್ಷನ್ ಕೊಟ್ಟಾಗ ಮಲ್ಟಿ ಝೋನ್ ಅಂತ ಬರ್ತಾ ಇದೆ. ನಾನು ಇದನ್ನ ಸ್ಯಾಂಡ್ ಬಾಕ್ಸ್ ಕೊಡ್ತೀನಿ, ನೋಡಿ ಏನ್ ಬರ್ತಾ ಇದೆ, ಸಿಂಗಲ್ ಝೋನ್ ಅಂತ ಬರ್ತಾ ಇದೆ. ಸೊ ಇವೆಲ್ಲ ಸ್ಮಾಲ್ ಥಿಂಗ್, ಇವೆಲ್ಲ ಅಬ್ಸರ್ವ್ ಮಾಡ್ಕೋಬೇಕು. ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಸ್ಯಾಂಡ್ ಬಾಕ್ಸ್ ನ ಕ್ರಿಯೇಟ್ ಮಾಡಿದ್ರೆ ಇದರಲ್ಲಿ ವರ್ಷನ್ ಅಂತ ಕೇಳ್ತಾ ಇದೆ. ನಾನು ಡಿಫಾಲ್ಟ್ ಕೊಡ್ತಾ ಇದೀನಿ, ನೀವು ಯಾವ ವರ್ಷನ್ ಬೇಕೋ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಇನ್ಸ್ಟೆನ್ಸ್ ID ಮತ್ತೆ ಪಾಸ್ವರ್ಡ್ ಇದೆ. ಏನಿದು ಇನ್ಸ್ಟೆನ್ಸ್ ID ಅಂದ್ರೆ, ನಾನು ಇದಕ್ಕೆ ಲಾಗಿನ್ ಆಗೋದಕ್ಕೆ ಒಂದು ಪಾಸ್ವರ್ಡ್ ಇನ್ಸ್ಟೆನ್ಸ್ ಬೇಕು. ಅಂದ್ರೆ ಏನಾದ್ರೂ ಕೊಡಿ, ಯೂಸರ್ ನೇಮು, ಇನ್ಸ್ಟೆನ್ಸ್ ID, ಪಾಸ್ವರ್ಡ್ ಸಿಂಪಲ್ ಆಗಿರೋದು ಕೊಡಿ. ನಿಮಗೆ ಕಾಂಪ್ಲಿಕೇಟ್ ಆಗ್ಬೋದು.
ಮತ್ತೆ ಇದೆಲ್ಲಿ ಬೇಕಪ್ಪ ನಿನಗೆ, ಯಾವ ರೀಜನಲ್ಲಿ ಬೇಕಪ್ಪ, US ಸೆಂಟ್ರಲ್ ಬೇಕೋ, ಎಲ್ಲಿ ಬೇಕೋ. ಇದು US ಸೆಂಟ್ರಲ್, US ಬಂದ್ಬಿಟ್ಟು ದೂರ ಇದೆ. ನಮ್ಮ ಇಂಡಿಯಾಗೆ ಯಾವ್ದಿದೆ, ಇಂಡಿಯಾ ಬಂದ್ಬಿಟ್ಟು ಏಷ್ಯಾದಲ್ಲಿ ಬರುತ್ತೆ. ಏಷ್ಯಾದಲ್ಲಿ ಇಂಡಿಯಾದಲ್ಲಿ ಎರಡಿದೆ ನೋಡಿ, ಮುಂಬೈ ಇದೆ, ಡೆಲ್ಲಿ ಇದೆ. ಅದರಲ್ಲಿ ನಮಗೆ ಹತ್ರ ಬಂದ್ಬಿಟ್ಟು ಮುಂಬೈ. ಅದಕ್ಕೋಸ್ಕರ ನಾನು ಮುಂಬೈ ಸೆಲೆಕ್ಟ್, ಏನಕ್ಕೆ ಮುಂಬೈ ಸೆಲೆಕ್ಟ್ ಮಾಡಿದೆ ಅಂದ್ರೆ ನಮಗೆ ಹತ್ರ ಇದೆ ಡೇಟಾ ಎಕ್ಸ್ಚೇಂಜು, ಡೇಟಾ ಮೂವ್ಮೆಂಟು, SLA ಬಂದ್ಬಿಟ್ಟು ಡಿಫೆನ್ಸ್ ಆಗುತ್ತೆ. ನಾನು ಏನು ಆರಿಜೋನಾದಲ್ಲಿ ಕೊಟ್ಟೆ ಅಥವಾ ಅಯೋವಾದಲ್ಲಿ ಕೊಟ್ಟೆ ಅಥವಾ ಇನ್ನೊಂದ್ ಕಡೆ ಕೊಟ್ಟ ಅಂದ್ರೆ ಇಲ್ಲಿಂದ ಅಲ್ಲಿಗೆ ಡೇಟಾ ಮೂವ್ಮೆಂಟ್ ಲೇಟೆನ್ಸಿ ಬಹಳ ಇರುತ್ತೆ. ಅದಕ್ಕೋಸ್ಕರ ನಾನು ಹತ್ರ ಇರೋದು ಮುಂಬೈ. ಬೆಂಗಳೂರಲ್ಲಿ ಇಲ್ವಾ, ಸದ್ಯಕ್ಕಿಲ್ಲ, ಮುಂದೆ ಬರ್ಬೋದೇನೋ ಗೊತ್ತಿಲ್ಲ. ಇಂಡಿಯಾದಲ್ಲಿ ಎರಡಿದೆ, ಮುಂಬೈ ಮತ್ತೆ ಡೆಲ್ಲಿ ಅಂತ. ಬೇರೆ ಕಡೆಯಲ್ಲಿ ಇದೆ ತೈವಾನ್ ಇದೆ, ಹಾಂಗ್ಕಾಂಗ್ ಇದೆ, ಟೋಕಿಯೋ ಇದೆ, ಒಸಾಕಾ, ಇವೇನೇನೋ ಇದೆ. ಇವೆಲ್ಲದೂ ದೂರ, ನಮಗೆ ಹತ್ರದ್ದೇ ಬಂದ್ಬಿಟ್ಟು ಮುಂಬೈ. ಅದಕ್ಕೋಸ್ಕರ ನಾನು ಮುಂಬೈ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನೀನು ಬೇಕಾದ್ರೆ ಮತ್ತೆ ಮಲ್ಟಿ ಝೋನ್ ಸೆಲೆಕ್ಟ್ ಮಾಡಬಹುದು ಅಥವಾ ಸಿಂಗಲ್ ಝೋನ್. ಆಸ್ ಯು ಆರ್ ಪ್ರಾಕ್ಟಿಸಿಂಗ್, ಸಿಂಗಲ್ ಝೋನ್ ಇಸ್ ಬೆಸ್ಟ್ ಎನಫ್. ಕಸ್ಟಮೈಸ್ ಯುವರ್ ಇನ್ಸ್ಟೆನ್ಸ್. ಹೌದು, ಇವನು ಕೊಟ್ಟಿದ್ದಾನೆ ಏನೋ 10 GB ಸ್ಟೋರೇಜ್ ಅಂತ ಕೊಟ್ಟಿದ್ದಾನೆ, ಸೆಲೆಕ್ಟ್ ಮಾಡ್ಕೋಬಹುದು. ಜಾಸ್ತಿ ಮಾಡ್ಕೊಂಡ್ರೆ ಮಾಡ್ಕೋಬಹುದು, ಬಿಟ್ರೆ ಬಿಡ್ಬೋದು. ಸದ್ಯಕ್ಕೆ ಅವಶ್ಯಕತೆ ಇಲ್ಲ, ನೀವೇನು ಮುಟ್ಟಕೋಬಿಡಿ. ಸ್ಟೋರೇಜ್ ಕೂಡ SSD ಬೇಕಾ, HDD ಬೇಕಾ? ಏನ್ SSD ಅಂದ್ರೆ ಓದ್ಬಿಟ್ಟು ಮೋಸ್ಟ್ ಪಾಪ್ಯುಲರ್ ಚಾಯ್ಸ್ ಆಫ್ ಲೋವರ್ ಲೇಟೆನ್ಸಿ. ನಿಮಗೆ ಇದನ್ನ ಡೌಟ್ ಬಂದ್ರೆ ಚಾಟ್ GPT ಓಪನ್ ಮಾಡಿ ವಾಟ್ ಇಸ್ ದಟ್ ಅಂತ ಕೊಡಿ, SSD ಅಂದ್ರೆ ಕೊಡುತ್ತೆ ಅದ್ರ. ಕನೆಕ್ಷನ್ ಬಂದ್ಬಿಟ್ಟು ಪಬ್ಲಿಕ್ ಪ್ರೈವೇಟ್. ಆಸ್ ಆಫ್ ನೌ ವಿ ಆರ್ ಕ್ರಿಯೇಟಿಂಗ್ ಆನ್ ಅ ಪಬ್ಲಿಕ್ ನೆಟ್ವರ್ಕ್. ಪ್ರೈವೇಟ್ ಈಸಿ ಇಲ್ಲ ಪ್ರೈವೇಟ್ ಐಪಿ ಕನೆಕ್ಟ್ ಮಾಡೋದು. ಏನಂದ್ರೆ ಪ್ರೈವೇಟ್ ಐಪಿ ಅಂದ್ರೆ ನಿಮ್ ಕಂಪ್ನಿಗಳು ಆಲ್ಮೋಸ್ಟ್ ಎಲ್ಲ ಪ್ರೈವೇಟ್ ಐಪಿನೇ ಇರುತ್ತೆ, ಯಾವ್ದು ಪಬ್ಲಿಕ್ ಐಪಿ ಅಲ್ಲಿ ಕೊಡಲ್ಲ. ಇವಾಗ ಪ್ರಾಕ್ಟೀಸ್ ಮಾಡ್ತಾ ಇರೋದು ಪಬ್ಲಿಕ್ ಐಪಿ ಇಸ್ ಬೆಸ್ಟ್ ಪ್ರಾಕ್ಟೀಸ್. ಪ್ರೈವೇಟ್ ಐಪಿ ಏನೇನೋ ಕ್ರಿಯೇಟ್ ಮಾಡೋದಿದೆ, ಸದ್ಯಕ್ಕೆ ಮಾಡಲ್ಲ ನಿಮಗೆ. ಫೈರ್ ವಾಲ್, ಗಿಯರ್ ವಾಲ್, ಏನೇನೋ ಇದೆ. ಡೇಟಾ ಪ್ರೊಟೆಕ್ಷನ್, ಏನಿದೆ ಡೇಟಾ ಪ್ರೊಟೆಕ್ಷನ್? ಡೇಟಾ ಡೈಲಿ ಬ್ಯಾಕಪ್, 7 ದಿವಸಕ್ಕೆ ಒಂದ್ಸರಿ ಆಟೋಮೆಟಿಕ್ ಬ್ಯಾಕಪ್ ತಗೊಳುತ್ತೆ. ನನಗಿಲ್ಲ ಡೈಲಿ ಬ್ಯಾಕಪ್ ತಗೋಬೇಕು ಅಂದ್ರೆ ಒಂದಿನ, ಇಲ್ಲ ಮಿನಿಮಮ್ 7 ದಿನ ಅಂತ ಕೇಳ್ತಾರೆ. ಓಕೆ, ಮಿನಿಮಮ್ ಕೊಡೋಣ. ನನಗೆ ಡೇಟಾ ಆಟೋಮೇಟೆಡ್ ಬ್ಯಾಕಪ್ ಏನ್ ಬೇಡ, ಆಫ್ ಮಾಡು. ಎನೇಬಲ್ ಡಿಲೀಷನ್ ಪ್ರೊಟೆಕ್ಷನ್. ಇಫ್ ಎನೇಬಲ್ಡ್, ದಿಸ್ ಇನ್ಸ್ಟೆನ್ಸ್ ವೋಂಟ್ ಬಿ ಏಬಲ್ ಟು ಡಿಲೀಟ್ ಅನ್ಲೆಸ್ ಫೀಚರ್ ಎನೇಬಲ್. ಇದೇನಂದ್ರೆ ಇದೆಲ್ಲ ಟಿಕ್ ಆಗಿದ್ರೆ ನಾನು ಡಿಲೀಟ್ ಮಾಡಕ್ ಆಗಲ್ಲ, ಅದಕ್ಕೆ ಅನ್ಟಿಕ್ ಮಾಡ್ತೀನಿ. ಸದ್ಯಕ್ಕೆ ಏನು ಬೇಡ, ಸುಮ್ಮನೆ ಕ್ರಿಯೇಟ್ ಮಾಡೋದು ಅಷ್ಟೇ. ಇದು ಕ್ರಿಯೇಟ್ ಆಗುತ್ತೆ, ಮೇ ಬಿ 5 to 10 ಮಿನಿಟ್ಸ್ ತಗೊಳುತ್ತೆ. ಅಲ್ಲಿ ಗಂಟ ನಾನೇನ್ ಮಾಡ್ತೀನಿ ಅಂದ್ರೆ ಒಂದು ಡೇಟಾ ಕ್ರಿಯೇಟ್ ಮಾಡ್ತೀನಿ. ಹೆಂಗೆ ಡೇಟಾ ಕ್ರಿಯೇಟ್ ಮಾಡೋದು ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಒಂದು ಬಟನ್ ಇರುತ್ತೆ ನಿಮಗೆ, ಇಲ್ಲಿ ಟರ್ಮಿನಲ್ ಅಂತಾರೆ ಅದಕ್ಕೆ. ಇಲ್ಲಿಗೆ ಹೋದ ತಕ್ಷಣ ನೋಡಿ, ಅದು ಒತ್ತಿದ ತಕ್ಷಣ ಈ ತರ ಎಲ್ಲ ಬರುತ್ತೆ. ಆಥರೈಸ್, ಕ್ಲೋಸ್, ಆಥರೈಸ್ ಕೊಡಿ. ಓಕೆ, ಸ್ವಲ್ಪ ಲೋಡ್ ಆಗ್ತಾ ಇದೆ. ಓಕೆ, ಆಥರೈಸ್ ಕೊಡಿ. ಆಥರೈಸ್ ಕೊಟ್ಟ ತಕ್ಷಣ ನಿನ್ನ ಅಕೌಂಟ್ ಕನ್ಫರ್ಮ್ ಮಾಡ್ಕೊಳುತ್ತೆ. ಈ ತರ ನಿಮಗೆ UI ಸಿಗುತ್ತೆ. ಇದನ್ನ ಕಮಾಂಡ್ ಪ್ರಾಂಪ್ಟ್ ಅಂತಾರೆ ಅಥವಾ ಶೆಲ್ ಅಂತಾರೆ. ಇಲ್ಲ ನನಗೆ ಇದರಲ್ಲಿ ಸ್ವಲ್ಪ ಕಷ್ಟ ಆಗ್ತಾ ಇದೆ ಮಾಡಕ್ಕೆ, ನನಗೆ UIL ಬೇಕು ಅಂದ್ರೆ ಓಪನ್ ಎಡಿಟರ್ ಕೊಡಿ. ಅದು ಲೋಡ್ ಆಗಿ ನಿಮಗೆ ಎಡಿಟರ್ ಅಂದ್ರೆ GUI, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಲ್ಲಿ ಕೊಡುತ್ತೆ. ಇದರಿಂದ ಬಿಡಿ, ಇದನ್ನು ಕೊಡು. ನಾನೇನ್ ಮಾಡ್ತೀನಿ ಅಂದ್ರೆ ಇಲ್ಲಿ ಒಂದು ಹೊಸ ಫೈಲ್ ನ ಕ್ರಿಯೇಟ್ ಮಾಡ್ತೀನಿ, ನ್ಯೂ ಫೈಲ್. ಏನ್ ಕ್ರಿಯೇಟ್ ಮಾಡ್ತೀನಿ, ಲೋಡಿಂಗ್, ವೇಟ್. ಇವೆಲ್ಲ ಕ್ಲೋಸ್ ಮಾಡ್ಕೊಳ್ಳಿ, ಇವೆಲ್ಲ ಅಡ್ಡ ಬರೋದಲ್ಲ. ನ್ಯೂ ಫೈಲ್ ನ ಒಂದು ಟೆಕ್ಸ್ಟ್ ಫೈಲ್ ನ ಕ್ರಿಯೇಟ್ ಮಾಡ್ತೀನಿ. ಓಕೆ, ಏನ ಎಂಪ್ಲಾಯಿ ID, ಎಂಪ್ಲಾಯಿ ನೇಮ್, ಸಾರಿ, ಕಾಮ, ಸ್ಯಾಲರಿ. ಇದು ನಾನು CSV ಡೇಟಾ ಅಂತ ಕರಿತೀನಿ. ನಾನು ಅವಾಗಲೇ ಸ್ಟಾರ್ಟಿಂಗ್ ಆಫ್ ದ ಕ್ಲಾಸ್ ಅಲ್ಲಿ ಹೇಳಿದೆ, CSV ಅಂದ್ರೆ ಕಾಮ ಸಪರೇಟೆಡ್. ಇದ್ರದ್ದು ನಾನು 1 to 1 ಕಾಲಮ್ ನ ಸಪರೇಟ್ ಮಾಡ್ತಿರೋದು ಕಾಮ, ಅದಕ್ಕೋಸ್ಕರ ಕಾಮ ಸಪರೇಟೆಡ್ ವ್ಯಾಲ್ಯೂ ಅಂತ ಕರಿತೀವಿ. 1 ಕಾಮ ಎಂಪ್ಲಾಯಿ ನೇಮ್ ಬಂದ್ಬಿಟ್ಟು ವಿನ್, ಸ್ಯಾಲರಿ ಬಂದ್ಬಿಟ್ಟು 10 rupees. 2 ಮ್ಯಾನ್, ಸ್ಯಾಲರಿ ಬಂದ್ಬಿಟ್ಟು 10. 3 ಸನ್, ಸ್ಯಾಲರಿ ಬಂದ್ಬಿಟ್ಟು 10. 4 ಸ್ಯಾಲರಿ ಬಂದ್ಬಿಟ್ಟು 10. ಈಗ ಸೇವ್ ಮಾಡೋದು ಸೇಮ್ ಫಾರ್ಮ್ಯಾಟ್ ಅಲ್ಲೇ ಸೇವ್ ಮಾಡಿ. ಸೇವ್ ಮಾಡಬೇಕಾದ್ರೆ ಅದೇ ಕೇಳುತ್ತೆ ಆಟೋಮೆಟಿಕ್. ನಮಗೆ ಏನಂತ ಕರಿತೀನಿ ಅಂದ್ರೆ ನಾನು EMP_data. ನಾನು ಅವಾಗಲೇ ಹೇಳಿದ್ದೆ ಇದು CSV ಅಲ್ಲಿ ಇದೆ ಅಂತ, ಅದಕ್ಕೆ .csv ಅಲ್ಲಿ ಸ್ಟೋರೇಜ್ ಮಾಡ್ತೀನಿ. ಅದು ಸ್ಟೋರ್ ಆಯ್ತು. ಇಲ್ಲಿ ನಿಮ್ಗೆ ಕಾಣ್ತಾ ಇದೆ ಈ ಐಕಾನು EMP_data.csv ಅಂತ. ನೋಡೋಣ ಇದನ್ನ ಕ್ರಿಯೇಟ್ ಆಗಿದೆ ಅಂತ ನೋಡೋಣ. ಇನ್ನು ಕ್ರಿಯೇಟ್ ಆಗಿಲ್ಲ ಅಂದ್ರೆ ಇದು ಸ್ವಲ್ಪ ಆಟ ಆಡೋಣ. ಇವಾಗ ನಿಮಗೆ ಏನಾದ್ರು ಲಿನಕ್ಸ್ ಎಲ್ಲಾರು ಗೊತ್ತಿದೆ ಚೂರು ಬೇಸಿಕ್? ನನಗೆ ಗೊತ್ತಿದೆ. ಓಕೆ, ನೋಡಿ ನೀವು ಇಲ್ಲಿ ಇದು ಕಮಾಂಡ್ ಶೆಲ್ ಅಲ್ಲಿ ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಇಲ್ಲೇ ಫಸ್ಟ್ನೇ ಲೈನ್ ಅಲ್ಲೇ ಕೊಡ್ತಾನೆ, ಸೆಟ್ ಮಾಡ್ಬೇಕು ಪ್ರಾಜೆಕ್ಟ್.
ಕಾಪಿ ಮಾಡ್ಕೊಳ್ಳಿ. ಅದು ಪ್ರಾಜೆಕ್ಟ್ ನೇಮ್ ಕೇಳ್ತಾ ಇದೆ. ಪ್ರಾಜೆಕ್ಟ್ ನೇಮ್ ಬಂದ್ಬಿಟ್ಟು ಇಲ್ಲಿದೆ. ಇದನ್ನ ಕಾಪಿ ಮಾಡಿ, ಓಕೆ, ಸ್ಪೇಸ್ ಕೊಡಿ, ಪೇಸ್ಟ್ ಮಾಡಿ, ಎಂಟರ್ ಕೊಡಿ. ಅದು ಲೋಡ್ ಆಗುತ್ತೆ. ಇವಾಗ ನೋಡಿ, ಇದು ಪ್ರಾಜೆಕ್ಟ್ ನೇಮ್ ಅಂದ್ರೆ ಪ್ರಾಜೆಕ್ಟ್ ನೇಮ್ ಸೆಟ್ ಆಯ್ತು. ಇಲ್ಲಿ ಏನಾದ್ರು ಆಟ ಆಡ್ಬೇಕು. ಇಲ್ಲಿ ಏನು ಡೇಟಾ ಇರುತ್ತೋ ಈ ಡೇಟಾ ಇಲ್ಲಿ ಕಮಾಂಡ್ ಪ್ರಾಂಪ್ಟ್ ಅಲ್ಲಿ ಲಿಸ್ಟ್ ಆಗುತ್ತೆ. LS ಅಂತ ಕಮಾಂಡ್ ಗೊತ್ತಿದೆ ಎಲ್ಲರಿಗೂ? ಗೊತ್ತಿದೆ. ಲಿಸ್ಟ್. ನಾನು ಮಾಡಿರೋ ಡೇಟಾ ಎಲ್ಲಿದೆಯಪ್ಪ? ಏನಂತ ಕೊಟ್ಟಿದ್ದೆ ನಾನು ಡೇಟಾ? employee.csv. ಓಕೆ, ನಾನೇನ್ ಮಾಡ್ತೀನಿ ಅಂದ್ರೆ ಕ್ಯಾಟ್ ಮಾಡ್ತೀನಿ. ಕ್ಯಾಟ್ ಗೊತ್ತಿದೆಯಲ್ಲ? ಕನ್ಕಾಟಿನೇಷನ್ ಕಂಟೆಂಟ್ ಆಫ್ ದಟ್ ಫೈಲ್ ನ ಅಂದ್ರೆ ಅಲ್ಲಿ ಏನ್ ಡೇಟಾ ಇದೆ ಅದನ್ನ ನಾನು ಇದನ್ನ ಮಾಡ್ತೀನಿ. ಕ್ಯಾಟ್ CAT ಕ್ಯಾಟ್ ಎಂಪ್ಲಾಯಿ ಡೇಟಾ. ನಿನಗೇನಾರ ಇನ್ನೊಂದು ಬೇಕು ಅಂದ್ರೆ LS - LTR ಅದ್ರದ್ದು ಡೀಟೇಲ್ಸ್ ಕೊಡುತ್ತೆ. ಆ ಡೇಟಾ ಹಿಂಗೆ ಯಾವಾಗ ಎಷ್ಟು ಡೇಟಾ ಇದೆ ನೋಡಿ. ಕ್ಲಿಯರ್ ಮಾಡಬೇಕು ಅಂದ್ರೆ CLEAR LS. ಇವು ಡೇಟಾ ಸದ್ಯಕ್ಕೆ ಇವೆಲ್ಲ ಬಿಟ್ಟಾಕಿ ಇದನ್ನೊಂದು ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ. ಈಗ ನಾನು ಇನ್ನೂ ಎಡಿಟ್ ಮಾಡಬೇಕು. ಇಲ್ಲೇ ಎಡಿಟ್ ಮಾಡಬೇಕು. ಯಾವ್ದಾದ್ರು ಎಡಿಟ್ ತಗೊಳ್ಳಿ. VI ಎಡಿಟರ್ ತಗೊಳ್ಳಿ, ನ್ಯಾನೋ ಎಡಿಟರ್ ತಗೊಳ್ಳಿ, ಯಾವ್ದಾದ್ರು ತಗೊಳ್ಳಿ. VI ತಗೋಣ. ಗೊತ್ತಿದೆ VI ಎಡಿಟರ್ ಯಾವುದು? ಗೊತ್ತು ವಿಮ್ ಎಡಿಟರ್ ಅಲ್ಲ, ವಿಮ್ಮು ಅದು ವಿಮ್ಮು ಎಲ್ಲ ಒಂದೇ ತರ. ಓಕೆ, ನೋಡಿ ಇದು ಎಡಿಟರ್. ನಾನು ಇಲ್ಲಿ ಬೇಕಾದ್ರೂ ಮಾಡಬಹುದು. ಈಗ ನಾನು ಎಂಟರ್ ಕೊಟ್ರೆ ಡೇಟಾ ಬರೋದಿಲ್ಲ. ಎನಿ ಐಡಿಯಾ? ಎಸ್, ಇನ್ಸರ್ಟ್. ಈಗ ನಾನು 5, 10 ಎಸ್ಕೇಪ್ :WQ ಸೇವ್ ಆಯ್ತು ನೋಡಿ. ಓಕೆ, ಇಲ್ಲೊಂದ್ಸರಿ ಚೆಕ್ ಮಾಡೋಣ. ನೋಡಿ ಬಂದಿದೆ, ಎರಡು ಕಡೆ ಬಂದಿದೆ. ನಾವು ಇಲ್ಲಿ GUI ಎಲ್ಲಾದ್ರೂ ಮಾಡಬಹುದು, ಇಲ್ಲಿ ಬೇಕಾದ್ರೂ ಮಾಡಬಹುದು. ಅದು ಕ್ಲಿಯರ್ ಅಲ್ಲ. ಇದು ಏನಾದ್ರು ವಿಜುವಲ್ ಅಲ್ಲಿ ಎತ್ಕೊಂಬೋದಾ? ಇದನ್ನ ವಿಜುವಲ್ ಸ್ಟುಡಿಯೋದಲ್ಲಿ ಏನಾದ್ರು? ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇದು ವಿಜುವಲ್ ಸ್ಟುಡಿಯೋನೇ ಕಣಪ್ಪ. ಇದು ವಿಜುವಲ್ ಸ್ಟುಡಿಯೋ ಒಂಥರ ಸೇಮ್. ನಾನು ಬೇಕಾದ್ರೆ ಇದಕ್ಕೆ ಕನೆಕ್ಟ್ ಮಾಡಬಹುದು ನೋಡಿ. ಗಿಟ್ಟಿಗೆ ಕನೆಕ್ಟ್ ಮಾಡಬಹುದು. ನಾನು ಅವತ್ತು ಮಾಡ್ಕೊಂಡಿದ್ದೆ. ಗಿಟ್ಟಿಗೆ ಕನೆಕ್ಟ್ ಮಾಡ್ಕೋಬಹುದು. ಇಲ್ಲ ಇದೆಯಲ್ಲ ರೆಪಾಸಿಟರಿ ಇದಂತಾರೆ. ಇದು VI ಇದು, ಬಟ್ ನೋಡಲ್ಲಿ ಅಲ್ಲಿ ನಿಮಗೆ ಇದು ಬರುತ್ತೆ ನೋಡ್ಬೇಕಾದ್ರೆ. ಇದನ್ನ ಸುಮ್ಮನೆ ಒಂದು ಪೈಥಾನ್ ಕೊಟ್ಟರು ನಾನು ಪಬ್ಲಿಷರ್. ಓಕೆ, ಇದನ್ನ ರನ್ ಮಾಡ್ತೀನಿ ನೋಡು. ಮೇ ಬಿ ರನ್ ಏನಾದ್ರು ನಮ್ಮ ಸಿಸ್ಟಮ್ ಅಲ್ಲಿ ಪೈಥಾನ್ ಏನಾದ್ರು ಇರ್ಬೇಕಾ? ಪೈಥಾನ್ ಸಿಕ್ಕಿದ್ರೆ ಅಥವಾ ಕ್ಲೌಡ್ ಅಲ್ಲಿ ಅವ್ರ ಇರುತ್ತೆ, ನಾವು ಮಾಡ್ತೀವಿ. ಇನ್ ಫಸ್ಟ್ ಪೈಥಾನ್ ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಲೋಕಲ್ ಅಲ್ಲಿ ಅಂದ್ರೆ ನಮ್ಮ ಇಲ್ಲ ಇದು ಕನೆಕ್ಟ್ ಆಗ್ಬೋದು. ಅಂದ್ರೆ ಇಲ್ಲಿರೋ ಕ್ಲೌಡ್ ನ ಅಲ್ಲಿ ಕನೆಕ್ಟ್ ಆಗ್ಬೋದು. ಇಲ್ಲಿ ನಾವೇನು ಇದು ಮಾಡ್ತಾ ಇದ್ವಿ ಅಲ್ಲ ಕ್ಲೌಡ್ ಅಲ್ಲೇ ಇನ್ಸ್ಟಾಲ್ ಮಾಡ್ಕೋಬೇಕಾ? ಇಲ್ಲೇ ಕೊಡ್ತಾ ಇಲ್ಲ ನೋಡು, ಪಿಪ್ ಇನ್ಸ್ಟಾಲ್ ಪೈಥಾನ್ ಅಂತ. ಅಲ್ಲೇ ಟರ್ಮಿನಲ್ ಒಳಗಡೆ ನಾವು ಇನ್ಸ್ಟಾಲ್ ಮಾಡ್ಕೊಬೇಕು. ಪಿಪ್ 3. ಓಕೆ, ಏನಾಗ್ಬಿಟ್ಟು ಆಗಿರ್ಬೇಕು. ಅದಕ್ಕೋಸ್ಕರ ಈ ತರ ನಾವ್ ಯಾವ್ದು ಬೇಕೋ ಅದನ್ನ ಏನಾರ ಪಾಂಡಾಸ್ ಮಾಡ್ತೀವಿ ಅಂತ ಅನ್ಕೋ. ಇನ್ಸ್ಟಾಲ್ ಪಾಂಡಾಸ್ ನೋಡು, ಪಾಂಡಾಸ್ ಇನ್ಸ್ಟಾಲ್ ಆಯ್ತು. ಸೊ ನಮಗೆ ಯಾವ್ದು ಬೇಕೋ ನಾವು ಮಾಡ್ಕೋಬಹುದು. ನೋಡಪ್ಪ, ಕ್ರಿಯೇಟ್ ಆಯ್ತು. ಇದು ನಾನು ಅಲ್ಲಿ ಗಂಟೆ ತೋರಿಸಿದ್ದು. ಇದನ್ನ ಸ್ವಲ್ಪ ಮೂಮೆಂಟ್ ತೋರಿಸ್ತಿದ್ದೆ, ಡೇಟಾ ಹೆಂಗ್ ಮೂಮೆಂಟ್ ಮಾಡೋಣ ಅಂತ ತೋರಿಸ್ಬಿಡ್ತೀನಿ. ಅದು ನಮ್ಮ ಬಸ್ಲಾಗ ಅಲ್ಲಿ ನಾನು GCS. ಎಲ್ಲರಿಗೂ ಗೊತ್ತಾ GCS? ಸ್ಟೋರೇಜ್ GCS ಅದೇ ಲಾಸ್ಟ್ ವೀಕ್ ಹೇಳಿದ್ದಲ್ಲ, ಅದೇ ಗೊತ್ತಲ್ಲ. ಎಕ್ಸಾಕ್ಟ್ಲಿ. ಅದೊಂದು ಕ್ರಿಯೇಟ್ ಮಾಡಿದ್ದೀನಿ. ಈಗ ಏನ್ ಮಾಡ್ಬೇಕು ಅಂದ್ರೆ ನನ್ನ ಕ್ವಶನ್ ಬಂದ್ಬಿಟ್ಟಿಗ ಈ ಡೇಟಾನ ಇಲ್ಲಿಗೆ ಹಾಕ್ಬೇಕು. ಅರ್ಥ ಆಗ್ತಾ ಇದೆ? EMP ಡೇಟಾ CSV ಇಲ್ಲಿಗೆ ಹಾಕ್ಬೇಕು. ಅರ್ಥ ಆಗ್ತಾ ಇದೆಯಾ? See, there are many ways we can download it. ಅಂದ್ರೆ ಇದ್ರ ಪಾತ್ ಕೊಟ್ಟು, ಪಾತ್ದು ಕಮಾಂಡ್ ಬಂದ್ಬಿಟ್ಟು PWD, ಕರೆಕ್ಟಾ? ಈ ಪಾತ್ದು ಕೊಟ್ಟು ಇಲ್ಲಿ ಡೌನ್ಲೋಡ್ ಮಾಡಿ, ಲೋಕಲ್ ಡೌನ್ಲೋಡ್ ಆಗುತ್ತೆ. ಇಲ್ಲಿ ಅಪ್ಲೋಡ್ ಮಾಡಿ ಇಲ್ಲಿ ಮಾಡಬಹುದು.
ಬಟ್ ಇದು ಎಕ್ಸ್ಟ್ರಾ ಅಂತ ಅನ್ಸಲ್ವಾ? ಯಾಕೆಂದ್ರೆ ಕ್ಲೌಡ್ ಮೂಮೆಂಟ್ ಅಲ್ಲೇ ಮಾಡಬೇಕು ಅಂದ್ರೆ ನಾವು ಈ ತರ ಮಾಡ್ಬೇಕಾ? ಆ ತರ ಅವಶ್ಯಕತೆ ಇಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ 2 ಕಮಾಂಡ್ ಇದೆ, CP ಮತ್ತೆ MV. ಎಲ್ಲರಿಗೂ ಗೊತ್ತಿದೆ, ಕಾಪಿ ಕಮಾಂಡ್, ಮೂವ್ ಕಮಾಂಡ್. ಗೊತ್ತಿದೆ. CP ಮತ್ತೆ MV. CP ಗೊತ್ತು. ಸೊ ನಾನು ಓಕೆ. ಶೆಲ್ ಇಂದ ಕ್ಲೌಡ್ ಸ್ಟೋರೇಜ್ ಮೂವ್ಮೆಂಟ್ ಮಾಡ್ತೀನಿ ಅಂದ್ರೆ ಫಸ್ಟ್ GS ಯುಟಿಲ್, ಇದು ಬಂದ್ಬಿಟ್ಟು ಕೀಬೋರ್ಡ್. GS ಯುಟಿಲ್ ಏನ್ ಮಾಡ್ತಾ ಇದೆಯಾ? ಕಾಪಿ ಮಾಡ್ತಾ ಇದೆಯಾ? ಯಾವ್ದನ್ನ? ಇದನ್ನ ಎಲ್ಲಿಗೆ? ಇದು ಈ ಬಕೆಟ್ಗೆ ಇದನ್ನ ಮಾಡ್ತಾ ಇದೆಯಾ? ಕಾಪಿ ಮಾಡ್ತಾ ಇದೆಯಾ? ಬ್ಯಾಕ್ ಹೋಗ್ಬಿಡ್ತೀನಿ, ಕನ್ಫ್ಯೂಷನ್. ನೋಡಿ ನಾನು ಇದೇನ್ ಮಾಡಂದ್ರೆ ಪಾತನ್ನ ಕಾಪಿ ಮಾಡ್ಕೊಂಡೆ ಅಷ್ಟೇ. ನೋಡಿ GS ಯುಟಿಲ್ ಇದು ಬಂದ್ಬಿಟ್ಟು ಕೀವರ್ಡ್ ಅಂತ ಹೇಳಿದೆ. CP ಕಾಪಿ ಮಾಡ್ತಾ ಇದ್ದೀನಿ. ಯಾವ್ದನ್ನ? ಎಂಪ್ಲಾಯ್ ಡೇಟಾನ ಎಲ್ಲಿಗೆ? ಈ ಪಾತ್ಗೆ. ಬಕೆಟ್ ನೇಮ್ ಇದು ಇದನ್ನೇ ಕೊಟ್ಟಿರೋದ. ಬಕೆಟ್ ನೇಮ್ಗೆ ಯಾವಾಗ್ಲೂ GS-// ಕೊಡ್ಲೇಬೇಕು ಟು ಮೂವ್. ಇದನ್ನ ನೆನ್ಪಿಟ್ಕೊಳ್ಳಿ. ನೋಡಿ ಇಲ್ಲಿ ಯಾವ್ದು ಫೈಲ್ ಇಲ್ಲ, ಎಂಟರ್ ಕೊಡ್ತೀನಿ. ಕಾಪಿಂಗ್ ಫೈಲ್ ಆಪರೇಷನ್ ಅಂತ ನೋಡೋಣ. ಇದನ್ನ ರಿಫ್ರೆಶ್ ಮಾಡೋಣ. ರಿಫ್ರೆಶ್ ಮಾಡಿಲ್ಲ ಅಂದ್ರೂ ಬರುತ್ತೆ, ರಿಫ್ರೆಶ್ ಮಾಡೋಣ. ಬಂತ? ನೋಡಿ ಡೇಟಾ ಮೂಮೆಂಟ್ ಅಂತಾರೆ ಇದಕ್ಕೆ, ಇಂಟರ್ನಲ್ ಡೇಟಾ ಮೂಮೆಂಟ್. ಇದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಇದನ್ನ ಬೇಕಾದ್ರೆ ನಿಮಗೆ ಚಾರ್ಟ್ ಅಲ್ಲಿ ಹಾಕ್ತೀನಿ, ಎಲ್ಲಾರು ಸೇವ್ ಮಾಡಿರ್ಕೊಳ್ಳಿ. ಡೇಟಾ ಪ್ರಾಕ್ಟೀಸ್ ಮಾಡಿ ಮೂಮೆಂಟ್ ಮಾಡೋದು. ಇಂಟರ್ನೆಟ್ ಅಲ್ಲಿ ಸಿಗುತ್ತೆ, ಬಟ್ ಓಕೆ ಬಿಡಿ ಇದು ಸದ್ಯಕ್ಕೆ. ಬಟ್ ಈಗ ಡೇಟಾ ಹೆಂಗ್ ಕ್ರಿಯೇಟ್ ಮಾಡೋದು ಅಂತ ಗೊತ್ತಾಯ್ತಾ ನಮ್ಗೆ VA ಅಲ್ಲಿ, ಎಡಿಟರ್ ಅಲ್ಲಿ? ಅದೇ ಒಂದ್ಸತಿ ಪ್ರಾಕ್ಟೀಸ್ ಮಾಡ್ಬೇಕು. ಪ್ರಾಕ್ಟೀಸ್ ಮಾಡಿ ವಿಡಿಯೋ ನೋಡಿ. ಬಟ್ ವೆರಿ ಇಂಪಾರ್ಟೆಂಟ್. ಓಕೆ. ಸೊ ಈಗ ನಾನು ಇದು ವಿನಿ, ಇದು ಹ್ಮ್ ಇದು ಈಗ ಕಾಪಿ ಮಾಡೋದಕ್ಕಿಂತ ಇದು ಟ್ರಾನ್ಸ್ಫರ್ ಪ್ರೋಟೋಕಾಲ್ ಯೂಸ್ ಮಾಡ್ಬೋದಲ್ವಾ? FTP ಪ್ರೋಟೋಕಾಲ್ ಅದನ್ನು ಯೂಸ್ ಮಾಡಿ ಟ್ರಾನ್ಸ್ಫರ್ ಮಾಡ್ಬೋದಾ ಅಂದ್ರೆ ಲೈನಕ್ಸ್ ಅಲ್ಲಿ? ಮಾಡಬಹುದು, ಮಾಡಕ್ಕಾಗಲ್ಲ ಅಂತಲ್ಲ. ಸಿ ವೆನ್ ವಿ ಹ್ಯಾವ್ ಎ ಸಿಂಪಲ್ ಪ್ರೊಸೀಜರ್ ಇರ್ಬೇಕಾದ್ರೆ, ಈಗ CP ಆಗಿರ್ಬೋದು, MV ಆಗಿರ್ಬೋದು, ಸುಮ್ಮನೆ ಯಾಕೆ ಅವೆಲ್ಲ ಅಂತ ಅಷ್ಟೇ. ಅವೆಲ್ಲ ಓಕೆ. ನಾನಂತೂ ಯೂಸ್ ಮಾಡಿಲ್ಲ. FTP ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತೂ ಯೂಸ್ ಮಾಡಿ. ಬಿಕಾಸ್ ದಿಸ್ ಇಸ್ ಅ ಸಿಂಪಲ್ ಕಮಾಂಡ್. CP ಇಲ್ಲಿಂದ ಅಲ್ಲಿಗೆ ಅಥವಾ MV ಇಲ್ಲಿಂದ ಅಲ್ಲಿಗೆ. ನಾನು FTP ಇಲ್ಲಿ ಯೂಸ್ ಮಾಡಿಲ್ಲ, ಅದಕ್ಕೋಸ್ಕರ ನನಗೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಸೊ ನೋಡಪ್ಪ, ಇದು ಕ್ರಿಯೇಟ್ ಆಯ್ತು. ಕ್ರಿಯೇಟ್ ಆದ ತಕ್ಷಣ ನಿಮಗೆ ತೋರಿಸ್ಬಿಡ್ತೀನಿ. ಈ ತರ ಸಿಗುತ್ತೆ. ಇದೇ ತರ ನಾನು ಕ್ರಿಯೇಟ್ ಮಾಡಿದ್ದು. ಇದು ಎಂಟರ್ಪ್ರೈಸ್ ಎಡಿಷನ್ ಅಂತ ಕ್ರಿಯೇಟ್ ಮಾಡಿದೆ. MySQL ಒಂದು ಪಬ್ಲಿಕ್ IP ಕ್ರಿಯೇಟ್ ಆಗಿದೆ. ನೀವು ಲೋಕಲ್ ಅಲ್ಲಿ MySQL ಅಂತ ಕೊಟ್ರೆ ಒಂದು ಹೋಸ್ಟ್ ಅಂತ ಬರುತ್ತೆ. ಆ ಹೋಸ್ಟ್ ಇಲ್ಲಿ ಪಬ್ಲಿಕ್ IP. ಇದನ್ನೇ ನೆನಪಿಟ್ಕೊಳ್ಳಿ, ಈ ಹೋಸ್ಟೇ ಪಬ್ಲಿಕ್ IP. ಅದ್ ಬಂದ್ಬಿಟ್ಟು ಪ್ರಾಜೆಕ್ಟ್ ನೇಮ್ ಕೊಡ್ತಾ ಇದೆ. ಇನ್ಸ್ಟೆನ್ಸ್ ಎಲ್ಲಿದೆ? ಏಷ್ಯಾ ಸೌತ್ 1 ಅಲ್ಲಿ. ಸ್ಟೋರೇಜ್ ಎಷ್ಟಿದೆ? 1 GB ಆಲ್ರೆಡಿ. ಇಂಟರ್ನಲ್ ಯಾವುದೋ ಇನ್ಸ್ಟಾಲೇಷನ್ಗೆ 1 GB ಯೂಸ್ ಆಗಿದೆ. ಓಕೆ, ಇದ್ರ ಒಳಗಡೆ ನೋಡೋಣ. ಅದ್ರ ಮೇಲೆ ಕ್ಲಿಕ್ ಮಾಡಿದೆ ನಾನು. ಕ್ಲಿಕ್ ಮಾಡಿ ಸ್ವಲ್ಪ ಇದ್ರ ಬಗ್ಗೆ ತಿಳ್ಕೊಂತೀನಿ ನಾನು ಏನೇನಿದೆ ಅಂತ. ಇದು vCPU 2 ಇದೆ. ಸ್ಟೋರೇಜ್ 8 GB ಇದೆ. SSD ಬಂದ್ಬಿಟ್ಟು ಮೆಮೊರಿ 8 GB ಇದೆ. SSD ಬಂದ್ಬಿಟ್ಟು 10 GB ಇದೆ. ಏನೇನೋ ಇದೆ. ಓಕೆ, ಸೊ ಏನೇನೋ ಇದೆ. ನಮಗೀಗ ಸಿಕ್ಕಾಪಟ್ಟೆ ಕಷ್ಟ ಅನ್ನಿಸ್ತಾ ಇದೆ. ಅದಕ್ಕೆ ಬ್ಯಾಡ್ ಆಗಿದೆ ಇದ್ರ ಬಗ್ಗೆ. ಫಸ್ಟ್ ಏನ್ ಮಾಡ್ತೀವಿ ಅಂದ್ರೆ, ನಾವು MySQL ಹೋದ ತಕ್ಷಣ ಒಂದು ಟೇಬಲ್ ಕ್ರಿಯೇಟ್ ಮಾಡಬೇಕು. ಅಂದ್ರೆ ಏನನ್ನ ಕ್ರಿಯೇಟ್ ಮಾಡ್ತಿದ್ವಿ ಫಸ್ಟ್? ಏನೇನ್ ಕ್ರಿಯೇಟ್ ಮಾಡ್ತೀವಿ ಅಂತಂದ್ರೆ, MySQL ಅಲ್ಲಿ ಈಗ ನಾನೊಂದು ಲೋಕಲ್ ಅಲ್ಲಿ ಏನೋ ಒಂದು ಕ್ರಿಯೇಟ್ ಮಾಡಬೇಕು, ಒಂದು ಟೇಬಲ್ ಕ್ರಿಯೇಟ್ ಮಾಡಬೇಕು. ಇಟ್ ಶುಡ್ ಬಿ ಅಂಡರ್ ವಾಟ್? ಒಂದು ಡೇಟಾಬೇಸ್. ಎಸ್, ಫಸ್ಟ್ ನೀವು ಡೇಟಾಬೇಸ್ ನ ಕ್ರಿಯೇಟ್ ಮಾಡ್ತಾ ಇದ್ರ, ಅದಕ್ಕೋಸ್ಕರ ನಾನು ಇಲ್ಲಿ ಡೇಟಾಬೇಸ್ ನ ಕ್ರಿಯೇಟ್ ಮಾಡಬೇಕು. ಬೈ ಡಿಫಾಲ್ಟ್ ಇವ್ನು ಕೊಟ್ಟಿರ್ತಾನೆ. ಐ ಡೋಂಟ್ ವಾಂಟ್ ದಟ್. ನಂದೇ ಕ್ರಿಯೇಟ್ ಮಾಡಿ. ಹೆಸರು ಸೇಮ್ ಇರ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ. ಒಂದು ಡೇಟಾಬೇಸ್ ಕ್ರಿಯೇಟ್ ಆಯ್ತು. ಡೇಟಾಬೇಸ್ ಕ್ರಿಯೇಟೆಡ್. ನೋಡಿ ಡೇಟಾಬೇಸ್. ಈಗ ಕನೆಕ್ಷನ್ ಯೂಸರ್ ಅಂತ ಇದೆ. ಯೂಸರ್ ಅಂದ್ರೆ ಬೈ ಡಿಫಾಲ್ಟ್ ನೀವು ಲಾಗಿನ್ ತಗೊಳ್ಳಿ ರೂಟ್ ಯೂಸರ್ ಅಂತಾನೆ ಇರುತ್ತೆ. ಬಟ್ ನನಗೆ ರೂಟ್ ಯೂಸರ್ ಬೇಡ. ನಾನೊಂದು ನಂದು ಅಕೌಂಟ್ ತೆಗಿತೀನಿ. ಅಂದ್ರೆ ಎಷ್ಟು ಜನ ಬೇಕಾದ್ರೂ ಲಾಗಿನ್ ಆಗ್ಬೋದು, ಅವ್ರವ್ರ ID ಹಿಡ್ಕೊಂಡು. ಸೊ ದಟ್ ಈಸ್ ದ ರೀಸನ್ ನಾನೊಂದು ನನ್ನ ID ತಗೊಂತಾ ಇದ್ದೀನಿ. ನೋಡಿ ಯೂಸರ್ ಕ್ರಿಯೇಟೆಡ್. ವಿನಿ ಅಂತ ಇದೆ.
ಮತ್ತೆ ಡೇಟಾಬೇಸು ಕ್ರಿಯೇಟ್. ಈಗ ಇಲ್ಲೇನೋ ಸ್ಟುಡಿಯೋ ಅಂತ ಇದೆ, ಹೋಗೋಣ ಏನಿದೆ ಸ್ಟುಡಿಯೋ ಅಂತ. ಓಕೆ, ಡೇಟಾಬೇಸ್ ಕೇಳ್ತಾ ಇದೆ, ಡೇಟಾಬೇಸ್ ನಂದೇ ತಗೊತಾ ಇದ್ದೀನಿ, ಯೂಸರ್ ನೇಮು ನಂದೇ, ಇಲ್ಲಿ ಪಾಸ್ವರ್ಡ್ ಮಾತ್ರ ಕೊಡಲ್ಲ, ನಾವೇ ಟೈಪ್ ಮಾಡಬೇಕು ಪಾಸ್ವರ್ಡ್ನ. ಅಥೆಂಟಿಕೇಟ್. ಅಥವಾ ಈಗ ನಮಗೆ MySQL ಅಲ್ಲಿ ಏನು ಓಪನ್ ಆಗಿ ಕಾಣ್ತಾ ಇತ್ತೋ ಇದೇ ತರ ತಾನೇ MySQL ಕಾಣ್ತಾ ಇದ್ದೀನಿ ನಿಮ್ಗೆ. ಅದು ಸ್ವಲ್ಪ ಹೌದು. dull colour ಹೌದು. ಹೌದು. ನೋಡಿ, ಇಲ್ಲೇ ನಾವು ಮಾಡೋದು. ಈಗ ಏನ್ ಮಾಡ್ತೀನಿ ಅಂದ್ರೆ, ನಾನು ಚಾಟ್ GPT ಹೋಗ್ತೀನಿ. ಐ ನೀಡ್ ಸಿಂಪಲ್ SQL table create query and insert ಕೊಟ್ಟಿನಿ ಚಾಟ್ GPT ಅಲ್ಲಿ. ನೀವು ತಪ್ಪು ಕೊಟ್ರಿ, ಅದು ಕೊಡೋದು ಕರೆಕ್ಟಾಗಿ. ಓಕೆ, ಸದ್ಯಕ್ಕೆ ಸಾಕು. ಓಕೆ ನೋಡಿ, ಇಲ್ಲಿ ನಾನು ಫಸ್ಟ್ ಟೇಬಲ್ನ ಕ್ರಿಯೇಟ್ ಮಾಡ್ತೀನಿ. ಸೆಲೆಕ್ಟ್ ನೋಡಿ, ಎರಡು ಇದೆ, ಫಸ್ಟು ಒಂದೊಂದೇ ಸೆಲೆಕ್ಟ್ ಮಾಡಿ, ರನ್ ಇಟ್. ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟೆಡ್ ಸಕ್ಸೆಸ್ಫುಲಿ. ನೋಡೋಣ, ಇಲ್ಲಿ ಟೇಬಲ್ ಕ್ರಿಯೇಟ್ ಆಗಿದೆ. ಎಸ್, ಟೇಬಲ್ ಕ್ರಿಯೇಟ್ ಆಗಿದೆ. ಕಾಲಮ್ ಏನೇನಿದ್ದಾವೆ? ಹೌದು, ಕಾಲಮ್ ಇದ್ದಾವೆ. ಕಾಲಮ್ ಬಂದ್ಬಿಟ್ಟು ಐ ಡಿ ಇದೆ, ನೇಮ್ ಇದೆ, ಸ್ಕೋರ್ ಇದೆ. ಹೌದು, ಇಲ್ಲಿ ಐ ಡಿ ಇದೆ, ನೇಮ್ ಇದೆ, ಸ್ಕೋರ್ ಇದೆ. ಓಕೆ, ಗುಡ್. ನಾವೀಗ ಡೇಟಾನ ಇನ್ಸರ್ಟ್ ಮಾಡ್ತೀವಿ. ಡೇಟಾನ ಇನ್ಸರ್ಟ್ ಅಂದ್ರೆ ಸೆಲೆಕ್ಟ್ ಅಂಡ್ ರನ್ ಇಟ್. ಎಸ್, ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟೆಡ್ ಸಕ್ಸಸ್ಫುಲಿ. ನೋಡೋಣ, ಈಗ ಒಂದು ಸಿಂಪಲ್ ಕ್ವೇರಿನ ಫೈರ್ ಮಾಡೋಣ. ಸೆಲೆಕ್ಟ್ ಎಲ್ಲ ಡೇಟಾ ಬರಂಗ್ ಮಾಡ್ತೀವಿ. ಸ್ಟಾರ್ ಫ್ರಮ್ ಅದೇ ಕೊಡುತ್ತೆ ನೋಡಿ. 15 ಮೇಲೆ ಕ್ಲಿಕ್ ಮಾಡಿದ್ರೆ ರನ್ ಇಟ್. ಇದೇ ತರ ನೀವು ಅಲ್ಲಿ ಮಾಡ್ತಾ ಇದೀವಿ SQL ಅಲ್ಲಿ. ಐ ಹೋಪ್ ಯು ಆರ್ ಡೂಯಿಂಗ್ ದ ಸೇಮ್ ಥಿಂಗ್. ಹೌದು. ಸೇಮ್. ಈಗ ನೀವು ಇಲ್ಲಿ ಮಾಡ್ಬೇಕು, ಇಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಕ್ಲೌಡ್ SQL ಅಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಸೇಮ್ ಏನಿದೆಯೋ ಹೆಂಗೆಪ್ಪ ಆಯ್ತು, ಇದೆಲ್ಲ ಮಾಡಿದೆ, ಈಗ ಏನ್ ಮಾಡೋಣ? ಸರಿ, ಹೊರಗಡೆ ಬಾ, ಇಲ್ಲಿ ಕ್ಲಿಕ್ ಮಾಡ್ಬಿಡು. ಏನೋ ಗೊತ್ತಾಗಿಲ್ಲ, ಎಕ್ಸಿಟ್ ಆಗಿ ಕ್ಲಿಕ್ ಮಾಡ್ಬಿಡು. ಇಲ್ಲೇನು ಎಕ್ಸಿಟ್ ಮಾಡಕ್ ಹೋಗ್ಬೇಡಿ. ಅಥವಾ ನಾನೀಗ ಇನ್ನೊಂದು ಏನು ಹೇಳ್ಕೊಡ್ತೀನಿ, ಓವರ್ವ್ಯೂಗೆ ಬಂದ್ಬಿಡಿ. ಇದಾಯ್ತು, ಈಗ ಟೇಬಲ್ ಕ್ರಿಯೇಟ್ ಆಯ್ತು ನೋಡಿ. ಈಗ ನಿಮ್ಮ ಪಾಡಿ ನೀವು ಬಂದ್ರಿ, ಏನ್ ಪ್ರಾಬ್ಲಮ್. ಮತ್ತೆ ಲಾಗಿನ್ ಆಗಬೇಕು ಅಂದ್ರೆ ಕ್ಲೌಡ್ ಸ್ಟೋರೇಜು ಆಲ್ರೆಡಿ ಲಾಗಿನ್ ಆಗಿದೆ, ಅದಕ್ಕೋಸ್ಕರ ಡೇಟಾ ಬರ್ತಾ ಇದೆ. ನೀವು ಇಲ್ಲಿ ಏನೇನು ಪ್ರಾಕ್ಟೀಸ್ ಮಾಡಬೇಕು ಮಾಡಿ. ನನ್ನ ಡೇಟಾಬೇಸಲ್ಲಿ ಏನೋ ಇರೋದು, ನಂದು ವಿನಿ ಅಂತ ಡೇಟಾಬೇಸ. ಹೌದು, ಅದರ ಟೇಬಲ್ ಇದೆಯಾ? ವೀವ್. ಓಕೆ, ವಾಟ್ ಇಸ್ ವೀವ್ ಅಂದ್ರೆ ಏನು? ವೀವ್ ಅಂದ್ರೆ ಏನು ಗೊತ್ತಾಯ್ತಾ? ಅಂದ್ರೆ ಜಸ್ಟ್ ನೋಡ್ಬೋದು ಅಷ್ಟೇ, ಅದ್ರಲ್ಲಿ ಏನು ನಾವು ಆಲ್ಟರ್ ಮಾಡಕ್ ಆಗಲ್ಲ. To create Keyword. yes, view. Very important question. ನೋಡಿ, ಇಲ್ಲಿ ಎಷ್ಟು ಕಾಲಮ್ ಇದಾವೆ ಟೇಬಲ್ ಅಲ್ಲಿ? 3. ಓಕೆ, ಬಟ್ ಈಗ ನಾನು ಒಬ್ನಿಗೆ ಆಕ್ಸೆಸ್ ಕೊಡಬೇಕು ಡೇಟಾನ, ಒಬ್ನಿಗೆ ತೋರಿಸೋದಕ್ಕೆ. ಅವನಿಗೆ ಆಕ್ಸೆಸ್ ಅಲ್ಲಿ ID ನಂಬರ್ ಒಂದು, ನೇಮ್ ಒಂದಿದ್ರೆ ಸಾಕು, ಒಬ್ರು ಸ್ಕೋರ್ ಬೇಡ. ಈಗ ನಾನು ಆಕ್ಸೆಸ್ ಕೊಡಬೇಕು ಅಂದ್ರೆ, ಈಗ ನಾನು ಇನ್ನೊಂದು ಟೇಬಲ್ ಕ್ರಿಯೇಟ್ ಮಾಡಿ ಸ್ಟೋರೇಜ್ ಜಾಸ್ತಿ ಮಾಡತ್ಕೋನ ವೀವ್ ಅಂದ್ರೆ ಬೈ ಯೂಸಿಂಗ್ ದ ಎಬೋ ಟೇಬಲ್. ನೋಡಿ, ಬೈ ಯೂಸಿಂಗ್ ದ ಎಬೋ ಟೇಬಲ್ ನಾನು ಇದು ಮಾಡ್ತೀನಿ. ಓಕೆ, ನೋಡಿ, ಈ ಟೇಬಲ್ ಏನಿದೆಯೋ ಇದರಿಂದನೇ ಕ್ರಿಯೇಟ್ ಮಾಡಿರೋದು. ಬಟ್ ಇಲ್ಲಿ ಕ್ರಿಯೇಟ್ ವ್ಯೂ ಅಲ್ಲಿ ಸ್ಟೂಡೆಂಟ್ ಓಕೆ, ಕರೆಕ್ಟ್. Yes.
ನಾವೊಂದು ವೀವ್ ನ ಕ್ರಿಯೇಟ್ ಮಾಡಿದ್ವಿ. ಇಲ್ಲಿ ಸ್ಟೂಡೆಂಟ್ ಅಂತ ಟೇಬಲ್ ಇಂದನೇ ನಾನು ಮಾಡ್ತಾ ಇರೋದು. ನೋಡಿ, ಸೆಲೆಕ್ಟ್ ID ನೇಮ್ ಅಷ್ಟೇ ಎರಡು ಬೇಕಾಗಿರೋದು. ಬಿಕಾಸ್ ಸ್ಕೋರ್ ಇಸ್ ದ ಇನ್ಫಾರ್ಮೇಶನ್ ಯಾರಿಗೂ ತೋರಿಸ್ಬಾರ್ದು ನಾವು. ಈಗ ಇದು ಓಕೆ, ಮೆಡಿಕಲ್ ಡೇಟಾ ಆದ್ರೆ ತೋರ್ಸಂಗಿಲ್ವಲ್ಲ, ಅದಕ್ಕೋಸ್ಕರ ನಾನೇನ್ ಮಾಡ್ತೀನಿ, ಸ್ಕೋರ್ನ ಐಡ್ ಮಾಡ್ತಾ ಇದೀನಿ. ಬರೀ ಹೊಸ ವಿವಿಗೆ ಈ 2 ಕಾಲಮ್ ಅಷ್ಟೇ ಕೊಡಬೇಕು. ಸೆಲೆಕ್ಟ್ ಇಟ್ ಅಂಡ್ ರನ್ ಇಟ್. ಇಲ್ಲಿ ನೋಡಿ, ವೀವ್ ಅನ್ನೋದು ಒಂದು ಕ್ರಿಯೇಟ್ ಆಯ್ತು. ಏನಿದು ವೀವ್ ಅನ್ನೋದು ನೋಡೋಣ, ಸ್ಟೂಡೆಂಟ್ ರ್ಯಾಂಕಿಂಗ್. ಈಗ ನಾನೇನ್ ಮಾಡ್ತೀನಿ, ಸೆಲೆಕ್ಟ್ ಸ್ಟಾರ್ ಫ್ರಮ್ ಸ್ಟೂಡೆಂಟ್ ರ್ಯಾಂಕಿಂಗ್ ಅಂತ ಒಂದು ಬಂತು ನೋಡಿ. 2 ಕಾಲಮ್ ಕೊಡ್ತಾ ಇದೆ. ನಾನು ಕೊಡ್ತಾ ಇರೋದು ಅವನಿಗೆ ಇಷ್ಟೇ ಆಕ್ಸಿಸ್ ಅಂತ. ಅಂದ್ರೆ ಇದು ಸ್ಟೋರೇಜ್ ತಗೊಳತ್ತಾ? ನೋ, ಇಟ್ ವಿಲ್ ನಾಟ್ ಟೇಕ್ ಸ್ಟೋರೇಜ್. ವೈ? ಬಿಕಾಸ್ ಇಟ್ ಈಸ್ ಇನ್ನೊಂದು ಟೇಬಲ್ ನ ಕನೆಕ್ಟ್ ಮಾಡ್ತಾ ಇದೆ ಅಷ್ಟೇ. ಅದು ನೋಡ್ರಿ, ಇದನ್ನ ರನ್ ಮಾಡ್ತೀನಿ, 3 ಕಾಲಮ್ ಕೊಡ್ತಾ ಇದೆ. ಬಟ್ ಇಲ್ಲಿ 9ನೇಲಿಂದ ರನ್ ಮಾಡ್ತಾ ಇದೀನಿ 2 ಕಾಲಮ್. ಬಿಕಾಸ್ ಆಸ್ ಇಟ್ ಈಸ್ ದ ವೆರಿ ಗುಡ್ ಇನ್ಫಾರ್ಮೇಶನ್ ಅಥವಾ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಆಗಿರೋದ್ರಿಂದ ನಾನು ಎಲ್ಲರಿಗೂ ಸ್ಕೋರ್ನ ಕೊಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಇದನ್ನ ಹಿಂಗೆ ಕೊಡ್ತಾ ಇದ್ದೀನಿ. ಗೆಟಿಂಗ್ ಇಟ್ ಆರ್ ನಾಟ್ ವೆರಿ ವೆರಿ ಇಂಪಾರ್ಟೆಂಟ್. ಆಕ್ಚುಲಿ ನೀವು ಓದಿರ್ತೀರ ಅನ್ಕೊಂಡಿದ್ದೀವಿ. ನೀವು ಅರ್ಥ ಆಗ್ತಾ ಇದೆಯಾ ಅಲ್ವಾ? ವೆರಿ ಇಂಪಾರ್ಟೆಂಟ್ ವ್ಯೂ. ಈಗ ನೀವೇನ್ ಮಾಡ್ಬೇಕು ಅಂದ್ರೆ, ಇದು ಬಿಟ್ಟಾಕಿ ನಾನು ಡಿಲೀಟ್ ಮಾಡ್ತೀನಿ ಇದನ್ನ. ನೀವು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕಿಲ್ಲ. ನಾನು ಅವತ್ತೇ ಹೇಳ್ತಾ ಇದ್ದೆ, ಸಿಲೆಬಸ್ಸು ಡೇ ಬೈ ಡೇ ಜಾಸ್ತಿ ಆಕಂತ ಹೋಗುತ್ತೆ ಅಂತ. ನಾವು ಡಿಲೀಟ್ ಮಾಡ್ಬೇಕಾದ್ರೆ ಇಲ್ಲಿ ಯಾವ ID ಕೊಟ್ಟಿರ್ತಾನೆ ಅದನ್ನ ಎಂಟರ್ ಮಾಡಿ ಡಿಲೀಟ್ ಮಾಡ್ಬೇಕು. ವೈ? ಬಿಕಾಸ್ ಇದು ಸುಮ್ನೆ ಮೊಬೈಲ್ ತರ ಡಿಲೀಟ್ ಮಾಡೋಣ ಆ ತರ ಬರಲ್ಲ. ಇಲ್ಲಿ ಸ್ಟ್ಯಾಂಡರ್ಡೈಸ್ಡ್ ವೇ ಇಲ್ಲಿ ಡಿಲೀಟ್ ಮಾಡ್ಬೇಕು ಅಂದ್ರೆ ಅದನ್ನ ಎಂಟ್ರಿ ಮಾಡ್ಬೇಕು. ಈಗ ನಾನು ಡೇಟಾ ಬಂದ್ಬಿಟ್ಟು GCS ಗೆ ಹಾಕ್ದೆ, ಎಂಪ್ಲಾಯ್ ಡೇಟಾನ. ಅದನ್ನ BigQueryಗೆ ತಗೋಬೇಕು. ಹೆಂಗ್ ತಗೊಂತೀಯ BigQueryಗೆ ಅಂದ್ರೆ, ನೋಡಿ, ಫಸ್ಟ್ ನಾನು ಒಂದು ಡೇಟಾ ಸೆಟ್ ಕ್ರಿಯೇಟ್ ಮಾಡಬೇಕು. ಡೇಟಾ ಸೆಟ್ ಸಿಂಪಲ್ ಆಗಿರೋದೇ ಮಾಡ್ತೀನಿ ನಾನು. HEL ಅಂತ ಒಂದು ಕ್ರಿಯೇಟ್ ಮಾಡಿದ್ದೀನಿ ಒಂದು ಡೇಟಾ ಸೆಟ್. ಅದರ ಕೆಳಗಡೆ ಒಂದು ಟೇಬಲ್ ನ ಕ್ರಿಯೇಟ್ ಮಾಡ್ತೀನಿ. ಟೇಬಲ್ ಕ್ರಿಯೇಟ್ ಮಾಡಬೇಕಾದ್ರೆ ಇಲ್ಲಿ ಎಂಟಿ ಟೇಬಲ್ ಆದ್ರೂ ಕ್ರಿಯೇಟ್ ಮಾಡಬಹುದು. ನನ್ನ ಡೇಟಾ ಬಂದ್ಬಿಟ್ಟು GCS ಅಲ್ಲಿದೆ, ಅದಕ್ಕೆ GCS ಸೆಲೆಕ್ಟ್ ಮಾಡ್ತೀನಿ. ಬ್ರೌಸ್, ಡಬಲ್ ಟ್ಯಾಪ್. ಇದೇ ತರ ಡೇಟಾ ಕ್ರಿಯೇಟ್ ಮಾಡಿದ್ದು ಸೆಲೆಕ್ಟ್ ಮಾಡಿ, ಅದು CSV ಅಂತ ಆಟೋಮೆಟಿಕ್ ಆಗಿ ಡಿಟೆಕ್ಟ್ ಆಯ್ತು. ಟೇಬಲ್ ನೇಮ್ ಕೊಡು, ನ್ಯೂ ಡೇಟಾ ಅಂತ ಸುಮ್ಮನೆ ಕೊಡ್ತೀನಿ. ಏನು ಓದಬೇಡಿ, ಸುಮ್ಮನೆ ಕ್ರಿಯೇಟ್ ಕೊಡಿ. ಫೇಲ್ ಟು ಕ್ರಿಯೇಟ್ ಓಕೆ. ಸ್ಕೀಮಾ ಓಕೆ, ಆಟೋ ಡಿಟೆಕ್ಟ್ ಕೊಡ್ತಾ ಇದೆ. ಅಂದ್ರೆ ನಾವು ಸ್ಕೀಮಾ ಎಕ್ಸ್ಟರ್ನಲಿ ಕೊಡ್ಬೋದು ಅಥವಾ ಆಟೋ ಡಿಟೆಕ್ಟ್ ಮಾಡಂಗ್ ಮಾಡ್ಬೋದು. ಸ್ಕೀಮಾ ಆಟೋ ಡಿಟೆಕ್ಟ್ ಅಂತ ಕ್ಲಿಕ್ ಮಾಡಿ, ಲೋಡ್ ಜಾಬ್ ಸಕ್ಸಸ್. ನೋಡಿ, ಇದೇ ತಾನೇ ಹೆಲ್ ನ್ಯೂ ಡೇಟಾ. ಅಲ್ಲಿ ಏನ್ ಡೇಟಾ ಲೋಡ್ ಮಾಡಿದ್ವು ಅದೇ ಡೇಟಾ ಇಲ್ಲಿ ಬರುತ್ತೆ ನೋಡಿ. ಇದೇ ತಾನೇ ಎಂಪ್ಲಾಯಿ ID, ಎಂಪ್ಲಾಯಿ ನೇಮ್, ಸ್ಯಾಲರಿ ಅಂತ ಕ್ರಿಯೇಟ್ ಮಾಡಿದ್ದು. ಡೇಟಾ ಬಂದ್ಬಿಟ್ಟು ಇದೇ ತಾನೇ ಇತ್ತಿತ್ತು. ಈ ಡೇಟಾ ಎಲ್ಲಿತ್ತು? GCS ಅಲ್ಲಿ ಇಲ್ಲಿ ತಾನೇ ಇರ್ತಿದ್ದು. ಇದಕ್ಕಿಂತ ಮುಂಚೆ ಎಲ್ಲಿತ್ತು? ಟರ್ಮಿನಲ್ ಇತ್ತು. ಟರ್ಮಿನಲ್ ಡೇಟಾನ ಎಲ್ಲಿ ಮೂವ್ಮೆಂಟ್ ಮಾಡಿದೆ. ಇದು ಬಂದ್ಬಿಟ್ಟು ಸಿಂಪಲ್ ಪ್ರಾಜೆಕ್ಟ್ ನೀವು ಮಾಡ್ಬೇಕಾಗಿದೆ. ನನಗೆ ಏನ್ ತೋರ್ಸಿದ್ನೋ ಅದನ್ನ ಮಾಡಿ. ಈಗ ವಿನೋದ್, ನನಗೆ 5 ಡೇಟಾ ಇದೆ. ನಾನು ವಿನೋದ್ಗೆ ಅವತ್ತು 2.5 crore ಡೇಟಾಗ್ ಮಾಡು ಅಂತ ಹೇಳಿದ್ದೆ. ಈಗ ಅವ್ನು ತೋರಿಸ್ತಾನೆ ಹೆಂಗೆ 2.5 ಕೋಟಿ ರೋ ಇರೋ ಡೇಟಾ ವಿಚ್ ಈಸ್ ಸಿಟಿಂಗ್ ಆನ್ ದ GCS ಈಸ್ ಜಸ್ಟ್ ಪುಲ್ಲಿಂಗ್ ದ ಡೇಟಾ ಆನ್ ಟು ದ BigQuery ಅಂಡ್ ಡೂಯಿಂಗ್ ಸಮ್ ಕ್ವೆರಿ. ವಿನೋದ್, ಕಮನ್ ಟೈಗರ್, ಕಮನ್. ಅರ್ಥ ಆಗ್ತಾ ಇದೆ ನಾನು ಹೇಳ್ತಾ ಇರೋದೇನಂತ? ಇಲ್ಲ, ನಿಮಗೆ ತೋರ್ಸು. ನಾನು ಡೂ ಇಟ್ ನಾನು ಹೇಳ್ತೀನಿ, ನೀವು ಮಾಡು. ನಾನು ಹಂಗೆ ನಾಯಿಗೆ ಊಟ ಹಾಕ್ತಾ ಮಾಡ್ಬೇಕು. ಅದಕ್ಕೋಸ್ಕರ ನೀನೇ ಎಕ್ಸ್ಪ್ಲೈನ್ ಮಾಡು. ಈಗ ನಾನು ಅದೇ ನನಗ್ ಊಟ ಹಾಕಂತ ಇದ್ದೀನಿ. ಒಂದ್ ನಿಮಿಷ, ಅಮ್ಮ ವಯಸ್ಸಾಗ ಬೆಳಗ್ಗೆ ಊಟ ತಿಂದಿಲ್ಲ ಅಂತ ಒಂದೊಂದ್ ಸೆಕೆಂಡ್ ನಂಗೆ ಮಾಡ್ತಾ ಹೋಗ್ತೀನಿ. ಹೇಳ್ತಾ ಓಕೆನಾ? ಮೊಬೈಲ್ ಲಾಗಿನ್ ಆಗ್ತೀನಿ. ಸ್ವಲ್ಪ ಸೌಂಡ್ ಇರುತ್ತೆ, ಏನ್ ಪ್ರಾಬ್ಲಮ್ ಇಲ್ಲ ಅನ್ಕೊಂತೀನಿ. ಮೆಲ್ಲಗ್ ಜಿಗಿ ಅಷ್ಟೇ. ಸರಿ, ಇವಾಗ ಸ್ಕ್ರೀನ್ ಶೇರ್ ಮಾಡಿ ಎಲ್ಲಕ್ಕಿಂತ. ಸ್ಕ್ರೀನ್ ಶೇರ್ ಮಾಡ್ತೀನಿ.
ಕಾಣಿಸ್ತಿದೆ ಸ್ಕ್ರೀನು? ಕಾಣಿಸ್ತಿದೆ ಕಾಣಿಸ್ತಿದೆ ಕಾಣಿಸ್ತಿದೆ. ಕಾಣಿಸ್ತಿದೆ. ಓಕೆ. ಇವಾಗ ಇಲ್ಲಿ ಒಂದು ಲಾರ್ಜ್ ಡೇಟಾ ಅಂತ ಇದೆ, CSV ಫೈಲ್ ಮಾಡ್ಕೊಂಡಿದ್ದೀನಿ. ಇದು ಡೇಟಾ ನಾನು ಇದರಲ್ಲೇ ಚಾಟ್ ಜಿಪಿಟಿ ಕೊಟ್ಟೆ ಮಾಡ್ಕೊಂಡಿರೋದು. ಇದು ಹತ್ತತ್ರ ಒಂದ್ಸರಿ ತೋರಿಸ್ಕೊಡು ಚಾಟ್ ಜಿಪಿಟಿಲಿ ಹೆಂಗೆ ಡೇಟಾ ಜನರೇಟ್ ಮಾಡೋದು. ಒಂದ್ ನಿಮಿಷ ಇಲ್ಲೇ ಇದೆ, ಹಂಗೆ ತೋರಿಸ್ತೀನಿ. ಅದನ್ನೇ ಇಲ್ಲಿ ನೋಡಿ. ಹಾ ನೋಡಿ, ಜಸ್ಟ್ ಇಷ್ಟು ಕೊಡಿ. I need 1 lakh CSV ಡೇಟಾ ಅಂತ ಕೊಡಿ. ಅದು ಆಮೇಲೆ ಜೊತೆಗೆ ಕೀವರ್ಡ್ ಇದು ಕೊಡಿ, ಯಾವ್ದು ಲೈಕ್ ಜನರೇಟ್ ಫಾರ್ಮ್ ಅಂತ ಕೊಟ್ರೆ ಹಿಂಗ್ ಜನರೇಟ್ ಮಾಡ್ಕೊಂಡ್ ಕೊಡುತ್ತಿದ್ದು. ಆಯ್ತಾ? ಫಸ್ಟ್ ನಾವು 1 ಲಕ್ಷ ಮಾಡ್ಕೊಂಡಿದ್ದೆ. ಆ 1 ಲಕ್ಷ ಮಾಡ್ಕೊಂಡಿರತ್ತೆ ನೋಟ್ಪ್ಯಾಡ್ ಪ್ಲಸ್ ಪ್ಲಸ್ ಅಲ್ಲಿ ಹಾಕೊಂಡು ಇವಾಗ ಡೌನ್ಲೋಡ್ ಮಾಡ್ಕೊಂಡಿರ್ತೀನಲ್ಲ ಇಷ್ಟು 1 ಲಕ್ಷನ, ಅದನ್ನು ಕಾಪಿ ಪೇಸ್ಟ್ ಮಾಡ್ಕೊಂಡು ಇದನ್ನ 2.5 ಕೋಟಿ ಮಾಡ್ಕೊಂಡಿದ್ದೀನಿ. ಓಕೆನಾ? ಇಷ್ಟೇ ಕೀವರ್ಡ್. ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ವಿನೋದ್, ಕೇಳಿಸ್ತಿದೆ. ಅರ್ಥ ಆಯ್ತಲ್ಲ? ಇದು ಇಷ್ಟು ಕೊಡಿ ಸಾಕು ನಿಮ್ಗೆ. ಈಗ ಅಂದ್ರೆ ನೋಟ್ ಸ್ಟಡಿ ಕಾಪಿ ಮಾಡ್ಕೊಂಡು ಮತ್ತೆ ಈಗ 1 lakh ಇರೋ ಡೇಟಾನ 2.5 ಹೆಂಗ್ ಮಾಡ್ಕೊಂಡೆ ಅದು? ಹಿಂಗ್ ಮಾಡ್ಕೊಂಡು ಒಂದು ನಿಮಿಷ ಇತ್ತು. ಇಷ್ಟೊಂದು ಇದೆಯಾ? ಒಂದೊಂದು ಸೆಕೆಂಡ್ ಲೋಡ್ ಆಗ್ತಾ ಇದೆ. ಬಾಯ್. ಒಂದೇ ನಿಮಿಷ. ನಿನ್ ವಾಯ್ಸ್ ಕೇಳಿಸ್ತಿಲ್ಲ ವಿನಾಯಕ? ಮಾತಾಡ್ತಿದಾರೆ ಅದಕ್ಕೆ. ಏನು? ಅನುಶ್ರೀ ಜೋರಾಗಿ ಮಾತಾಡ್ತಿದಾರೆ. ಅನುಶ್ರೀ ಜೋರಾಗಿ ಮಾತಾಡ್ತಿದಾರಾ? ಚೂರ್ ಒಂದೇ ನಿಮಿಷ. ಏನ್ ಮಾಡೋದು ಮನೇಲಿ? ಒಂದೇ ನಿಮಿಷ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸಿಂಪಲ್ ಆಗಿ ಕಾಪಿ ಪೇಸ್ಟ್ ಮಾಡಿದ್ದೀನಿ ಅಷ್ಟೇ, ಇನ್ನೇನು ಮಾಡಿಲ್ಲ. ನಾನು ಅದು ತೋರಿಸ್ಕೊಡ್ತೀನಿ ಅಷ್ಟೇ. ಯಾಕೋ ಇದು ಇಷ್ಟೊತ್ತ ತಗೊಂತಾರೆ? ಅಲ್ಲ, ಡೇಟಾ ನೀನು ಇದನ್ನ ಮಾಡಿಲ್ವಾ, ಲೋಡ್ ಮಾಡಿಲ್ವಾ ಆಲ್ರೆಡಿ GCS ಗೆ? ಅಥವಾ ಈಗ ಫಸ್ಟ್ ಇಂದ ಲೋಡ್ ಮಾಡ್ತಾ ಇದ್ದೆ? ಇಲ್ಲ ಈಗ ಡಿಲೀಟ್ ಮಾಡಿದ್ನೇನು ಅನ್ಕೊಂಡು ಅವಲೇ ಡಿಲೀಟ್ ಮಾಡ್ಬಿಟ್ಟಲ್ಲ ನಾನು. ಇಲ್ಲ ಅಲ್ಲೇ ತೋರಿಸ್ತಿದ್ದೆ. ಏನಕ್ಕೆ ಮಾಡಕ್ ಹೋದೆ? ಅಲ್ಲ, ಇದನ್ನ ಯಾಕೆ ತೋರಿಸ್ತೀಯ? ಡೇಟಾ ತೋರಿಸೋದ್ ಬೇಡ ನೀನು. ಯಾವ ತರ ಹೆಂಗ್ ಮಾಡಿದೆ ಅಂತ 2.5 ಕೋಟಿ ಹೆಂಗ್ ಮಾಡಿದೆ ಅಂತ ಕೇಳ್ತಿದ್ರು, ಅದಕ್ಕೆ. ಅದು ನೀನ್ ಕಡಿಮೆ ಡೇಟಾಗೆ ತೋರ್ಸಪ್ಪ. ಒಂದ್ 2-3 ಲೈನ್ಗೆ ತೋರ್ಸ್ಕೊಡು ನೀನು. ಅದನ್ನ ಯಾಕೆ ನೀನು ಅದು 2 ಕೋಟಿ ಓಪನ್ ಮಾಡಕ್ ತೋರಿಸ್ತೀಯ? ನೀನ್ 2-3 ಲೈನ್ ಕಾಪಿ ಪೇಸ್ಟ್ ಮಾಡಿ ತೋರಿಸ್ಕೊ. ಅದು ಈಸಿ ಅಲ್ವಾ? ಅದು ಒಂದ್ 2 ಲೈನ್ ಕಾಪಿ ಮಾಡ್ಕೋ. ಹೆಂಗೆ ನೀನ್ 2.5 ಕೋಟಿ ಡೇಟಾ ಮಾಡಿದೆ ಅಂತ ನೀನ್ 2 ಲೈನ್ ಕಾಪಿ ಮಾಡ್ಕೊಳಕ್ಕೆ ಓಪನ್ ಮಾಡ್ತಾ ಇರೋದು. ಅದು ಓಪನ್ ಚಾಟ್ ಜಿಪಿಟಿ ಎಲ್ಲ ಕೊಡಪ್ಪ, 2 ಲೈನ್ ಕೊಡುವಂತ. ಅದೇ ಡೇಟಾ ಬೇಕು ಅಂತ ಇಲ್ವಲ್ಲ. ಮಗನೇ, ನೋಟ್ಪ್ಯಾಡ್ ಪ್ಲಸ್ ಓಪನ್ ಆಗ್ತಿಲ್ಲ ಅಂತಂದ್ರೆ ಅಲ್ಲ, ಅದು ಜಾಸ್ತಿ ಡೇಟಾ ಇರಕ್ಕೆ ನೋಟ್ಪ್ಯಾಡ್ ಪ್ಲಸ್ ಓಪನ್ ಆಗ್ತಿಲ್ಲ. ಇಲ್ಲಿ ಚಾಟ್ ಜಿಪಿಟಿನಲ್ಲಿ ಟೈಪ್ ಮಾಡು ಅಷ್ಟೇನೆ. ಸ್ವಲ್ಪ ಡೇಟಾ ಕೊಡು, ರಾಂಡಮ್ ಡೇಟಾ. ಒಂದ್ 2 ಲೈನ್ ಡೇಟಾ ಹೊಸ ನೋಟ್ಪ್ಯಾಡ್ ಓಪನ್ ಮಾಡು, ಅದನ್ನ ರನ್ ಮಾಡು ಅಂತ ಹೇಳ್ತಿರೋದು ನಾನು. ರ್ಯಾಂಡಮ್ ಡೇಟಾ
CSV ಡೇಟಾ ಅಂತ ಕೊಡು, CSV ಡೇಟಾ ಅಂತ. ಪ್ಲೀಸ್ ಜನರೇಟ್ ಇತ್ತಲ್ಲ, ಕೊಡು, ಸುಮ್ಮನೆ ಕೊಡು, ನೀನ್ ಬರುತ್ತೆ ಹ್ಮ್ ಕೊಡು. ಡೀಪ್ ಸೀಕ್ ಬಹಳ ಚೆನ್ನಾಗಿದೆಯಪ್ಪ. ಡೀಪ್ ಸೀಕ್ ಬಹಳ ಚೆನ್ನಾಗಿದೆ. ಮಾಡೋದಿರೋದಲ್ಲ. ಆಯ್ತಾ, ಇವಾಗ ಇಲ್ಲಿ ನೋಡಿ ಜನರೇಟ್ ಆಗಿದೆ. ಡೌನ್ಲೋಡ್ ಮಾಡು. 1,00,000 ಡೇಟಾ ಆಯ್ತು. 1,00,000 ಕೊಟ್ಬಿಡಾಯ್ತದ ಅಲ್ಲೇ. ಹಾ, ಅದು ಬಂತು ನೋಡು, ಅದು ಓಪನ್ ಮಾಡು. ಆಯ್ತಾ, ಹಾ, ಒಂದು ನಿಮಿಷ, ಇದು ಇದ್ರಲ್ಲಿ ಓಪನ್ ಆಗ್ತಾ ಇದೆ. ಇಲ್ಲ, ನೀನ್ ರೈಟ್ ಕ್ಲಿಕ್ ಕೊಟ್ಟು ಅದು ಫೋಲ್ಡರ್ ಅಲ್ಲಿ ಓಪನ್ ಮಾಡಿ. ಫೋಲ್ಡರ್ ಓಪನ್ ಮಾಡ್ತೀನಿ. ರೈಟ್ ಕ್ಲಿಕ್ ಅದೇ ಓಕೆನಾ, ಹಾ, ಇಷ್ಟು ಬಂದಿದ್ಯಾ? ಇದ್ರಲ್ಲಿ ಏನ್ ಮಾಡ್ತೀನಿ ಅಂತಾನೆ, ಈ ಫಸ್ಟ್ ಲೈನ್ ಇರುತ್ತಲ್ಲ, ಇದನ್ನೆಲ್ಲ ಒಂದ್ರೆ ಬೇರೆ ಕಡೆ ಕಾಪಿ ಮಾಡ್ಕೊಂಬಿಡಿ. ಓಕೆ. ಆಯ್ತಾ, ಇಲ್ಲಿಗೆ ಹಾಕೊಂಡ್, ಯಾಕಂದ್ರೆ ಫಸ್ಟ್ ಲೈನ್ ರಿಪೀಟ್ ಆಗ್ಬಾರ್ದಲ್ಲ ಅಷ್ಟೇ. ಇವಾಗ ಇದೇನಿರುತ್ತಲ್ಲ, ಇದನ್ನ ಕಂಟ್ರೋಲ್ ಸಿ, ಲಾಸ್ಟ್ ಹೋಗ್ತೀರಾ, ಲಾಸ್ಟ್ ಲೈನ್ ಹೋಗ್ಬಿಟ್ಟು ಕಂಟ್ರೋಲ್ ಬಿ, ಅಷ್ಟೇ. ಹಿಂಗೆ ಮಾಡ್ಕೊಂಡು ನಾನು 2.5 ಕೋಟಿ ಮಾಡ್ಕೊಂಡಿದ್ದೀನಿ. ಅಂದ್ರೆ ಇದು 1,00,000 ಬಂದಿರುತ್ತೆ. ಇವಾಗ ಇದು 1,00,000 ಅಲ್ವಾ? 1,00,000 ನಾನು ಏನ್ ಮಾಡ್ತೀನಿ, ಕಾಪಿ ಮಾಡು. ಒಂದ್ ನಿಮಿಷ, ಕಂಟ್ರೋಲ್ ಎ ಕೊಡ್ತೀನಿ, ಕಂಟ್ರೋಲ್ ಸಿ ಕೊಟ್ಟು ಲಾಸ್ಟ್ ಡ್ರ್ಯಾಗ್ ಮಾಡಿ. ಆಯ್ತಾ, ಈ 1001 ಅಲ್ಲಿ ಇಲ್ಲಿಗೆ ಬಂದು ಕಂಟ್ರೋಲ್ ವಿ ಕೊಡಿ. ಆಯ್ತಾ, ಹಿಂಗ್ ನೋಡಿದ್ರೆ ನೋಡಿ ಇವಾಗ 2,00,000 ಆಯ್ತು. 2,00,000 4,00,000 4 16 8 16 ಹಿಂಗ್ ಮಾಡ್ಕೊಂಡು ಹೋಗಿ 2.5 ಕೋಟಿ ಮಾಡಿದ್ದೀನಿ. ಇದು ನೋಡಿ, ಇದೇ ಲಾಸ್ಟ್ ಡೇಟ್ ನಾನು ಮಾಡಿರೋದು. ಇದೆ ಅದು ಕೊನೆಗೆ ಲಾಸ್ಟ್ 2,56,00,000 ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಇದಕ್ಕೆ ಬರೋಣ. ಇದು ಗೊತ್ತಲ್ಲ, ಇದು GCS ಕ್ಲೌಡ್ ಸ್ಟೋರೇಜ್, ಗೂಗಲ್ ಸ್ಟೋರೇಜ್ ಅಲ್ಲಿ ಅಪ್ಲೋಡ್ ಕೊಡ್ತೀರಾ. ಅಪ್ಲೋಡ್ ಫೈಲ್ಸ್ ಹೋಗ್ಬಿಟ್ಟು ಅದು ಲೋಕಲ್ ಮಿಷಿನ್ ಕನೆಕ್ಟ್ ಆಗುತ್ತೆ. ಲೋಕಲ್ ಮಿಷಿನ್ ಅಲ್ಲಿ ಎಲ್ಲಿ ಡೌನ್ಲೋಡ್ ಆಗಿರುತ್ತೆ ಅದನ್ನ ನೀವು ಅಪ್ಲೋಡ್. ಇವಾಗ ಇದರಲ್ಲಿ 1,00,000 ಬಂದೈತೆ, ಅಪ್ಲೋಡ್ ಮಾಡಿದ್ವಿ. ಆಯ್ತಾ, ನೋಡಿ ಅಪ್ಲೋಡ್ ಆಯ್ತು. ಇದು ಡೇಟಾ ತಗೊಂಡು ಡೇಟಾ ಅಪ್ಲೋಡ್ ಮಾಡಿದೀವಿ. ಇವಾಗ ವಿನಾಯಕ, ನೆಕ್ಸ್ಟ್ ಇನ್ನೇನ್ ಮಾಡ್ಬೇಕಪ್ಪ? ನೆಕ್ಸ್ಟ್ ಯಾವುದು? ಡೇಟಾ ಮೂವ್ಮೆಂಟ್ ಮಾಡಬೇಕು. ಬಿಕ್ವೈರಿಗ ಸ್ಟಾರ್ಟಿಂಗ್ ಸ್ವಲ್ಪ ಕಡಿಮೆ ಡೇಟಾ ಮಾಡೋದಲ್ಲ, ಜಾಸ್ತಿ ಡೇಟಾಗೆ ಒಂದ್ಸರಿ ಮೂವ್ಮೆಂಟ್ ಮಾಡ್ತಾರೆ, ಲೋಡ್ ಮಾಡು. ಒಂದ್ ನಿಮಿಷ, ಇದೇನಿದೆ ಇಷ್ಟೊಂದು ಹೊಸ ಶೋ ಸ್ಟೇಟಸ್ ಸ್ಟಾರ್ಟ್. ಒಂದ್ ನಿಮಿಷ, ಒಂದು ಹೊಸ ಡೇಟಾ ಸೆಟ್ ಕ್ರಿಯೇಟ್ ಮಾಡ್ಬಿಡು. ಹೊಸ ಡೇಟಾ ಸೆಟ್ ಹಳೆದೆಲ್ಲ ಡಿಲೀಟ್ ಮಾಡು. ಸರಿ, ಕ್ಲಾನ್ ಸಿಗ್ಬಿಡುತ್ತೆ. ಇದು ಒಂದ್ ನಿಮಿಷ, ಇದು ಹಳೆ ಡೇಟಾ ಸೆಟ್. ಇದು ಒಂದ್ ನಿಮಿಷ ಡಿಲೀಟ್ ಮಾಡ್ತೀನಿ. ವಿನೋದನ ಆಯ್ತಾ? ಸರಿ, ಇವಾಗ ನಾನು ನೋಡಿ, ಇದು ಪ್ರಾಜೆಕ್ಟ್ ಐಡಿಯಲ್ಲಿ ಒಂದು ಹೊಸ ಡೇಟಾ ಸೆಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಕ್ರಿಯೇಟ್ ಡೇಟಾ ಸೆಟ್ ಕೊಡ್ತಾ ಇದ್ದೀನಿ, ಒಂದು ಐಡಿ. ಓಕೆ, ಸುನಿಲ್ ಅಂತಾನೆ ಕೊಟ್ಟಿರ್ತೀನಿ, ಸುನಿ ಅಂತ ಕೊಟ್ಟಿರ್ತೀನಿ. ರೀಜನ್ ಮಲ್ಟಿ ರೀಜನ್ ತಗೊಂಡಿರಿ, ಏನ್ ಪ್ರಾಬ್ಲಮ್ ಇಲ್ಲ. ಇವಾಗ ಕ್ರಿಯೇಟ್ ಡೇಟಾ ಸೆಟ್. ಓಕೆ, ಇಲ್ಲಿ ನೋಡಿ ಆಗಿದೆ ಇವಾಗ. ಓಕೆನಾ, ಇದು ಡೇಟಾ ಸೆಟ್ ಕರೆಕ್ಟಾ? ಡೇಟಾ ಸೆಟ್ ಒಳಗಡೆ ಇವಾಗ ಒಂದು ಟೇಬಲ್ ಕ್ರಿಯೇಟ್ ಮಾಡ್ಕೊಳ್ಳೋಣ.
ಓಕೆ, ಇಲ್ಲಿ ಕ್ರಿಯೇಟ್ ಟೇಬಲ್ ಫ್ರಮ್ ಎಲ್ಲಿಂದ ಕ್ರಿಯೇಟ್ ಮಾಡ್ಬೇಕು ನಾವು ಟೇಬಲ್ ಇವಾಗ? ಗೂಗಲ್ ಕ್ಲೌಡ್ ಸ್ಟೋರೇಜ್, ಯಾಕಂದ್ರೆ ನಾವು ಅಲ್ಲಿ ಸ್ಟೋರ್ ಮಾಡ್ಕೊಂಡಿರ್ತೀವಿ, ಕರೆಕ್ಟ್ ಅಲ್ಲ? ಅಲ್ಲಿ ನಾವು ಹಾಕೊಂಡ್ಬಲ್ಲ, ಓಕೆ GCS ಅಂತ. ಓಕೆ ಅದನ್ನ ಸೆಲೆಕ್ಟ್ ಮಾಡ್ತೀವಿ. ಇವಾಗ GCS ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಅದು ಪಾತ್ ಕೊಡ್ಬೇಕು. ಪಾತ್ ಎಲ್ಲಿಗೆ ಹೋಗ್ತೀರಾ? ಬ್ರೌಸ್ ಹೋಗಿ. ಬ್ರೌಸ್ ಹೋಗಿದ ತಕ್ಷಣ ನೋಡಿ, ಇದು ನನ್ನ ಐಡಿ, ಪ್ರಾಜೆಕ್ಟ್ ಐಡಿ ಒಳಗಡೆ ಇವಾಗ ರ್ಯಾಂಡಮ್ ಡೇಟಾ ಇವಾಗ ಒಂದು ಬಂತಲ್ಲ, ಅದನ್ನೇ ಕೊಡ್ತೀನಿ. ಆಯ್ತಾ? ಅದನ್ನ ಕ್ಲಿಕ್ ಮಾಡ್ತೀನಿ. ಇದನ್ನ ಸೆಲೆಕ್ಟ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಪಾತ್ ತಗೊಂಡು, ಸರಿನಾ? CSV ಫಾರ್ಮೆಟ್ ಅಲ್ಲೇ ಇದೆ, ಯಾಕಂದ್ರೆ CSV ಸೇವ್ ಮಾಡಿದೆ CSV ಅಲ್ಲಿ, ಸೊ ಫೈಲ್ ಫಾರ್ಮೆಟ್ CSV ಇದೆ. ಓಕೆ, ಸೋರ್ಸ್ ಡೇಟಾ ಪಾರ್ಟಿಷನಿಂಗ್ ಏನ್ ಬೇಡ, ಇಲ್ಲಿ ಡೇಟಾ ಸೆಟ್. ಇವಾಗ ಇದಕ್ಕೊಂದು ಟೇಬಲ್ ನೇಮ್ ಕೊಡಿ. ಟೇಬಲ್ ನೇಮು ಬಿಗ್ ಡೇಟಾ ಅಂತಾನೆ ಕೊಟ್ಬಿಡ್ಬೋದು, ಹೆವಿ ಡೇಟಾ ಇದೆ. ಬಿಗ್ ಡೇಟಾ ಅಂತ ಕೊಟ್ಬಿಡ, ಬಿಗ್ ಅಂಡರ್ಸ್ಕೋರ್ ಡೇಟಾ. ಓಕೆನಾ? ಟೇಬಲ್ ನೇಟಿವ್ ಟೇಬಲ್ ಅಂತಾನೆ ಇರ್ಲಿ, ಯಾಕಂದ್ರೆ ಎಕ್ಸ್ಟರ್ನಲ್ ಟೇಬಲ್ ಏನಿದೆ. ಏನಿದೆ ಎಕ್ಸ್ಟರ್ನಲ್ ಟೇಬಲ್ ಅಂದ್ರೆ ಹೇಳ್ಬಿಡ್ತೀನಿ. ಈಗ ನೇಟಿವ್ ಟೇಬಲ್ಗೂ ಎಕ್ಸ್ಟರ್ನಲ್ ಟೇಬಲ್ಗೂ ಡೇಟಾ ಬಂದ್ಬಿಟ್ಟು ಬಿಗ್ಕ್ವೇರಿಯಲ್ಲಿ ಸ್ಟೋರ್ ಆದ್ರೆ ಅದು ನೇಟಿವ್ ಟೇಬಲ್ ಅಂತೀವಿ. ಈಗ ಡೇಟಾ ಬಂದ್ಬಿಟ್ಟು GCS ಅಲ್ಲಿ ಇದೆ, GCS ಡೇಟಾನ ಫಸ್ಟ್ ನಾವು ಬಿಗ್ಕ್ವೇರಿಗೆ ತಗೊಂತೀವಿ, ಆಮೇಲೆ ಕ್ವೆರಿ ಮಾಡ್ತೀವಿ. ನಮ್ಗಿಲ್ಲಪ್ಪ ಡೇಟಾ ಬಂದ್ಬಿಟ್ಟು ನಮಗೆ ಬಿಗ್ಕ್ವೇರಿಲಿ ಡೇಟಾ ಸೇವ್ ಆಗೋದ್ ಬೇಡ, ಡೈರೆಕ್ಟ್ ನಾವು ಜಸ್ಟ್ ಕ್ವೆರಿ ಮಾಡ್ತೀವಿ, ಲೆಟ್ ಇಟ್ ಬಿ ದ ಡೇಟಾ, ಅದು GCS ಅಲ್ಲೇ ಇರಲಿ ಅಂದ್ರೆ ಅದು ಬಂದ್ಬಿಟ್ಟು ಎಕ್ಸ್ಟರ್ನಲ್ ಟೇಬಲ್ ಆಗುತ್ತೆ. ಆಸ್ ಆಫ್ ನಾವು ಅದಕ್ಕೆ ಹೋಗೋದ್ರೆ ನೇಟಿವ್ ಟೇಬಲ್. ಓಕೆ ಸರಿ. ನೇಟಿವ್ ಮಾಡು. ನೇಟಿವ್ ಮಾಡಿ ಸ್ಕೀಮ್ ಅಲ್ಲಿ ಆಟೋ ಡೇಟಾ ಕೊಟ್ಟಿರ್ತೀನಿ, ಯಾಕಂದ್ರೆ ಅಲ್ಲ ಇದೆ, ಇವಾಗ ನಾವು ಫೀಲ್ಡ್ ಆಡ್ ಮಾಡೋ ಅವಶ್ಯಕತೆ ಇರಲ್ಲ. ಫೀಲ್ಡ್ ಆಡ್ ಮಾಡಿದ್ರು ಬರುತ್ತೆ, ಆಡ್ ಮಾಡದೆ ಆಟೋ ಡೇಟಾ ಅಂತ ಆಪ್ಷನ್ ಸ್ಟ್ಯಾಂಡರ್ಡ್ ಕೊಟ್ಟಿದ್ದಾನೆ, ಅದನ್ನ ಯೂಸ್ ಮಾಡ್ಕೊಂತೀವಿ ಅಷ್ಟೇ. ಸರಿ ಆಯ್ತಾ? ಇದಾದ್ಮೇಲೆ ಟ್ಯಾಕ್ಸ್ ಅಡ್ವಾನ್ಸ್ ಆಪ್ಷನ್ ಇದೇನು ಮುಟ್ಟಕ್ಕೆ ಹೋಗ್ಬೇಡಿ ಸದ್ಯಕ್ಕೆ. ಕ್ರಿಯೇಟ್ ಟೇಬಲ್ ಒಂದ್ 2 ನಿಮಿಷ ತಗೊಳುತ್ತೆ, ಯಾಕಂದ್ರೆ 1 ಲಕ್ಷ ಡೇಟಾ ಇದೆಯಲ್ಲ, ಬೇಗ ಬಂತು. ಓಕೆ, ಲೋಡ್ ಆಗುತ್ತೆ, ಏನಕ್ಕೆ ಇಲ್ಲ, ಇದೇನ್ ಲೋಡ್ ಆಗುತ್ತೆ, ಜಸ್ಟ್ ಇಂಟರ್ನಲ್ ಮೂವ್ಮೆಂಟ್ GCS ಟು GCS. ನೋಡಿ, ರಿವ್ಯೂಗೆ ಹೋಗಿ ನೋಡಿ, ಡೇಟಾ ನಾ 1 ಲಕ್ಷ ತಗೊಂಡಿದ್ನಲ್ಲ, ಬಂದಿದೆ ನೋಡಿ ಇಲ್ಲಿ. ಅಲ್ಲಿ ನಿಮ್ಗೆ 1 ಲಕ್ಷ ಇದೆ ಅಂತ ಹೆಂಗ್ ಗೊತ್ತಾಗುತ್ತೆ ಅಂತ ರೈಟ್ ಡೌನ್ ಕಾರ್ನರ್ ಅಲ್ಲಿ ಐತೆ ನೋಡಿ, ಇಲ್ಲಿದೆ ನೋಡಿ, ಇಲ್ಲಿ 50 ಇದೆ ಆಫ್ 1 lakh. ಓಕೆನಾ? ಎರಡೂವರೆ ಕೋಟಿ ಡೇಟಾ ಇದೆಯಾ ಹತ್ರ ಅಥವಾ ಹೆಂಗೆ? ಐತೆ, ಬಟ್ ಇಲ್ಲಿ ಡೇಟ್ ನೋಡಿದ್ದೀನಿ ಇದರಲ್ಲಿ, ಅಂದ್ರೆ GCS ಅಲ್ಲಿ ಇಲ್ವಾ? ಐತೆ GCS ಅಲ್ಲಿ ಐತೆ. ಆ GCS ಇಂದ ಫುಲ್ ಮಾಡಿ ಇಲ್ಲಿಗೆ ಮಾಡ್ಲಾ? ಇನ್ನೊಂದು ಟೇಬಲ್ ಕ್ರಿಯೇಟ್ ಮಾಡಿ ಸಾಕು, ಡೇಟಾ ಸೆಟ್ ಅದೇ ಇರಲಿ. ಸರಿ, ಟೇಬಲ್ ಕ್ರಿಯೇಟ್ ಮಾಡು. ಗೂಗಲ್ ಸ್ಟೋರೇಜ್ ಇಂದ ಇಲ್ಲಿ ಬ್ರೌಸ್ ಇದಕ್ಕೆ ಹೋಗಿ ಇಲ್ಲಿ ಲಾಸ್ಟ್ ಡೇಟಾ SSV ಸೆಲೆಕ್ಟ್ ಕೊಟ್ಟು CSV ಇದೆ, ಇಲ್ಲಿ ಇದೊಂದು ವಿನಾಯಕ್ ಅಂತ ಕೊಟ್ಟಿರ್ತೀನಿ. ಟೇಬಲ್ ನೇಮು ನೇಟಿವ್ ಇದೆ, ಆಟೋ ಡಿಟೆಕ್ಟ್ ಕೊಡ್ತೀನಿ. ಇವಾಗ ಕ್ರಿಯೇಟ್ ಟೇಬಲ್ ಕೊಟ್ಟರೆ ಇದೊಂದು ಸ್ವಲ್ಪ ಟೈಮ್ ತಗೊಳುತ್ತೆ ಅನ್ಕೊಂತೀನಿ, ಇದು ಇಂಟರ್ನಲ್ ಮೂವ್ಮೆಂಟ್. ಇದು ಓಕೆ, ಇಂಟರ್ನಲ್ ಮೂವ್ಮೆಂಟ್ ಇದ್ದಾಗ ಅಷ್ಟೊಂದು ನಿಮಗೆ ಟೈಮ್ ಡಿಫರೆನ್ಸ್ ಅನ್ಸಲ್ಲ, ಯಾಕೆಂದ್ರೆ ಇಂಟರ್ನಲ್ GCP ಮಾಡ್ತಾ ಇರ್ತೀವಿ. 2.5 ಕೋಟಿಗೆ ಲೆಕ್ಕದಲ್ಲಿ ಅಷ್ಟೊಂದು ತಗೊಳೋದಿಲ್ಲ. ನೋಡಿ ಬಂತು ವಿನಾಯಕ. ಓಕೆನಾ? ರಿವ್ಯೂ ನೋಡಿ, 2,50,00,000 ಡೇಟಾ ಇರೋದು. ಆಯ್ತಾ? ಇವಾಗ ಈ ಡೇಟಾಗೆ ನೀವು ಟೇಬಲ್ ಅಲ್ಲಿ ಕ್ವೆರಿ ಏನ್ ಬೇಕಾದ್ರೆ ಇಲ್ಲೇ ನೀವು ಪ್ರಾಕ್ಟೀಸ್ ಮಾಡಬಹುದು. ನೋಡಿ, ಇಲ್ಲಿ ಬೈ ಡಿಫಾಲ್ಟ್ ಅದು 1000 ಅಂತಾನೆ ಇರುತ್ತೆ. ಏನಕ್ಕೆ ಅಂದ್ರೆ ಆಟೋಮೆಟಿಕಲಿ ಅದೇ ಆಪ್ಟಿಮೈಸೇಷನ್ ಮಾಡುತ್ತೆ. ನೀವೇನಾದ್ರೂ ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ನೇಮ್ ಅಂತ ರನ್ ಮಾಡ್ತು ಅಂದ್ರೆ ಎಲ್ಲಾ ಡೇಟಾನು ಬರುತ್ತೆ, ಅದಕ್ಕೋಸ್ಕರ. ಇಲ್ಲಿ ಸುಮ್ಮನೆ ಒಂದು ವೇರ್ ಕಂಡೀಷನ್ ಹಾಕ್ತೀನಿ. ಓಕೆ, ಅದರಲ್ಲಿ ಏನೇನಿದೆ, ವೇರ್ ಕಂಡೀಷನ್ ಬೇಡ. ವೇರ್ ಕಂಡೀಷನ್ ಅಂದ್ರೆ ನಮ್ಗೆ ಯಾವ್ದು ಗೊತ್ತಾಗಲ್ಲ. ಲಿಮಿಟ್ ಆಫ್ 100 ಅಂತಾನೆ ಕೊಡು. ಲಿಮಿಟ್ ಆಫ್ 100 ಅಂದ್ರೆ 100 ಡೇಟಾ ಬರುತ್ತೆ ಅಂತ ಅಷ್ಟೇ ಅಲ್ಲಿ ಅರ್ಥ.
ನೋಡಿ ಇದು 100 ಡೇಟಾ ಬಂದಿದೆ ಇವಾಗ. ಓಕೆನಾ? 100 ಆಫ್ ರ್ಯಾಂಡಮ್ ಡೇಟಾ. ಅದು ಯಾಕೆ ಸೀರೀಸ್ ಬಂದಿಲ್ಲ ಅಂದ್ರೆ ಅದು ದ BigQuery ಸ್ಟೋರ್ ದ ಡೇಟಾ ಬೈ ಇಟ್ಸ್ ಓನ್. ಅದು ಹೆಂಗಾರ ಸ್ಟೋರ್ ಮಾಡ್ಕೋಬಹುದು. ವಿ ಡೋಂಟ್ ಹ್ಯಾವ್ ಎನಿ ಕಂಟ್ರೋಲ್ ಓವರ್ ದಟ್. ನನಗೆ ಕಂಟ್ರೋಲ್ ಬೇಕು ಅಂದ್ರೆ ಪಾರ್ಟಿಷನ್ ಮಾಡಬೇಕು. ಪಾರ್ಟಿಷನ್ ಮಾಡಿದ್ರೆ ಡಿಫ್ರೆಂಟ್ ಕಾನ್ಸೆಪ್ಟ್ ಮಾಡ್ಕೋತೀವಿ. ಇದು ಬಂದ್ಬಿಟ್ಟು ಡೇಟಾ ಮೈಗ್ರೇಷನ್ ಅಂತಾರೆ. ಡೇಟಾ ಮೈಗ್ರೇಷನ್ ಅಂತಾರೆ ಅಂದ್ರೆ GCS ಇಂದ ಇಲ್ಲಿಗೆ ಮೂವ್ಮೆಂಟ್ ಅಂದ್ರೆ BigQueryಗೆ. ಇದೊಂದು ಪ್ರಾಜೆಕ್ಟ್ ನಿಮ್ದು. ಅರ್ಥ ಆಯ್ತಾ? ಓಕೆ ಓಕೆ. ಅಂದ್ರೆ ಇದೇ ಒಂದು ಮಿನಿ ಪ್ರಾಜೆಕ್ಟ್ ತರ. ಮಿನಿ ಪ್ರಾಜೆಕ್ಟ್ ಇದು. ಯು ಕ್ಯಾನ್ ಸೇ ಟು ದ ಇಂಟರ್ವ್ಯೂಯರ್ ದಟ್ ಐ ಹ್ಯಾವ್ ಡನ್ ದ ಡೇಟಾ ಮೈಗ್ರೇಷನ್. ಬಟ್ ನೀವು ಇಲ್ಲಿ GCS ಇಂದ BigQueryಗೆ ಅನ್ನಕ್ಕೆ ಹೋಗ್ಬಿಡಿ. ನಾನೊಂದು ಎಕ್ಸಾಂಪಲ್. ಡೇಟಾ ಬಂದ್ಬಿಟ್ಟು ಎಲ್ಲಿದೆ ಅಂತ ಹೇಳ್ತಾರೆ. ಡೇಟಾ ಎಲ್ಲಿದೆ ನಿಮ್ಮ ಸೋರ್ಸು ಅಂತ. ನೀವು GCS ಇಂದ BigQueryಗೆ ಅಂದ್ರೆ ಅಷ್ಟೇ ಇಂಟರ್ವ್ಯೂ ಫೇಲ್ ಮಾಡ್ತಾರೆ. ಯಾಕೆಂದ್ರೆ ಇದೇನು ನಾನು ನಿಮಗೆ ತೋರಿಸಿದ್ದು. ಬಟ್ ಯು ಕ್ಯಾನ್ ಕನ್ಸಿಡರ್ ಮಿನಿ ಪ್ರಾಜೆಕ್ಟ್. ಇದನ್ನ ETL ಅಂದ್ರೆ ಎಕ್ಸ್ಟ್ರಾಕ್ಟ್ ಟ್ರಾನ್ಸ್ಫರ್ ಟಿ ಹೋಗುತ್ತೆ ಇಲ್ಲಿ. ಎಕ್ಸ್ಟ್ರಾಕ್ಟ್ ಅಂಡ್ ಲೋಡ್ ಟ್ರಾನ್ಸ್ಫಾರ್ಮೇಶನ್ ಇದು ಮಾಡ್ತಾ ಇಲ್ಲ. ಅರ್ಥ ಆಯ್ತಾ? ಇದನ್ನ ಎಲ್ಲರೂ ಮಾಡಿ ಕಳಿಸ್ತೀರಾ? ಇವತ್ತೇ ಕಳಿಸಬೇಕು ಅಂತಿಲ್ಲ. ಕಳಿಸಿದ್ರೆ ಕಳಿಸಿ, ಏನ್ ಪ್ರಾಬ್ಲಮ್ ಇಲ್ಲ. ಇವತ್ತಾಗಲ್ಲ, ನಾನಂತೂ ನಾಳೆ ಅಷ್ಟರಲ್ಲಿ ಕಳಿಸ್ತೀನಿ. ಅಲ್ಲ, ಇವಾಗ ಇಂಟರ್ವ್ಯೂ ಕೇಳಿದ್ರೆ ನೀವು ಆಕ್ಚುಲಿ ಎಲ್ಲಿಂದ ಎಲ್ಲಿ ತಗೊಳೋದು ಅಂತ ಹೆಂಗ್ ಹೇಳೋದು? ಎಕ್ಸ್ಟರ್ನ್ ಟೇಬಲ್ ಇಂದ ಹೆಂಗ್ ತಗೊಳೋದು? ಪ್ರಾಜೆಕ್ಟ್ ಬಗ್ಗೆ ತಲೆ ಕೆಡಿಸ್ಕೊಬಿಟ್ರಿ. ಇದೊಂದು ಮಿನಿ ಪ್ರಾಜೆಕ್ಟ್ ಅಂತ ನಿಮ್ಮ ರೆಫರೆನ್ಸ್ ಕನ್ಸಿಡರ್ ಮಾಡ್ಬೇಕು. ಪ್ರಾಜೆಕ್ಟ್ ಇಂಟರ್ವ್ಯೂ ಪ್ರಾಜೆಕ್ಟ್ ರೆಫರೆನ್ಸ್ ಅಲ್ಲ. ಅಥವಾ ಬುಧವಾರ ಅಂತಾನೆ ಇಟ್ಕೊಳ್ಳೋದು. ಬುಧವಾರ ಎಷ್ಟು? ಏನ್ ಬುಧವಾರ? ಅಂದ್ರೆ ಬುಧವಾರದಷ್ಟರಲ್ಲಿ ಇದು ಅಪ್ಲೋಡ್ ಮಾಡಿದ್ರೆ ಬುಧವಾರದಷ್ಟರಲ್ಲಿ ಮಾಡಿ ಕಳಿಸ್ತೀವಿ. ನಾಳೆ ಆಗುತ್ತಾ? ಅದೇ ಸೇರ್ತಾ ಇದಾರಲ್ಲ, ಸೊ ಅದಕ್ಕೋಸ್ಕರ. ಏನ್ 10 ನಿಮಿಷ ಆಗುತ್ತಾ ನೋಡ ಮಾಡಕ್? ನನಗೆ ಅಷ್ಟೇ 10 ನಿಮಿಷ. ಅದು ಎಲ್ಲ ಟೋಟಲ್ ಆಗಿ ಒಂದೇ ಸತಿ ಮಾಡೋಣ ಅಂತ. ಅಲ್ಲ, ಮತ್ತೆ ನೀವು 2 ಮಾಡಬೇಕು. ಕ್ಲೌಡ್ ಸೀಕ್ವಲ್ ಮಾಡಬೇಕು. ಅದೊಂದು ಪ್ರಾಜೆಕ್ಟ್ ನೋಡಿ. ನೆಕ್ಸ್ಟ್ ಏನ್ ಮಾಡಕ್ ಹೇಳ್ತೀನಿ ಅಂದ್ರೆ ಕ್ಲೌಡ್ ಸೀಕ್ವಲ್ ಇಂದ BigQueryಗೆ ಡೇಟಾ ಮೂವ್ಮೆಂಟ್ ಮಾಡಬೇಕು. ನೆಕ್ಸ್ಟ್ ಅದು ಅರ್ಥ ಆಗ್ತಾ ಇದೆಯಾ? ಈಗ ಕ್ಲೌಡ್ ಸೀಕ್ವಲ್ ಡೇಟಾ ಸ್ವಲ್ಪ ತೋರಿಸ್ತೆ ಗೊತ್ತಾ? ಅದನ್ನ BigQuery ಮೂವ್ಮೆಂಟ್ ಮಾಡಬೇಕು. ಅದೇ ಇವಾಗ ಈ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಎಲ್ಲ ಕಂಪ್ಲೀಟ್ ಆಗಿ ಇದು ಸ್ಟಾರ್ಟಿಂಗ್ ಇಂದ ನಾನು ಅಪ್ಲೋಡ್ ಮಾಡಿದ್ರಲ್ಲ, ನಾನು ಇಲ್ಲಿ 10 ನಿಮಿಷಕ್ಕೆ ಅಪ್ಲೋಡ್ ಮಾಡ್ತೀನಿ. ಅಲ್ಲ, ನೀನ್ ಅಪ್ಲೋಡ್ ಮಾಡಿದ್ರೆ ನಾವು ಪ್ರಾಕ್ಟೀಸ್ ಮಾಡ್ಬೇಕಲ್ಲ ಒಂದ್ ಸ್ವಲ್ಪ. ಅದ್ ನೋಡ್ಕೊಂಡ್ ಮಾಡೋ ಅಷ್ಟೊತ್ತಿಗೆ